ಗುಡ್ ಈವ್ನಿಂಗ್ ಆಲ್. ಬ್ರದರ್ ನಿನ್ನೆಯಿಂದ ಒಳ್ಳೊಳ್ಳೆ ಟ್ರೇಡ್ ಸಿಕ್ಕಿದಾವ ಬ್ರದರ್. ನಿನ್ನೆ ನಾನು ಕ್ಯಾಚ್ ಮಾಡಕ್ಕಾಗಿಲ್ಲ, ಇವತ್ ಕ್ಯಾಚ್ ಮಾಡಿದೆ. ನಿನ್ನೆ ಒಂದೇ ದಿನದಲ್ಲಿ ಐದು ಇದ್ ಸಿಕ್ಕಿದೆ. ನೋಡ್ತಾ ಇದ್ದೆ, ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೆ. ನೀವು ಮೊದ್ಲೇ ಸಿಗ್ಬಾರ್ದಾಗಿತ್ತ ಅಂತ. ಈ 4 days ಅಲ್ಲಿ 8 trades ತಗೊಂಡಿದ್ದೆ. 8 ವಿನ್ ಆಗಿದೆ. ಕ್ರೇಜಿ ಕ್ರೇಜಿ ಕ್ರೇಜಿ. ನಾನ್ ನಿನ್ನೆ 6 ತಗೊಂಡಿದ್ದೆ, ಅದ್ರಲ್ಲಿ ಒಂದು ಹೋಗಿದೆ ಮೇಲ್ಗಡೆ. ಈ ದೊಡ್ಡ ಕ್ಯಾಂಡಲ್ ಬಂತಲ್ಲ ಸರ್, ಅದು ಇದು ಬಂತ, ನ್ಯೂಸ್ ಬಂದ್ಮೇಲೆ ಹೋಯ್ತು. ಹಾ ಹಾ ಹಾ. ಅದು ಕರೆಕ್ಟ್ ಆಗಿ ನಂದು ಸ್ಟಾಪ್ ಲಾಸ್ ಅಂಟಾಗಿ ಮೇಲ್ಗಡೆ 1 hour ಆರ್ಡರ್ ಬ್ಲಾಕ್ ಇತ್ತಲ್ಲಿ, ಸ್ಟಾಪ್ ಲಾಸ್ ಅಂಟಾಗಿ ತುಂಬಾ ಹೋಯ್ತು. ಹಾ ನೋಡಿ, ಏನಕ್ಕೆ ಸಡನ್ ಆಗಿ ಬಿತ್ತು. ನ್ಯೂಸ್ ಅಲ್ಲಿ ಬೀಳ್ಲೇಬೇಕು ಅನ್ನೋದು ಏನಿರ್ಲಿಲ್ಲ, ಅವ್ರು ಏನ್ ಬೇಕಾದ್ರೂ ಡೇಟಾ ಕೊಡ್ಬೋದಿತ್ತು. ಬಟ್ ಈ ಗ್ಯಾಪ್, ಮಂಡೇ ಓಪನ್ ಆಗಿರೋ ಗ್ಯಾಪ್ ಕ್ಲೋಸ್ ಮಾಡ್ಬೇಕಿತ್ತು. ಅವರು ಯಾವಾಗ್ಲೇ ಆದ್ರೂ ಕ್ಲೋಸ್ ಮಾಡ್ಲೇಬೇಕು, ಅವರು ಫಿಲ್ ಮಾಡ್ಲೇಬೇಕು ಅದನ್ನ. ನ್ಯೂಸ್ ಬಂತು, ನ್ಯೂಸ್ ವೀಕ್ ಅಲ್ಲಿ ಈ ತರ ಗ್ಯಾಪ್ಸ್ ಎಲ್ಲ ಇದ್ರೆ ಅದನ್ನ ಫಿಲ್ ಮಾಡಕ್ ಹೋಗುತ್ತೆ ನ್ಯೂಸ್ ಟೈಮ್ ಅಲ್ಲಿ. ಅದಕ್ಕೆ ನೀವು ನೋಡ್ಬೋದು, ಉಮರ್ ಪಂಜಾಬಿ ಅವರು ಇವರೆಲ್ಲ ಲೈವ್ ಬಂದಿದ್ರು ಆವಾಗ 11:30ಗೆ. ಅವರೆಲ್ಲ ಸೆಲ್ಲಲ್ಲಿ ಕೂತಿದ್ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಫಿಲ್ ಮಾಡ್ಲೇಬೇಕು ಇವರು ಅನ್ನೋದು. ಜೊತೆಗೆ ಡೇಟಾನು ಸೇಮ್ ಅದೇ ಇತ್ತು, ಕರೆಕ್ಟ್ ಆಗಿ ಫಿಲ್ ಮಾಡಿಸಿದ್ರು. ಪಟ 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 ಅಂತ ಬಿದ್ದು 15 ಮಿನಿಟ್ಸ್ 1 hourದು ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಆಮೇಲೆ ರಿಯಾಕ್ಷನ್ ಕೊಟ್ಟಿದ್ದು. ಹೌದು, ಈ ಆರ್ಡರ್ ಬ್ಲಾಕ್ ತುದಿಗ್ ಟ್ಯಾಪ್ ಆಗಿ ರಿಯಾಕ್ಷನ್ ಕೊಡ್ತು. ನ್ಯೂಸ್ ಎಲ್ಲ ಇದ್ದಾಗ 15 ಮಿನಿಟ್ಸ್ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ನೆಲ್ಲ ನಾವು ಇಟ್ಕೊಳಕ್ ಆಗಲ್ಲ, ಹೈಯರ್ ಟೈಮ್ ಫ್ರೇಮ್ದೇ ಇಟ್ಕೋಬೇಕು. ಬಟ್ ನ್ಯೂಸ್ ಟೈಮಲ್ಲಿ ಟ್ರೇಡ್ ಮಾಡದೇ ಇರೋದೇ ಬೆಸ್ಟ್. ಟುಡೇಸ್ ಟಾಪಿಕ್ ಏನ್ ಬೇಕು ಕೇಳಿ. ಸುಮಾರು ಜನ ಸುಮಾರು ತರ ಡೌಟ್ ಕೇಳ್ತಾ ಇದಾರೆ. ಬ್ರೋ, ಇದು ಈ ನ್ಯೂಸ್ ಟೈಮ್ ಅಲ್ಲಿ ಇಂಜೆಕ್ಷನ್ ಕ್ಯಾಂಡಲ್ಸ್ ಆತರ ಏನೋ ಕ್ರಿಯೇಟ್ ಆದಾಗ ಸ್ಟಾಪ್ ಲಾಸ್ ಎಲ್ಲ ಹಿಟ್ ಆಗೋ ಚಾನ್ಸಸ್ ಕಮ್ಮಿನೇ ಅಲ್ಲ? ಬ್ರೋ, ನ್ಯೂಸ್ ಅಲ್ಲಿ ನಾನು ಹೇಳ್ತೀನಿ ಕೇಳಿ. ನ್ಯೂಸ್ ಅಲ್ಲಿ ಏನು ಮಾಡ್ಬೇಡಿ. ನ್ಯೂಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಟ್ರೇಡೇ ಮಾಡ್ಬೇಡಿ. ಬಟ್ ನಾನು ನ್ಯೂಸ್ ಬಿಟ್ಟು ಹೇಳ್ತಾರ, ಸಪೋಸ್ ಏನಾದ್ರು ಒಂದು ರಿಯಾಕ್ಟ್ ಆದಾಗ, ಇಂಜೆಕ್ಷನ್ ಕ್ಯಾಂಡಲ್ ಬಂದಾಗ ಸಪೋಸ್ ಇಟ್ಟಿದಾಗ ಅದು ರಿಯಾಕ್ಟ್ ಆಗಿರಲ್ಲ. ಇರಿ ಹೇಳ್ತೀನಿ. ನ್ಯೂಸ್ ಟೈಮಲ್ಲಿ ಇನ್ನೊಂದು ಏನು ಗೊತ್ತಾ ಬೆಸ್ಟ್, ನೀವು ಓಕೆ. ಅದ್ರಲ್ಲೂ ನಾನು ಸ್ವಲ್ಪ ಸ್ವಲ್ಪ ರಿಸ್ಕ್ ಇಟ್ಕೊಂಡು ಸ್ವಲ್ಪ ದುಡ್ಡು ತೆಗಿತೀನಿ ಅನ್ಬೇಕು ಅಂದ್ರೆ ಫಸ್ಟ್ 1 ಮಿನಿಟ್ ಹೋಗ್ಬಿಡಿ. ನ್ಯೂಸ್ ಬಂದ ತಕ್ಷಣ 1 ಮಿನಿಟ್ ಅಲ್ಲಿ ಮೊಮೆಂಟಮ್ ಕೊಡುತ್ತಲ್ಲ ಇಲ್ಲಿ ನೋಡಿ. ಈ ನ್ಯೂಸ್ ಅಲ್ಲಿ ಏನಾಯ್ತು, ನಿನ್ನೆ FOMC ಬಿತ್ತು. ಒಂದೊಂದ್ಸಲಿ ಏನಾಗ್ಬಿಡುತ್ತೆ, ಡೇಟಾ ಆವ್ರೇಜ್ ಇದ್ದಾಗ ಬಿದ್ಬಿಟ್ಟು ಮೇಲೋಗೋ ಚಾನ್ಸಸ್ ಇರುತ್ತೆ, ಮೇಲೋಗ್ಬಿಟ್ಟು ಬೀಳೋ ಚಾನ್ಸಸ್ ಇರುತ್ತೆ. ಬಟ್ 1 ಮಿನಿಟ್ ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಒಂದ್ 2-3 ತಿಂಗಳು ಅಬ್ಸರ್ವ್ ಮಾಡಿ ಎಲ್ಲ ನ್ಯೂಸ್ಗಳನ್ನ ಜರ್ನಲ್ ಮಾಡ್ಕೊಳ್ಳಿ, ಯಾವ ತರ ರಿಯಾಕ್ಟ್ ಆಗುತ್ತೆ ನ್ಯೂಸ್ಗೆ ಅಂತ. ಸೊ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ಸ್ಟ್ರಾಂಗ್ ಆಗಿ ಅದು ಪುಷ್ ಮಾಡ್ತಾ ಇರ್ತಾರೆ ವಾಪಸ್ಸು. ಹಿಂಗ್ ಬಿದ್ದ ತಕ್ಷಣ ಮತ್ತೆ ಪುಷ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ, ಆದ್ರೆ ಪುಷ್ ಆಗ್ತಿರಲ್ಲ, ಮತ್ತೆ ಬೀಳಕ್ಕೆ ಟ್ರೈ ಮಾಡ್ತಿರುತ್ತೆ. ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ. ಆ ಟೈಮಲ್ಲಿ ಏನ್ ಮಾಡಿ ಅಂದ್ರೆ, ನ್ಯೂಸ್ ಬಂದು 1 ನಿಮಿಷದ ಒಳಗಡೆ ಒಂದು 30 ಸೆಕೆಂಡ್ಸ್ 45 ಸೆಕೆಂಡ್ಸ್ ಅಲ್ಲಿ ಯಾವ ಕಡೆ ತೋರಿಸ್ತಾ ಇರುತ್ತೆ ಪ್ರೆಷರ್, ಸೆಲ್ಲಿಂಗ್ ಪ್ರೆಷರ್ ಇರ್ಲಿ ಬೈಯಿಂಗ್ ಪ್ರೆಷರ್ ಇರ್ಲಿ, ಆ ಕಡೆ ಎಲ್ಲಿಂದ ಬಂತಲ್ಲ. ಓಕೆ. ಎಲ್ಲಿಂದ ಬಂತಲ್ಲ, ಈಗ ಇಲ್ಲಿಂದ ಸ್ಟಾರ್ಟ್ ಆಯ್ತಲ್ವಾ, 11:30 ಕ್ಯಾಂಡಲ್ ನ್ಯೂಸ್ ಇತ್ತು, ಇಲ್ಲಿಂದ ಸ್ಟಾರ್ಟ್ ಆಯ್ತು. ಇದ್ರ ಮೇಲೆ ಎಸ್ ಇಟ್ಬಿಟ್ಟು ಇಲ್ಲೆಲ್ಲ ಇರುತ್ತೆ 45 ಸೆಕೆಂಡ್ಸ್ ಅಂದ್ರೆ, ಇಲ್ಲಿಂದ ಸೆಲ್ ಮಾಡ್ಬಿಟ್ಟು 1:1 1:2 ಈ ತರ ಮಾಡ್ಬಿಟ್ಬಿಡಿ. ಸಕ್ಕದಾಗ ವರ್ಕ್ ಆಗುತ್ತೆ ಆ ತರ ಇದ್ದಾಗ. ಯಾಕಂದ್ರೆ ನ್ಯೂಸ್ ಎಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಅಟ್ಲೀಸ್ಟ್ 15 ಮಿನಿಟ್ಸ್ ಆದ್ರೂ ಒಂದೇ ಕಡೆ ಮೂವ್ ಕೊಡ್ತಾನೆ ಇರುತ್ತೆ. ಅದು ಸೆಲ್ಲರ್ಸ್ ಬರ್ತಾನೆ ಇರ್ತಾರೆ. ನೀವು ನೋಡ್ಬೋದು 15 ಮಿನಿಟ್ಸ್ ಆದ್ಮೇಲೂ ಅದು 15 ಮಿನಿಟ್ಸ್ ಬಿತ್ತು, ಆಮೇಲೆ ಒಂದ್ ಚೂರ್ ಮೇಲೋಯ್ತು. ಮತ್ತೆ 12 o'clockಗೆ ಇನ್ನೊಂದು ನ್ಯೂಸ್ ಇತ್ತು. ಹಂಗಂದ್ರೆ ನ್ಯೂಸ್ ಎಲ್ಲ ಕಂಟಿನ್ಯೂಷನ್ ಅದನ್ನೇ ಹೇಳೋದು. ಅವಾಗ ಏನ್ ಮಾಡಿದ್ರು, ಮತ್ತೆ ಪುಷ್ ಮಾಡಿ ಮತ್ತೆ ಬೀಳ್ಸಿದ್ರು. ಸೊ ಈ ತರ ಸಿನಾರಿಯೋಸ್ ಅಲ್ಲಿ ಅವತ್ತು ನಾನು ತೋರಿಸಿದ್ದೆ ಲಾಸ್ಟ್ ಟೈಮ್. CPI ಅಲ್ಲ, NFC ನ್ಯೂಸ್ ಅಲ್ಲಿ ನಾನು ತೋರಿಸಿದ್ದೆ ನಿಮ್ಗೆ. ಒಂದು ಚಿಕ್ಕದು ಸ್ಕ್ಯಾಲ್ಪ್ ಮಾಡಿದ್ದೆ, ಇಲ್ಲಿಂದ ಒಂಚೂರು ಕೆಳಗಡೆ ಬಂದ ತಕ್ಷಣ ಕ್ಲೋಸ್ ಮಾಡ್ಬಿಟ್ಟೆ, ಆಮೇಲೆ ಅದು ಇಲ್ಲಿವರೆಗೂ ಬಿದ್ದಿತ್ತು. ಆ ತರ ನೋಡಿದ್ರಿ ಅನ್ಸುತ್ತೆ ಸುಮಾರು ಜನ. ನಾನೊಂದು 1 ಮಿನಿಟ್ ಅಲ್ಲಿ ಸ್ಕ್ಯಾಲ್ಪ್ ಮಾಡಿದ್ದು. ಯಾವ ತರ ಅಂದ್ರೆ ಇದೇ ಲಾಜಿಕ್. ಅದ್ ಪ್ಯೂರ್ಲಿ ನಾವು ಏನ್ ಸ್ಟ್ರಕ್ಚರ್ ಮೇಲೆ ತಗೊಂಡಿಲ್ಲ, ಬಟ್ ಅದೇ ಟ್ರಿಕ್ಸ್ ಅಂತಾರಲ್ಲ, ಒಂದೊಂದ್ಸಲಿ ಟ್ರಿಕ್ಸ್ ಯೂಸ್ ಮಾಡ್ಬೇಕು ಅಂತ. ಆ ತರ ಸಿಚುವೇಶನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಬೋದು ನ್ಯೂಸ್ ಟೈಮ್ ಅಲ್ಲಿ. ಅವತ್ ನೋಡಿದ್ವಿ ಬ್ರೋ, ನೀವ್ ತಗೊಂಡಿದ್ರಿ. ಹಾ, ಅವತ್ ನೋಡಿದ್ವಿ ಬ್ರೋ, ನೀವ್ ಅರ್ಧಕ್ಕೆ ಕ್ಲೋಸ್ ಮಾಡಿದ್ರಲ್ವಾ ಅಂತ. ಹೌದೌದು. ಚೂರೇ ಇಷ್ಟೇ ಕ್ಯಾಪ್ಚರ್ ಮಾಡಿದ್ದು. ಆದ್ರೆ ರಿಯಲ್ ಲೈವ್ ಅಲ್ಲಿ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಇಷ್ಟು ದೊಡ್ಡದು ಅನ್ನಂಗ್ ಕಾಣಿಸುತ್ತೆ. ಯಾಕಂದ್ರೆ ನ್ಯೂಸ್ ಟೈಮ್ ಅಲ್ಲಿ ದೊಡ್ಡದಾಗಿ ಬೀಳೋದ್ರಿಂದ ನಾವೇನಿರ್ತೀವಿ, ಈ ತರ ಇರ್ತೀವಿ.
ಚಾರ್ಟ್ ಇಷ್ಟ ಓಪನ್ ಮಾಡ್ಕೊಂಡು ಕೂತಿರ್ತೀವಿ. ಈಗ ನೋಡಿ ಸಿಂಪಲ್ ಆಗಿ ಇಲ್ಲೇ ತೋರಿಸ್ತೀನಿ. ಈ ತರ ಇಟ್ಕೊಂಡಿರ್ತೀವಿ ನ್ಯೂಸ್ ಬರಕ್ಕಿಂತ ಮುಂಚೆ. ನ್ಯೂಸ್ ಬಂದಾಗ ಏನಾಗುತ್ತೆ, ಈ 15 ಮಿನಿಟ್ಸ್ ಕ್ಯಾಂಡಲ್ ಕಾಣ್ತಾನೆ ಇಲ್ಲ. ಆದ್ರೆ ನಮ್ಗೆ ಇದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು. ಇಷ್ಟೇ ಕೊಡುತ್ತೇನೋ ಇಷ್ಟೇ ಕೊಡುತ್ತೇನೋ ಅಂತ. ಸೊ ಅದರಿಂದ 1:1 1:2 ಕ್ಲೋಸ್ ಮಾಡ್ಬಿಡಿ. ಬೇಕಾದ್ರೆ ಅರ್ಧ ಬಿಡ್ತೀನಿ ಅಂದ್ರೆ ಬಿಡಿ, ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಬಿಡಿ, ಪ್ರಾಬ್ಲಮ್ ಇಲ್ಲ. ಬಟ್ ಈ ಟ್ರಿಕ್ಸ್ ನೆಲ್ಲ ಸ್ವಲ್ಪ ಯೂಸ್ ಮಾಡಬೇಕು. ಬ್ರೋ ಎತ್ರಲ್ಲಿ ಟ್ರೇಡ್ ಮಾಡ್ತೀರಾ ನೀವು ಬ್ರೋಕರ್? ಬ್ರೋ ಹಾ 4:30 ಇಂದ 6:30 ನೀವು ಹೇಳಿದ್ರ ಒಳ್ಳೆ ಟ್ರೇಡ್ ಸಿಗುತ್ತೆ ಅಂತ. ಹೌದು. ಸೊ ಆ ಟ್ರೇಡ್ ಅಲ್ಲಿ ನಾನೊಂದು ಒಳ್ಳೆ ಪ್ರಾಫಿಟ್ ಬಂತು. ಸೊ ಒಂದು $80 ಬಂತು ನನಗೆ. ನೆನ್ನೆನಾ? ಹಾ ಆ ಗ್ಯಾಪ್ ಅಲ್ಲಿ ಮಾಡಿದ್ದೆ, ಮತ್ತೆ ಮಾರ್ನಿಂಗ್ ಒಂದು ಮಾಡಿದ್ದೆ, ಈವ್ನಿಂಗ್ 2 ಮಾಡಿದ್ದೆ. ಹಾ 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 ಸೊ ಅದರಲ್ಲಿ ಟೋಟಲ್ 3 ಇದರಿಂದ ಟ್ರೇಡ್ ಇಂದ ಒಂದು $80 ಏನೋ ಬಂದಿತ್ತು ನನಗೆ. ನೈಸ್ ನೈಸ್ ನೈಸ್. ಅದೊಂದು ನನಗೆ ಅದೇ ನೀವು ಹೇಳಿದ್ರಲ್ಲ ಟೈಮಿಂಗ್ 10:30 ಇಂದ 2:30 ಮತ್ತೆ 4:30 ಇಂದ 6:30 ಒಂದು ಟ್ರೇಡ್ ಚೆನ್ನಾಗಿ ಸಿಗುಂತ, ಅದೇ ಕರೆಕ್ಟ್ ಅಬ್ಸರ್ವ್ ಮಾಡಿದೆ. ಬಟ್ ಇನ್ ಬಿಟ್ವೀನ್ ಅಲ್ಲಿ ಸಿಕ್ಕಾಪಟ್ಟೆ ಕನ್ಸಲ್ಟೇಷನ್ ಆಗುತ್ತೆ. ಹೌದು ನೋಡಿ, ಲಂಡನ್ ಒಂಚೂರು ಮಿಡಲ್ ಹೋಗ್ತಿದಂಗೆ ಅದೇನ್ ಮಾಡ್ಬಿಡುತ್ತೆ, ಇಲ್ಲೇ ಆಟ ಆಡಕ್ ಬರುತ್ತೆ. ನಾವು ಲಂಡನ್ ಅಲ್ಲಿ ಆಕ್ಚುಲಿ ಮುಂಚೆ ತುಂಬಾ ಚೆನ್ನಾಗಿ ಟ್ರೇಡ್ ಸಿಕ್ತಿತ್ತು. ಟ್ರಂಪ್ ಬಂದಾಗಿಂದ ಏನಾಗುತ್ತೆ ನೋಡಿ, ಇವತ್ತು ಅಷ್ಟೇನೆ ಏಷ್ಯಾದಲ್ಲಿ ಒಳ್ಳೆ ಮೂವ್ ಕೊಟ್ಬಿಟ್ಟಿರುತ್ತೆ. ಹೌದು ಬ್ರೋ. ಮೊನ್ನೆ ಒಂದ್ ಕೊಟ್ಟಿಲ್ಲ, ಬಟ್ ಮೋಸ್ಟ್ ಇವಾಗ ಇತ್ತೀಚೆಗಂತೂ ಏಷ್ಯಾದಲ್ಲಿ ಹೆವಿ ಮೂವ್ ಕೊಡ್ತಾ ಇದೆ. ಆದ್ರೆ ಲಂಡನ್ ಅಲ್ಲಿ ಕೊಡ್ಬೇಕಿರೋ ಮೂವ್ ಅದೆಲ್ಲ ಏಷ್ಯಾದಲ್ಲೇ ಕೊಡ್ತಾ ಇದೆ. ಏನೋ ಮಾಡಕ್ಕಾಗಲ್ಲ, ಅವ್ನ ಇರೋವರೆಗೂ ಇದೇ ಕತೆ. ನಾವು ಸ್ವಲ್ಪ ಮಾರ್ಕೆಟ್ ಯಾವ ತರ ಬೇಕು ನಾವು ಆ ತರ ಚೇಂಜ್ ಆಗ್ತಾ ಇರ್ಬೇಕು. ಕಂಪ್ಲೀಟ್ಲಿ ಅಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನಾವು ಮಾಡೋದ್ರಲ್ಲ. ನಾವು ಅದು ಹೆಂಗೆ ಅಂದ್ರೆ, ನೀವು ಯಾವ ಮಾರ್ಕೆಟ್ ಬ್ರೋಕರ್ನ ಯೂಸ್ ಮಾಡ್ತೀರಾ? ಹಾ ಯಾವ ಬ್ರೋಕರ್ನ ಯೂಸ್ ಮಾಡ್ತೀರಾ ನೀವು? ಬ್ರೋಕರ್ XM ಯೂಸ್ ಮಾಡ್ತೀನಿ ಬ್ರೋ ನಾನು ನನ್ನ ಪರ್ಸನಲ್ ಅಕೌಂಟಿಗೆ. ಅದ್ ಬಿಟ್ರೆ ಇನ್ನೆಲ್ಲ ಫಂಡೆಡ್ ಅಕೌಂಟ್ಸ್. ಫಂಡೆಡ್ accounts ಬಗ್ಗೆ ಹೇಳ್ಬೇಕು. ಯೂಸ್ ಮಾಡ್ತೀರಾ ಬ್ರೋ? ಅದೇ ಇವಾಗ ಏನಾದ್ರೂ ಡೌಟ್ಸ್ ಇದ್ರೆ ಹೇಳೋಣ ಅದನ್ನು. ಬ್ರೋ ಅದೇ funded accounts ಬಗ್ಗೆ ಹೇಳ್ಬೇಕ್ರಿ bro. ನಾನೇನ್ ಅನ್ಕೊಂಡಿದೀನಿ ಅಂದ್ರೆ, ಈಗ ನೋಡಿ ಕಂಪ್ಲೀಟ್ ನಿಮ್ಗೆ ಈ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಒಂದ್ 2-3 ದಿನ ನೀವು ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ತರ ಟ್ರೇಡ್ ಮಾಡ್ಬೋದು ಅಂತ. ಅಟ್ಲೀಸ್ಟ್ ನೀವು ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಿಡಿ, ಇನ್ನು ಬಿಗಿನರ್ಸ್ ತುಂಬಾ ಜನ ಇದೀರಾ ಅಂತಾನೆ ಅನ್ಕೊಳ್ಳಿ. ಬಟ್ ನಿಮ್ಗೆ ಹೆಂಗ್ ಟ್ರೇಡ್ ತಗೋಬೇಕು, ತಗೋಬೇಕು, ಏನ್ ಮಾರ್ಕ್ ಮಾಡ್ಬೇಕು, ಯಾವಾಗ ವೆಯ್ಟ್ ಮಾಡ್ಬೇಕು, ಇಷ್ಟೆಲ್ಲ ಗೊತ್ತಾಗ್ತಾ ಇದ್ರೆ ಅಲ್ಲಿವರೆಗೂ ನಿಮ್ಗೆ ಅಕೌಂಟ್ ಓಪನ್ ಮಾಡ್ಸೋದ್ ಬೇಡ ಅಂತ ನಾನು ಅನ್ಕೊಂಡಿದ್ದು. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ಅಲ್ವಾ, ಮಾಡೋಣ ಇನ್ ಸ್ವಲ್ಪ ದಿನದ, ಇನ್ನೊಂದ್ 2 ದಿನ, 1 ದಿನ, ನಾಳೆ ಇಲ್ಲ ನಾಡ್ದು. ನಾನ್ ಅದಕ್ಕೆ ಟ್ರೇಡ್ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಚಂದು ಬ್ರೋ, ಅದು MSS ತಗೊಂಡಿದಿಲ್ಲ, ಅದು ಹೆಂಗೆ ಬ್ರೋ? ಕನ್ಫ್ಯೂಸ್ ಆಗ್ತಿದೆ. ಲಾಸ್ಟ್ MSS ಇದಾ ಅದು ಬ್ರೋ. ಬ್ರೋ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಅದು 5 ಮಿನಿಟ್ಸ್ ಅಲ್ಲಿ MSS ಹಾಕಿದ್ದೀನಿ ನಾನು ಆಕ್ಚುಲಿ. ಯಾಕೆ ಗೊತ್ತಾ ನೋಡಿ, 5 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಏನ್ ಮಾಡ್ತು, ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಈ ಏನಿತ್ತು, ಸಾರಿ, ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇತ್ತು, ಮತ್ತೆ ಮೇಲೋಯ್ತು, ಹೌದಾ? ಮತ್ತೆ ಕೆಳಗಡೆ ಬಂದು ಅದೇನ್ ಮಾಡ್ತು, ಮೇಲಕ್ಕೆ ಬ್ರೇಕ್ಔಟ್ ಕೊಡ್ತು. ಸೊ ಇದೇನಾಗುತ್ತೆ, ನಾರ್ಮಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ ಅಲ್ವಾ? ಸೊ ನಾರ್ಮಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡ್ತು, ಕೆಳಗಡೆ ಹೋಯ್ತು, ಹೌದಾ? ಸೊ ಇದೇನಾಯ್ತು, ಒಂದ್ಸಲಿ ಮೇಲ್ಗಡೆ ಬ್ರೇಕ್ ಕೊಟ್ಟಿತ್ತು, ಬಟ್ ಇವಾಗ ಮತ್ತೆ ಕೆಳಗಡೆ ಶಿಫ್ಟ್ ಆಗ್ತಾ ಇದೆ ಅಂದಾಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತಲ್ಲ 5 ಮಿನಿಟ್ಸ್ ಅಲ್ಲಿ. ಸೊ 5 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಬಟ್ 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದೆ. ಸೊ ನಾನು ಅವಾಗ ಯಾಕಂದ್ರೆ ಇಲ್ಲಿ ಇಷ್ಟು ಕನ್ಸಾಲಿಡೇಟ್ ಮಾಡ್ತಿತ್ತಲ್ಲ, 5 ಮಿನಿಟ್ಸ್ ಅಲ್ಲಿ ಸಿಗುತ್ತೆ ಅಂತ 5 ಮಿನಿಟ್ಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದೆ ನಾನು ಅವಾಗ. ಇನ್ನೊಂದೇನಂದ್ರೆ 15 ಮಿನಿಟ್ಸ್ ಅಲ್ಲಿ ಟ್ರೇಡ್ ಎಂಟ್ರಿ ಆದ್ರೆ ಅದು ತುಂಬಾನೇ ಟೈಮ್ ತಗೊಳೋದು ಬ್ರೋ, ಕ್ಲೋಸ್ ಆಗುತ್ತೆ. ಇವನ್ ನೆನ್ನೆ 10 o'clock ಮಾರ್ನಿಂಗ್ ತಗೊಂಡಿದ್ದು ಟ್ರೇಡ್ ಕ್ಲೋಸ್ ಮಾಡಿದ್ ನಾನು ಈವ್ನಿಂಗ್ ನೈಟ್ 8 ಅದು ದೊಡ್ಡ ಟ್ರೇಡ್ ಏನೇ ಬ್ರೋ, ಯಾಕಂದ್ರೆ ನೋಡಿ ಎಷ್ಟು ಮೊಮೆಂಟಮ್ ನ್ಯೂಸ್ ಅಲ್ಲಿ ಬಿದ್ದಿದ್ದಲ್ವಾ, ತುಂಬಾ ದೊಡ್ಡದಾಗಿ ಬಿದ್ದಿತ್ತು. ಅವಾಗ ಏನಾಗುತ್ತೆ, ಒಂದೇ ಸಲ ನ್ಯೂಸ್ ಅಲ್ಲಿ ಬೀಳ್ಬೇಕಾದ್ರೆ ಆರ್ಡರ್ ಬ್ಲಾಕ್ಗಳು ಅಷ್ಟೇ ದೊಡ್ಡ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಬಟ್ ಅದ್ರ ನಾಳೆ ನಾವು ಬಂದಾಗ ನ್ಯೂಸ್ ಇಲ್ಲ, ಇವಾಗ ಎಫೆಕ್ಟ್ ಇಲ್ಲ, ಏಷ್ಯನ್ ಸೆಷನ್ ಬೇರೆ ನಡೀತಾ ಇದೆ. ಸೊ ಎಂಟ್ರಿ ತಗೊಂಡ್ರೆ ಈ ತರ ಸಿಚುವೇಶನ್ಸ್ ಅಲ್ಲಿ ಜಾಸ್ತಿ ಟೈಮ್ ತಗೊಳುತ್ತೆ. ಓಕೆ ಬ್ರೋ. ಬ್ರೋ ಮತ್ತೆ ಅದು ಇದಲ್ಲ, ಇನ್ನೊಂದು ಬಿಫೋರ್ ಇದೆಯಲ್ಲ ನೋಡಿ, ದೊಡ್ಡ ಬ್ರೇಕ್ಔಟ್ ಕೊಟ್ಟಿದೆಯಲ್ಲ, ಅಲ್ಲೊಂದು ಟ್ರೇಡ್ ಪಂಚ್ ಮಾಡಿದ್ರಿ ನೋಡಿ ಬೆಳಿಗ್ಗೆ ನೀವು. ನಾವೆಲ್ಲ ಇಲ್ಲ MSS ಆಗುತ್ತೆ ಅಂತ ಕೈಗೊಂಡು ಕೂತಿದ್ವಿ, ಅಷ್ಟೊಂದು ನೀವು ಟ್ರೇಡ್ ಪಂಚ್ ಮಾಡಿದ್ರಿ. ಇದೇನೆ
ಹಾ ಅದೊಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ? ನಾನು ಇದನ್ನ ಫುಲ್ ಇದ್ರಲ್ಲಿ ಕಾಯ್ಕೊಂಡ್ ಕೂತಿದ್ದೀನಿ, MSS ಆಗುತ್ತೆ ಇಲ್ಲಿ ಹೋಗುತ್ತೆ ಅಂತ. ನೋಡಿದ್ರೆ ಇದೇ ಗಡಲ್ಲಿ ಟ್ರೇಡೆ ಪಂಚ್ ಅದು ಮಾಡ್ಬಿಟ್ಟು ಏನಿಲ್ಲ ಬ್ರೋ, ನ್ಯೂಸ್ ಅಲ್ಲಿ ನಿನ್ನೆ ಬಿದ್ದಿತ್ತಾ ಬ್ರೇಕ್ ಆಫ್ ಸ್ಟ್ರಕ್ಚರ್ 1 hour 15 minutes ಎಲ್ಲದರಲ್ಲೂ ಕೊಟ್ಟಾಗಿದೆಯಾ ಇಲ್ಲಿ. ಸಾರಿ, ಹೌದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆಯಾ ಕೆಳಗಡೆ. ಅದಾದ್ಮೇಲೆ ಏನ್ ಹೌದು ಮಾಡ್ತು, bro. ನ್ಯೂಸ್ ಅಲ್ಲಿ ಬಿದ್ದಿದ್ರಿಂದ ಒಂದೇ ಸಲ ಇಷ್ಟೊಂದು ಪುಷ್ ಆದಾಗ, ನಾನು ಅವತ್ತೇ ಹೇಳಿದೆ ನಿಮ್ಗೆ, ದೊಡ್ಡ ದೊಡ್ಡ ಪುಷ್ ಕೊಟ್ಟಾಗ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಇಲ್ಲಿವರೆಗೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಮಿಡಲ್ ಅಲ್ಲಿ ಎಲ್ಲಾದ್ರೂ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದ್ದೇ ಇರುತ್ತೆ. ಇದು ಯೂಶುವಲಿ ನಾವು ಇದನ್ನ ಇಂಡ್ಯೂಸ್ಮೆಂಟ್ ಅಂತ ಬಿಡಬೇಕು. ಬಟ್ ನ್ಯೂಸ್ ಟೈಮಲ್ಲಿ ದೊಡ್ಡ ದೊಡ್ಡ ಮೊಮೆಂಟಮ್ ಅಲ್ಲಿ ಕೊಟ್ಟಿದ್ದಾಗ, ಕೆಳಗಡೆ ಬಿದ್ದಿದ್ದಾಗ ಡಿಸ್ಪ್ಲೇಸ್ಮೆಂಟ್ ಅಷ್ಟ ಆಗ್ಬಿಟ್ಟಿರುತ್ತೆ ಹಳೆ ಪ್ರೈಸ್ಗೂ ಈಗಿರೋ ಪ್ರೈಸ್ಗೂ. ಅವಾಗ ಹಾ ಏನ್ ಮಾಡುತ್ತೆ, ಮಾರ್ಕೆಟ್ ಮಿಡಲ್ ಇಂಡ್ಯೂಸ್ಮೆಂಟ್ ಅಂತ ಅನ್ಕೋತೀವಲ್ಲ ಅದರಿಂದನೇ ಬೀಳುತ್ತೆ. ಸೊ ಇವಾಗ ಏನ್ ಮಾಡ್ತಿದ್ರಿ ನೀವು, ಈ 15 minutes ಆರ್ಡರ್ ಬ್ಲಾಕ್ ನ ಹಾಕ್ತಾ ಇದ್ರಿ, ದೊಡ್ಡದಾಯ್ತು, ಸರಿ ಆಯ್ತು. ದೊಡ್ಡದಾದ್ಮೇಲೆ ಅದನ್ನೇನ್ ಮಾಡ್ತಿದ್ರಿ, 5 minutes ಅಲ್ಲಿ ಇದ್ ಮಾಡ್ಕೋತಿದ್ರಿ, ಮಾಡ್ಕೊಂಡು ಎಂಟ್ರಿ ತಗೋತಾ ಇದ್ರಿ. ಅಷ್ಟೇನೆ ಬ್ರೋ, ಇನ್ನೇನಿಲ್ಲ. ನಾರ್ಮಲ್ ನಾನು ನಂದು ಎಲ್ಲಾ ಟ್ರೇಡು ಒಂದೇ ಲಾಜಿಕ್ಕು. ನಾನು ಬೇರೆ ಏನು ಯೂಸೇ ಮಾಡಲ್ಲ. ಒಂದ್ ನಿಮ್ಗೆ ಗೊತ್ತಾಗದೆ ಇರೋದಕ್ಕೆ ಕಾರಣ ಎರಡೇ ಇರುತ್ತೆ. ಒಂದು 15 minutes ಅಲ್ಲಿ ಮಾಡಿರ್ತೀನಿ, 5 minutes ಅಲ್ಲಿ ಮಾಡಿರ್ತೀನಿ. ಇನ್ನೊಂದು ಇವೆರಡ್ರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಅಷ್ಟೇ. ಅದ್ ಬಿಟ್ಟು ನಾನು ಏನೇನ್ ಟ್ರೇಡ್ಸ್ ಹಾಕ್ತೀನಿ ಎಲ್ಲಾ ಇದೊಂದೇ, ಇನ್ಯಾವುದೂ ನಾನು ಫಾಲೋ ಮಾಡಲ್ಲ. ಅದೇ ಬ್ರೋ, ಅಂದ್ರೆ ಅನುಭವ ಆಗ್ಬೇಕು. ಯಾಕೆ ನಾನು ನೋಡ್ರಿ ಇವಾಗ ಏನನ್ನ MSS ಮಾಡ್ತಾನೆ ಎತ್ಕೊಂಡು ಹೋಗ್ತಾನೆ ಮಾರ್ಕೆಟ್, ನಾವ್ ವೇಟ್ ಮಾಡ್ತಾ ಇರ್ತೀವಿ. ಬಟ್ ನೀವ್ ಅಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅದೇ ನೀವು ಬೇರೆ ಬ್ರೋ, ಯೋಚನೆ ಅದೇ ಮಾಡ್ತಿರ್ತೀರಾ. ನಿಮ್ಗೆ ಎಕ್ಸ್ಪೀರಿಯನ್ಸ್. ಈಗ ನೋಡಿ, ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ ಈ ತರ ದೊಡ್ಡ ಮೊಮೆಂಟಮ್ ಬಂದ್ಮೇಲೆ ಮಿಡಲ್ ಇಂದ ಹೋಗ್ಬಿಡುತ್ತೆ, ಇಲ್ಲಿಗೆ ವೆಯ್ಟ್ ಮಾಡ್ಬೇಡ ಅಂತ ಯಾರು ಹೇಳ್ಕೊಟ್ಟಿಲ್ಲ. ಈ ತರ ಸಿಚುವೇಶನ್ಸ್ ನ ನೋಡಿ ನೋಡಿ ನೋಡಿ, ಹೋಗ್ ಗುರು ಅಲ್ಲಿಗೆಲ್ಲ ಬರಲ್ಲ, ಇಲ್ಲಿ ನೋಡೋಣ ಅಂತ ನೆಕ್ಸ್ಟ್ ಇಲ್ಲಿ ನೋಡಕ್ ಟ್ರೈ ಮಾಡಿದೆ. ಇಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಯ್ತು ಮ್ಯಾಕ್ಸಿಮಮ್ ಟೈಮ್ ಅಂತ ಗೊತ್ತಾದಾಗ ಇಷ್ಟು ದೊಡ್ಡ ಮೊಮೆಂಟಮ್ ಅಲ್ಲಿ, ಅವಾಗ ನಾನೇನ್ ಮಾಡ್ತೀನಿ, ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಓಕೆ ಅದನ್ನ ನನ್ ತಪ್ಪು, ಇಷ್ಟುದ್ದ ಬರಲ್ಲ, ಇಲ್ಲೇ ನೋಡೋಣ ಅಂತ ಬಂದು ಟ್ರಯಲ್ ಮಾಡೋದು, ಟ್ರಯಲ್ ಅಂಡ್ ಎರರ್, ಇದನ್ನೇ ಫಾಲೋ ಮಾಡಿ 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 ಆಗಿರೋದು. ಹೌದು ಬ್ರೋ, ಸ್ಟಾರ್ಟಿಂಗ್ ಅಲ್ಲಿ ನೀವು ಹಿಂಗ್ ಮಾರ್ಕ್ ಮಾಡ್ಕೊಳ್ಳೋದು, MSS ಮಾಡೋದು, ಈಗ BOS ಆಗುತ್ತೆ ಅದೆಲ್ಲ ಹೇಳ್ಬೇಕಾದ್ರೆ ಈಸಿ ಅನ್ಸ್ತಿತ್ತು. ಹಾ ಇವಾಗ ಮಾಡ್ಬೇಕಾದ್ರೆ ಲೈವ್ ಅಲ್ಲಿ ಅದು ಇದ್ ಮಾಡ್ಬೇಕಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಬ್ರೋ, 10 ನಿಮಿಷ ರಿಪೀಟ್ ಮಾಡಿ ಮಾಡಿ ನನ್ಗೂ ಮಾಡ್ಬೇಕು. ಹಂಗೆ ಆಗಿರೋದು. ನನ್ಗೇನ್ ಸೂಪರ್ ಆಗಿ ಬಂದ್ಬಿಟ್ಟಿಲ್ಲ ಎಲ್ಲಾನು, ನಾನು ಹಂಗೆ ಮಾಡಿರೋದು. ಅದಕ್ಕೆ ಮತ್ತೆ ಅದೇ ಒಂದೊಂದ್ ಬ್ರೋ, ನೀವು ವಿಡಿಯೋನ ಪಾತ್ ಅಲ್ಲಿ ಹೇಳ್ಕೊಡ್ಬೇಕಾದ್ರೆ ಕ್ಲೀನ್ ಆಗಿ ಅರ್ಥ ಆಗ್ತಿತ್ತು. ಅದೇ ನಾವು ಲೈವ್ ಅಲ್ಲಿ ಕ್ಯಾಂಡಲ್ ಮೇಲೆ ಪಾತ್ ಹಾಕೊಂಡು BOS ಮತ್ತೆ MSS ಕಷ್ಟ ಆಗುತ್ತೆ. ಬಾರಿ. ಹೌದು, ಆಗ ಏನ್ ಮಾಡ್ಬೇಕು ಬ್ರೋ ಗೊತ್ತಾ ಬ್ರೋ, ಅವಾಗ ಮತ್ತೆ ನೀವು ವಿಡಿಯೋಗೆ ಹೋಗಿ, ವಿಡಿಯೋದಲ್ಲಿ ಮತ್ತೆ ನೋಡಿ, ಮತ್ತೆ ಹಾಕಕ್ ಟ್ರೈ ಮಾಡಿ. ಅದ್ರಲ್ಲೂ ಇನ್ನೂ ಬೆಸ್ಟ್ ಆಪ್ಷನ್ ಹೇಳಲಾ, ನಾನ್ ಯಾವ ದಿನ, ಈಗ ನೋಡ್ಕೊಳ್ಳಿ, ಹಿಂಗೆ ಚಾರ್ಟಿಂಗ್ ಮಾಡ್ಬೇಕಾರೆ ಕೆಳಗಡೆ ಬರ್ತಾ ಇರುತ್ತಲ್ಲ, ಯಾವ ದಿನ ಯಾವ ಟೈಮ್ಗೆ ಹಾಕಿದೀನಿ, ಅಲ್ಲೇ ಹೋಗಿ ಪ್ರಾಕ್ಟೀಸ್ ಮಾಡಿ, ಇನ್ನೂ ಪರ್ಫೆಕ್ಟ್ ಆಗ್ತೀರಾ ಅವಾಗ. ಪೈನಾಪಲ್ ಯಾರ ಯಾವ ಚಲೋ ಐತದ ಹೆಸರು ಹೌದು bro. ಹಲೋ ಚಂದನ್ ಬ್ರೋ, ಇವಾಗ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿದ್ರು. ಬ್ರೋ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಅನ್ಸುತ್ತೆ. ಹಲೋ ಚಂದನ್ ಬ್ರೋ, ಇದು ಫಾರೆಕ್ಸ್ ಟ್ರೇಡಿಂಗ್ ಏನ್ ಲೀಗಲ್ ಅಂತಾರಲ್ಲ, ಮಾತಾಡ್ಬೋದಾ? ಹಲೋ ಹಾ, ಹೇಳಿ. ಬ್ರೋ Brother, ಫಾರೆಕ್ಸ್ ಟ್ರೇಡಿಂಗ್ ಇವತ್ತು ನೀವೇನ್ ಆರ್ಡರ್ ಬ್ಲಾಕ್ ಹಾಕಿದಿರಲ್ಲ ಮೇಲ್ಗಡೆ, ಸೇಮ್ ಆರ್ಡರ್ ಬ್ಲಾಕ್ ಹಾಕಿದೀನಿ. ಟ್ರೇಡ್ ತಗೊಳ್ಳಿಲ್ಲ ನಾನು. ಸೆಕೆಂಡ್ ಒನ್ ಟ್ರೇಡ್ ಸೇಮ್ ಬ್ರೋ, ನಾನು ತಗೊಳ್ಳಿಲ್ಲ ಅದನ್ನ. ಭಾಳ ಫೋಮೋ ಆಗ್ತಾ ಇದೆ, ಭಯ ಬೇರೆ, ಎಲ್ಲಿ ಅಕೌಂಟ್ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಬ್ರೋ. ಡೆಮೋದಲ್ಲಿ ಹೆಂಗ್ ಮಾಡ್ತಿದ್ರಿ, ಇವಾಗ ನೋಡಿ ರಿಯಲ್ ಎಂಟ್ರಿ ಆಯ್ತಾ? ಸೇಮ್ ನಂದನೇ ಇಲ್ಲ ಬ್ರೋ, ನಾನು ಆಮೇಲೆ ಲಾಸ್ಟಿಗೆ ಬ್ರೋ, ಇಲ್ಲಿ ನೀವು ತಗೊಂಡ್ರಲ್ಲ MSS ಆಗಿದೆ, ಆಮೇಲೆ ರಿವರ್ಸ್ ಬಂತು, ಅದು ಒಂದೇ ಟ್ರೇಡ್ ತಗೊಂಡಿದ್ದು ಬ್ರೋ ನಾನು. ಒಳ್ಳೆ ಈಗ ಸಾಕು, ಒಂದೇ $75. trade ಸಾಕು. ಸೇಮ್ ಬ್ರೋ, ನಾನು ಕಾಸ್ಟ್ ಇಕ್ಬಿಟ್ಟಿದ್ದೆ. ನಾನು ಸೇಮ್ ಡೇಟ್ ತಗೊಂಡಿದ್ದೀನಿ ಬ್ರೋ. ಕಾಸ್ಟ್ ಇಕ್ಕಿದ್ದೆ, ನಾನು ಕಾಸ್ಟ್ ಆಗಿದೆ. ಬೆಳಿಗ್ಗೆ ತಣ್ಣೀರ್ ಸ್ನಾನ ಮಾಡ್ಕೊಂಡು ಕುತ್ಕೊಂಡಿರ್ತೀನಿ, 2 ಅವರ್ಗೆ ಸೆಕೆ ಸುರ್ದೋಗ್ಬಿಡ್ತೈತೆ ಬ್ರೋ ಟ್ರೇಡ್ ತಗೊಂಡಾಗ. ಅದಕ್ಕೆ ಬ್ರೋ, ರಿಯಲ್ ಮಾರ್ಕೆಟ್ ಅಲ್ಲಿ ನೀವು ಎಂಟರ್ ಆಗೋಕ್ಕಿಂತ ಮುಂಚೆ ನೋಡಿ, ಬೆಸ್ಟ್ ಇವಾಗ ನೀವು ಮಾಡ್ತೀರಾ. ನೀವು ಏನ್ ಮಾಡಿದ್ರಿ, ಡೈರೆಕ್ಟ್ ಆಗಿ ದುಡ್ಡು ಹಾಕೊಳ್ದೆ ಒಂದು ಫಂಡೆಡ್ ಅಕೌಂಟ್ ತಗೊಂಡಿದ್ದೀರಾ. ನಿಮ್ಗೆ ಅದ್ರಲ್ಲಿ ದುಡ್ಡು ಮಾಡ್ಬೇಕನ್ನೋದು ಏನಿಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು. ಆದ್ರೆ ನಿಮ್ಗೆ ಎಮೋಷನ್ಸ್, ರಿಯಲ್ ಟ್ರೇಡ್ ಮಾಡೋ ಎಮೋಷನ್ಸ್ ಇದೆಯಾ? ಅದಕ್ಕೆ ನಾನು ಫಂಡೆಡ್ ಅಕೌಂಟ್ ನ ತಗೊಳ್ಳಿ ಅಂತ ಹೇಳೋದು ನಿಮ್ಗೆ. ಹೇಳ್ಕೊಡ್ತೀನಿ ಅದನ್ನ. ಬ್ರೋ, ಅದು ಅದ್ರ ಲಾಜಿಕ್ ಎಲ್ಲಿ ಒಂದು ಈ ಟ್ರೇಡ್ ತಗೊಂಡ ನೀವು? ಇದು ಯಾವ್ದು? ಈ ಲಾಸ್ಟ್ ಇದೆ ಮೂರದ್ದು ಹೇಳ್ಬಿಡ್ತೀನಿ ರೀ. ಓಕೆ. ಸೊ ಮಾರ್ನಿಂಗ್ ಆಕ್ಚುಲಿ ಒಬ್ರು ಕ್ಯಾಚ್ ಮಾಡಿದಾರೆ ಈ ಟ್ರೇಡ್ ನ, ನಾನು ತಗೊಂಡಿರ್ಲಿಲ್ಲ. ಸೊ ಇದ್ರ ಲಾಜಿಕ್ ಈಗ ಹೇಳ್ದೆ. 5 minutes ಆರ್ಡರ್ ಬ್ಲಾಕ್ ಇಂದ ಬಿತ್ತು, 15 minutes ಆರ್ಡರ್ ಬ್ಲಾಕ್, BOS ಆದ್ಮೇಲೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಯಾವುದು, ಲಂಡನ್ ಎಂಡಿಂಗ್ ಟೈಮ್ ಅಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇತ್ತು 15 minutes ಅಲ್ಲಿ. 15 minutes ಅಲ್ಲಿ 5 minutes ಅಲ್ಲಿ ಟ್ರೇಡ್ ಪ್ಲಾನ್ ಮಾಡ್ತಾನೆ ಇದ್ದೆ, ಇಲ್ಲಿ ಮಾಡ್ದೆ
ಇಲ್ಲಿ ಮಾಡ್ದೆ, ಯಾವುದು ಸಿಕ್ಕಿಲ್ಲ, ಎಲ್ಲ ಹೋಯ್ತು. ನಾನೇನ್ ಮಾಡ್ದೆ ಹಂಗ ಅನ್ಬಿಟ್ಟು ಡೈರೆಕ್ಟ್ ಅದೆಲ್ಲ ಈಗಲೂ ವ್ಯಾಲಿಡ್ ಬ್ರೋ ಆರ್ಡರ್ ಬ್ಲಾಕ್ಸ್ ಎಲ್ಲ ಈಗ 3 ಇದಾವಲ್ಲ. ಇಲ್ಲ ಬ್ರೋ, ಇವಾಗ ಅವೆಲ್ಲ ವ್ಯಾಲಿಡ್ ಇರುತ್ತೆ. ಮೋಸ್ಟ್ ಆಫ್ ದ ಕೇಸಸ್ ಏನಾಗ್ಬಿಡುತ್ತೆ, ಚೇಂಜಸ್ ಆಗಿರುತ್ತೆ ಇಲ್ಲಿ, ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲಕ್ಕೆ ಶಿಫ್ಟ್ ಆಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಇಟ್ಕೊಳಂಗಿಲ್ಲ. ರೀಸೆಂಟ್ ಆಗಿದ್ರೆ ಓಕೆ, ಸರಿನಾ. ಅವಾಗ ಏನ್ ಮಾಡಿದೆ, ಇವನ್ನೆಲ್ಲ ಮಾರ್ಕ್ ಮಾಡ್ಕೊಂಡು ಕೂತಿದ್ದೆ. 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ನ 1 ಮಿನಿಟ್ ಆರ್ಡರ್ ಬ್ಲಾಕ್ಗೆ ಇದು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೆ, ಬರ್ಲಿಲ್ಲ. ಸೊ ಓಕೆ, ಬ್ರೋ ಒಂದು ಬರ್ಲಿಲ್ಲ. ಕ್ವಶನ್ ಇದೆ. ನೋಡ್ತಾ ಇದ್ದೆ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ನೋಡ್ತಾ ಇರ್ಬೇಕಾದ್ರೆ ಏನಾಯ್ತು, ಮಾರ್ಕೆಟ್ 15 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು ಮೇಲ್ಗಡೆಗೆ. ಇದು ಟ್ರೆಂಡ್ ಅಗೇನ್ಸ್ಟ್ ಟ್ರೇಡ್ 1:2ಗೆ ಕ್ಲೋಸ್ ಮಾಡ್ಬೇಕಿತ್ತು, ಬಟ್ ಪರ್ಸನಲ್ ಅಕೌಂಟ್ ಅಲ್ಲಿ ತಗೊಂಡಿದ್ರಿಂದ ನಾನು 1:3 ಬಿಡೋಣ ಅಂತ ಬಿಟ್ಟಿರೋದು. ಓಕೆನಾ. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಏನಪ್ಪಾ ನಮಗೆ ಗೊತ್ತಿರೋದು, 15 ಮಿನಿಟ್ಸ್ ಅಲ್ಲಿ ಆಗಿದ್ರೆ ಏನ್ ಮಾಡ್ತಿದ್ವಿ, 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ನ ಹಿಂಗ್ ಹಾಕೋತಿದ್ವಿ, ಕೊನೆ ಆರ್ಡರ್ ಬ್ಲಾಕ್ನ. ಅದಾದ್ಮೇಲೆ 5 ಮಿನಿಟ್ಸ್ ಬಂದು ಅದನ್ನ ಕಮ್ಮಿ ಮಾಡ್ತಿದ್ವಿ. ಇವಾಗ ಎಲ್ಲ ಆಗಿದೆ, 5 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿದೆ. ನಾನು 5 ಮಿನಿಟ್ಸ್ ಅಲ್ಲಿ ನೋಡ್ತಾ ಇದ್ದೀನಿ ಇವಾಗ. ಕನ್ಸಾಲಿಡೇಷನ್ ಅಲ್ಲಿ ಇತ್ತು ಇಲ್ಲಿ, ಅದಕ್ಕೋಸ್ಕರ ಸುಮ್ನೆ 5 ಮಿನಿಟ್ಸ್ ಹೋಗಿಲ್ಲ. ಓಕೆ. ಸೊ ಅದಾದ್ಮೇಲೆ 1 ಮಿನಿಟ್ಗೆ ಹೋದೆ. ಅದಾದ್ಮೇಲೆ 1 ಮಿನಿಟ್ಗೆ ಬಂದೆ. 1 ಮಿನಿಟ್ ಅಲ್ಲಿ ಅದ್ರೊಳಗೆ ಆರ್ಡರ್ ಬ್ಲಾಕ್ ಇದೆಯಾ ನೋಡಿ, ಇದು ಕೊನೆ ಲಾಸ್ಟ್ ಪಾಯಿಂಟ್ ಇಂದ ವಿಕ್ ಇರೋದು ಎಲ್ಲಿ, ಇಲ್ಲಿಂದ ಮೇಲೋಗಿರತ್ತಲ್ವಾ. ಸೊ ಅದ್ರೊಳಗೆ 1 ಮಿನಿಟ್ ಆರ್ಡರ್ ಬ್ಲಾಕ್ಗೆ ಇದು ಮಾಡ್ಕೊಂಡೆ, ಅಡ್ಜಸ್ಟ್ ಮಾಡ್ಕೊಂಡೆ ಮತ್ತೆ, ಸರಿನಾ. ಎಲ್ಲೋಯ್ತು ಅದನ್ನ ಮಾಡ್ಕೊಂಡೆ, ಹೇಳ್ದೆ ಬೈ ಲಿಮಿಟ್ ಪ್ಲೇಸ್ ಮಾಡಿ ಇಟ್ಟಿದ್ದೆ ಇಲ್ಲಿ. ಈ ತರ ರಿವರ್ಸ್ ಟ್ರೆಂಡ್ ಇದ್ದಾಗ 1:2 ಮಾತ್ರ ತಗೊಳ್ಳಿ, ಇಲ್ಲ 1:1 ಸಾಕು ಆಕ್ಚುಯಲ್ ಆಗಿ. ಸೊ ಓಕೆನಾ. ಫಾರೆಕ್ಸ್ ಟ್ರೇಡಿಂಗ್ ಲೀಗಲ್ ಇಂಡಿಯಾದಲ್ಲಿ? ಬ್ರೋ ಲೀಗಲ್ ಆಗಿ ಮಾಡೋರು ಲೀಗಲ್, ಇಲ್ಲಿಗಲ್ ಆಗಿ ಮಾಡೋರು ಇಲ್ಲಿಗಲ್. ಈಗ ಅವ್ರೇನೋ ಹೇಳ್ತಾ ಇದಾರೆ, ನಂದು ಒಂದು ಡೌಟ್ ಇತ್ತು ಬ್ರೋ, ಹೇಳೋದ್ ಕಂಪ್ಲೀಟ್ ಮಾಡ್ಸ್ರಿ ಮೊದ್ಲು. ಅವ್ರು ಏನ್ ಹೇಳ್ತಿದಾರೆ ನೆಕ್ಸ್ಟ್ ಇದೊಂದು ಲಾಸ್ಟ್ ಅಲ್ಲ, ಆಮೇಲೆ ಹೇಳೋರಂತ ಇದೆ, ಅವ್ರು ಹೇಳ್ತೀನಿ. ಏನ್ ಹೇಳ್ತಾ ಇದಾರೆ ಕೇಳಿ ಒಂಚೂರು. ಸರಿನಾ, ಅದೊಂದು ಫಸ್ಟ್. ನೆಕ್ಸ್ಟ್ ಇದು ಮುಗಿತು, ಕಂಟಿನ್ಯೂ ಮಾಡಿ ಲಾಸ್ಟ್ ಇದು ಒಂದು ಎಕ್ಸ್ಪ್ಲೇನ್ ಮಾಡಿ. ಮುಗಿದ್ಮೇಲೂ ಸರಿಯಾಗಿ ಮಾರ್ಕೆಟ್ ಬಿತ್ತು ಮತ್ತೇನೆ. ಓಕೆನಾ. ಸೊ ನೆಕ್ಸ್ಟ್ ನಾನು ಏನ್ ಪ್ಲಾನ್ ಮಾಡಿದ್ದೆ, ಈ ಟ್ರೇಡ್ ಆದ್ಮೇಲೆ ಮತ್ತೇನಾದ್ರೂ ಇದನ್ನೇ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ರೆ ಮತ್ತೆ ಈ ಆರ್ಡರ್ ಬ್ಲಾಕ್ ಇಂದ ತಗೊಳ್ಳೋಣ ಬೈ ಇನ್ನೊಂದು ಅಂತ ಥಿಂಕ್ ಮಾಡಿದ್ದೆ, ಬಟ್ ಅದು ಉಲ್ಟಾನೇ ಹೊಡಿತು. ವೈಫೈ ಯೂಸ್ ಮಾಡೋದ್ ಬಿಟ್ಟು ಸೊ ಮತ್ತೆ ಉಲ್ಟಾನೇ ಹೊಡಿತಾ. ಸೊ ಅದಾದ್ಮೇಲೆ ಏನ್ ಮಾಡಿದೆ, ಬಿತ್ತು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಮತ್ತೆ ನೀವು ನೋಡಿದ್ರೆ 5 ಮಿನಿಟ್ಸ್ ಅಲ್ಲಿ ದೊಡ್ಡದಾಗಿ ಡಿಸ್ಪ್ಲೇಸ್ಮೆಂಟ್ ಆಯ್ತು, ಮೇಲ್ಗಡೆಗೆ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಸೊ ಈ ತರ ಡಿಸ್ಪ್ಲೇಸ್ಮೆಂಟ್ ಆದಾಗ ನಾನು ಬರೀ 5 ಮಿನಿಟ್ಸ್ ಅಲ್ಲೇ ಕೂತಿರಲ್ಲ, ಮತ್ತೆ 15 ಮಿನಿಟ್ಸ್ಗೆ ಹೋಗ್ತೀನಿ. ಏನಕ್ಕೆ ಹೋಗ್ತಾ ಇರ್ಬೋದು, ಓಕೆ ಯಾವ್ದಾದ್ರು ಆರ್ಡರ್ ಬ್ಲಾಕ್ ಇದೆಯಾ, ಇಲ್ಲೂ ಅಷ್ಟೇನೆ, ಇವತ್ತು ಅಷ್ಟೇನೆ. ಲಂಡನ್ ಬಿಡಿ, ಏಷ್ಯಾ ಮಿಡಲ್ ಇಂದ ಈ ಆರ್ಡರ್ ಬ್ಲಾಕ್ ಟ್ಯಾಪ್ ಆದಾಗಿಂದ ಬೀಳ್ತಾನೇ ಇದೆ. ಈ ರೇಂಜ್ ಡಿಸ್ಪ್ಲೇಸ್ಮೆಂಟ್ ಆದಾಗ ನಾವು ಒಂದೇ ಸಲ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಬಂದ್ಬಿಡುತ್ತೆ, ಇಲ್ಲಿಂದ ಟ್ರೇಡ್ ತಗೊಳ್ಳೋಣ ಅಂತ ಅನ್ಕೊಳ್ಳೋದು ತಪ್ಪು. ಹೌದಾ, ರಿಯಾಲಿಟಿ ಅಲ್ಲ ಅದು. ರಿಯಲ್ ಆಗಿ ನೀವು ಥಿಂಕ್ ಮಾಡಿದ್ರೆ ಅಷ್ಟೆಲ್ಲ, ಅನ್ಲೆಸ್ ನ್ಯೂಸ್ ಇದೆ ಅಷ್ಟೊಂದು ಮೊಮೆಂಟಮ್ ಕೊಡೋದು ಅಂದ್ರೆ, ಆತರ ಇಲ್ಲ ನ್ಯೂಸ್ ಯಾವುದು ಅಂದ್ರೆ, ಇರೋ ಮಿಡಲ್ ಅಲ್ಲಿ ಇರೋ ಆರ್ಡರ್ ಬ್ಲಾಕ್ಸ್ ಇಂದಾನೆ ಬೀಳುತ್ತೆ ಅಂತ ಗೊತ್ತಿತ್ತು. ಹೌದಾ. ಸೊ 15 ಮಿನಿಟ್ಸ್ ಅಲ್ಲಿ ಯಾವ್ದಪ್ಪ ಲಾಸ್ಟ್ ಆರ್ಡರ್ ಬ್ಲಾಕ್ ಇದಿದೆ, ಮಾರ್ಕ್ ಮಾಡೋದ್ನ 5 ಮಿನಿಟ್ಸ್ಗೆ ಹೋದೆ. ಮತ್ತೆ ಸೇಮ್ ಲಾಜಿಕ್ ಬ್ರೋ, ನೀವು ಯಾವ ಟ್ರೇಡ್ ನೋಡಿದ್ರು ಒಂದೇ ಲಾಜಿಕ್ ನಂದು. 5 ಮಿನಿಟ್ಸ್ ಅಲ್ಲಿ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡೆ, ಮತ್ತೆ 15 ಮಿನಿಟ್ಸ್ಗೆ ಹೋದೆ, ಸೆಲ್ ಲಿಮಿಟ್ ಪ್ಲೇಸ್ ಮಾಡಿದೆ, SL ಎಬೋ ಆರ್ಡರ್ ಬ್ಲಾಕ್, TP 1:3 ಕ್ಲೋಸ್, 2 ಟ್ರೇಡ್ ಆಯ್ತು. ನೆಕ್ಸ್ಟ್ ಏನ್ ಮಾಡಿದೆ, 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಇಲ್ಲಿ 15 ಮಿನಿಟ್ಸ್ ಅಲ್ಲೂ ನಿಮ್ಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಹೌದಾ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿಲ್ಲ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಕ್ಕೆ ಇದನ್ನ ಬ್ರೇಕ್ ಮಾಡ್ಬೇಕದು. ಹೌದಾ. 5 ಮಿನಿಟ್ಸ್ ಅಲ್ಲಿ ಅಲ್ಲ, 15 ಮಿನಿಟ್ಸ್ ಅಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. 15 ಮಿನಿಟ್ಸ್ ಅಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ ಅಂದ್ರೆ 5 ಮಿನಿಟ್ಸ್ಗೆ ಹೋಗಿ ನೋಡಿದ್ರೆ ನಿಮ್ಗೆ 5 ಮಿನಿಟ್ಸ್ ಅಲ್ಲಿ ಸೇಮ್ ಹೊಸ ಲೆವೆಲ್ ಕ್ರಿಯೇಟ್ ಆಯ್ತು. ಹೌದಾ. ಈ ಆರ್ಡರ್ ಬ್ಲಾಕ್ ಲಾಸ್ಟ್ ಒಂದು ಉಳ್ಕೊಂಡಿದೆ, ಈ ಆರ್ಡರ್ ಬ್ಲಾಕ್ ಬಂದೆ ಆ ಆರ್ಡರ್ ಬ್ಲಾಕ್ನ ಹೇಳಿದ್ಬಿಟ್ಟು 1 ಮಿನಿಟ್ಗೆ ಹೋದೆ. ಯಾಕೆ 1 ಮಿನಿಟ್ಗೆ ಹೋಗ್ತಾ ಇದೀನಿ ಆರ್ಡರ್ ಬ್ಲಾಕ್ನ ಕಮ್ಮಿ ಮಾಡಕ್ಕೆ ಅಂದ್ರೆ, ಇದನ್ನ ತಗೋತಾ ಇರೋದು ನಾನು 5 ಮಿನಿಟ್ಸ್ ಬೇಸಿಸ್ ಮೇಲೆ. ಅದೇ 15 ಮಿನಿಟ್ಸ್ ಬೇಸಿಸ್ ಆಗಿದ್ರೆ ನಾನು 1 ಮಿನಿಟ್ ಬರ್ತಿರ್ಲಿಲ್ಲ ಆರ್ಡರ್ ಬ್ಲಾಕ್ನ ಕಮ್ಮಿ ಮಾಡ್ಕೊಳಕ್ಕೆ, ಸರಿನಾ. ಮತ್ತೆ ಇಟ್ಟೆ, ಮತ್ತೆ 5 ಮಿನಿಟ್ಸ್ಗೆ ಹೋದೆ. 5 ಮಿನಿಟ್ಸ್ ಅಲ್ಲಿ ಎಂಟ್ರಿ ಇತ್ತು, ತಗೊಂತು. ಎಂಟ್ರಿ ಬಂದ ತಕ್ಷಣ ಇನ್ಸ್ಟೆಂಟ್ 1:3 ಇದು ಪಟ್ ಅಂತ, ಇಷ್ಟೇ 3. ಅದಾದ್ಮೇಲೆ ನನ್ಗೆ ಇವಾಗ ಮತ್ತೆ ಟ್ರೇಡ್ ಮಾಡ್ಬೇಕಾ, ನಾನು ಮಾಡಲ್ಲ. ಬಟ್ ಆದ್ರೂ ಇಲ್ಲೊಂದು 5 ಮಿನಿಟ್ಸ್ ಲೆವೆಲ್ ನೋಡಿ, ಏನ್ ಬೇಕು ಹೇಳಿ, ಮತ್ತೆ ನಿಮಗೆ ಟ್ರೇಡ್ ಎಷ್ಟು ಬೇಕು ಕೊಡ್ತಾನೆ ಇರುತ್ತೆ. ಅದು ನೀವು ಕರೆಕ್ಟಾಗಿ ಯಾವುದು
ಈಗ ನೋಡಿ ಆರ್ಡರ್ ಬ್ಲಾಕ್ MSS ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗ್ತಾನೆ ಇರುತ್ತೆ. ಬೆಸ್ಟ್ ಒನ್ ನ ನೀವು ಚೂಸ್ ಮಾಡ್ಬೇಕು. ಈ ಬೆಸ್ಟ್ ಒನ್ ನ ಚೂಸ್ ಮಾಡೋದು ಅಷ್ಟು ಈಸಿ ಇಲ್ವೇ ಇಲ್ಲ. ಅದು ನಿಮ್ಗೆ ಇವಾಗ್ಲೇ ಬರೋದು ಇಲ್ಲ. ಎಕ್ಸ್ಪೀರಿಯನ್ಸ್ ಆಗ್ತಾ 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 10 ಬ್ರೇಕ್ಔಟ್ ಸ್ಟ್ರಕ್ಚರ್ಗಳನ್ನ ನೋಡಿರ್ತೀರ ನೀವು. ಅದರಲ್ಲಿ 2-3 ಪರ್ಫೆಕ್ಟ್ ಆಗಿ ವರ್ಕ್ ಆಗೇ ಆಗುತ್ತೆ ಅಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಜೊತೆ ಗೊತ್ತಾಗುತ್ತೆ. ಆಯ್ತಾ? ಸೊ ಈ ಬ್ರೇಕ್ಔಟ್ ಸ್ಟ್ರಕ್ಚರ್ 5 ಮಿನಿಟ್ಸ್ ಅಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಅದಾದ್ಮೇಲೆ ಏನ್ ಮಾಡ್ತೀರಾ? ನಾರ್ಮಲಿ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಆಗ್ತೀರಾ, 1 ಮಿನಿಟ್ಗೆ ಹೋಗ್ತೀರಾ. 1 ಮಿನಿಟ್ ಆರ್ಡರ್ ಬ್ಲಾಕ್ ಇದೆಯಾ? ಇದೆ, ಇಡ್ತೀರಾ. ನಾನು ಇವಾಗ ಮತ್ತೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ವರ್ಕ್ ಆಗದ್. ನಾನು ತಗೊಂಡಿಲ್ಲ ಇದನ್ನ, ಹೇಳ್ತಾ ಇದ್ದೀನಿ. ಬಟ್ ನಿಮಗ್ ತೋರಿಸ್ತಿರೋದು ಎಷ್ಟು ಸಲ ಬರುತ್ತೆ ನಿಮ್ಗೆ ಒಂದ್ ಸೆಟಪ್ ಅಂತ. 1:3 ಮುಗೀತಲ್ಲ. ಎಷ್ಟು ಬೇಕು ಇಷ್ಟೇ. ಈ ಬ್ರೋ ತರ ನೆನ್ನೆ ಯಾರೋ ಹೇಳಿದ್ರಲ್ಲ ಕಿಸ್ ಕೊಟ್ಟೋಯ್ತದೆ ಅಂತ, ಅದ್ರ ಬದಲು ಹಾ, 1:1 ಬೆಟ್ರು ಬ್ರೋ. ಹೌದು, ಕಿಸ್ ಕೊಡೋದ್ ತಪ್ಪಿಸ್ಕೋಬಹುದು. ಹಂಗೂ ಮಾಡ್ಬೋದು. ಅದೇ ಅವ್ರ ಮೇಲೆ ಡಿಪೆಂಡ್. ಅವರು ಅವರೇ ಮ್ಯಾನ್ಯುವಲಿ ಎಂಟರ್ ಆಗೋದಾದ್ರೆ 1:1 1:2 ಬೆಸ್ಟ್. ಈ ತರ ಲಿಮಿಟ್ಸ್ ಇಡೋದಾದ್ರೆ 1:2 1:3 ಬೆಸ್ಟ್. ಬ್ರೋ ಚಂದು ಬ್ರೋ ಪ್ರೀವಿಯಸ್ ತಗೊಂಡ್ರಲ್ಲ, ಅದು 1 ಮಿನಿಟ್ ಇಂದು ವಿಗ್ 3 ಸೇಮ್ ಇದೆಯಲ್ಲ, ಅದು ಯಾವ ತರ ತಗೊಳ್ಳೋದು? ಯಾವ್ದು ಹೇಳಿ? ಪ್ರೀವಿಯಸ್ ಇದಾ ಅದಲ್ಲ, ಹಾ ಅದು ಬ್ರೋ. ಇದು ಹಾ ಇದ್ರಲ್ಲಿ ಅದು ಏನ್ ಗೊತ್ತಾಗಿಲ್ಲ. ಅದು 1 ಮಿನಿಟ್ ಅಲ್ಲಿ 3 ಸೇಮ್ ಇದಾವೆ. ಇದು ಕೆಳಗಡೆ ವಿಗ್. ವಿಕ್ಕಾ ಹಾ ಎಲ್ ಸೇಮ್ ಇದೆಯಾ? ನೀವು ನೋಡಿ ಹಾ ಜೂಮಿನ್ ಆಗಿ ನೋಡಿ, ಒಂದ್ ದೊಡ್ಡದಿರುತ್ತೆ ಅದಕ್ಕೆ ಹಾಕಿ. ಈಗ ನೋಡಿ, ದೊಡ್ಡದು. ಇದು ಒಂಚೂರ್ ಮೇಲಿದೆ, ಇದು ಒಂಚೂರ್ ಮೇಲಿದೆ, ಇದೊಂದ್ ಮಾತ್ರ ಕ್ಲೀನ್ ಆಗಿದೆ. ಸಾರಿ, ಅಲ್ಲೇನು ಹಾಕ್ಬಿಡಿ. ಈ ತರ ಲಾಸ್ಟ್ ವೀಕ್ ಯಾವ್ದಿರುತ್ತೆ ಅದಕ್ಕೆ ಇಡಿ. ಬ್ರೋ ಕೆಲವೊಂದ್ ಸೈಡ್ 2 ಸೇಮ್ ಇರುತ್ತವಲ್ಲ, ಅದ್ರಲ್ಲಿ ಯಾವ್ದಕ್ ಹಾಕೋದು? ಯಾವ್ದಕ್ ಹಾಕಿದ್ರು ನಡೆಯುತ್ತೆ. ಹಾ ಪರ್ಫೆಕ್ಷನ್ ಬೇಕು ಬ್ರೋ ಎಲ್ಲಾರ್ಗು. ಪರ್ಫೆಕ್ಷನ್ ಬೇಡ ಬ್ರೋ. ಪರ್ಫೆಕ್ಷನ್ ಆತರ ನೀವು ಪರ್ಫೆಕ್ಟ್ ಆಗಕ್ ಹೋದ್ರೆ ಎಷ್ಟೊಂದ್ ಟ್ರೇಡ್ ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಹಾ ಪರ್ಫೆಕ್ಷನ್ ಇರ್ಬೇಕು, ಒಂದ್ ರೇಂಜಿಗೆ ಇರ್ಬೇಕು. ತುಂಬಾ ಪರ್ಫೆಕ್ಟ್ ಆಗಕ್ ಹೋದ್ರೆ ಎಷ್ಟೊಂದು ಮಿಸ್ ಆಗಿ ಹೋಗುತ್ತೆ. ಚಂದು ಬ್ರೋ, ನಂದೊಂದೇ ಒಂದು ಡೌಟ್ ಇತ್ತು ಬ್ರೋ. ಈ 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿಲ್ಲ, ಹಾ ಆದ್ರೆ 5 ಮಿನಿಟ್ಸ್ ಅಲ್ಲಿ ಆಗಿದೆ. ಹಾ ಅದು ವರ್ಕ್ ಆಗುತ್ತಾ ಬ್ರೋ ಎಲ್ಲಾ ಟೈಮು? ಎಲ್ಲ ಟೈಮು ವರ್ಕ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಬಟ್ ನೀವು 5 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಅಂದ್ರೆ ಹಾ 1 ಮಿನಿಟ್ ಆರ್ಡರ್ ಬ್ಲಾಕ್ ಇಂದ 1:3 ತಗೋಬಹುದು. ಹಾ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ 1:3 ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. 1 ಮಿನಿಟ್ ಅಲ್ಲಿ ತಗೋಬಹುದು. 1 ಮಿನಿಟ್ ಆರ್ಡರ್ ಬ್ಲಾಕ್ ಇಂದ 1:3 ತಗೋಬಹುದು. ಯಾಕೆ ಹೇಳಿ? SL ಕಮ್ಮಿ ಆಗಿರುತ್ತೆ 1 ಮಿನಿಟ್ ಅಲ್ಲಿ. ಹಾ ಸೊ ಹಾ ನಿಮ್ಗೆ ಜಾಸ್ತಿ ಪಿಪ್ ಸಿಗಲ್ಲ, ಬಟ್ 1:3 ಸಿಗುತ್ತೆ ಆ ತರ. ಹಾ ಇಲ್ಲ, ನೀವು ಕ್ಯಾಪ್ಚರ್ ಮಾಡಿದಿರಲ್ಲ ಬ್ರದರ್. ಈಗ ಇದು ಮಾರ್ಕೆಟ್ ಶಿಫ್ಟ್ ಆಗಿದೆ, ಇದು ಬಂದು ರೀಟೆಸ್ಟ್ ಆಗಿದೆ. ಯಾವ್ದು? ಸೆಕೆಂಡ್ ಒನ್ ಹಾ ಇದು ಟ್ರೇಡ್ ತಗೊಂಡೆ. ಆಮೇಲೆ ಕೆಳಗಡೆದು 1:2 ತಗೊಂಡೆ ಬ್ರೋ. ಸೇಮ್ ಆರ್ಡರ್ ಬ್ಲಾಕ್. ಬೆಳಿಗಿಂದ ಫುಲ್ ಫೋಮ್ ಒಳಗಿದ್ದೆ, ಇವು 2 ಟ್ರೇಡ್ ತಗೊಂಡಿದೀನಿ ಇವಾಗ. ಅದೇ ಒಟ್ನಲ್ಲಿ ವೆಯ್ಟ್ ಮಾಡಿದ್ರು ಸಿಗುತ್ತೆ, ಎದುರ್ಕೋಬಾರ್ದು ಅಷ್ಟೇ. ಅದಕ್ಕೆ ಅದೇ ಇನ್ನೂ ಸ್ವಲ್ಪ ಪರ್ಫೆಕ್ಷನ್ ಬರ್ಬೇಕು ಮಾರ್ಕೆಟ್ ಅಲ್ಲಿ. ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಿಮ್ಗೆ ಭಯ ಅನ್ನೋದು ಕಮ್ಮಿ ಆಗುತ್ತೆ. ಸ್ಟಾರ್ಟಿಂಗ್ ಯಾರು ಭಯ ಇಲ್ದಂಗ್ ಮಾಡ್ತೀನಿ ಅನ್ನೋರು ಯಾರು ಇಲ್ಲ. ಆರ್ಡರ್ ಬ್ಲಾಕ್ ಮಾತ್ರ ನಾನು ಪರ್ಫೆಕ್ಟ್ ಆಗಿ ಆಗ್ತಾ ಇದೀನಿ ಬ್ರೋ. ಒಂದು ಅಷ್ಟೇ. ಕಡೆ SL ಆಗ್ತಾ ಇಲ್ಲ ನನಗೆ, ಆದ್ರೆ ನಾನು ಎಂಟ್ರಿನೇ ಆಗ್ತಾ ಇಲ್ಲ ಅದಕ್ಕೆ ಆರ್ಡರ್ಗೆ. ಇರ್ಲಿ ನೀವು ನೋಡ್ಕೊಂಡು ಹೋಗಿ. ನಿಮ್ಗೆ ಇದಾಗ್ಬೇಕು, ಆ ಫೀಲಿಂಗ್ ಬರ್ಬೇಕು. ವರ್ಕ್ ಆಗುತ್ತಿದು. ಈ ಫೀಲಿಂಗ್ ಬಂದ್ರೆ ನೀವ್ ಯಾವಾಗ ಬೇಕಾದ್ರೂ ಪ್ರಾಫಿಟೇಬಲ್ ಆಗ್ಬೋದು. ಬಟ್ ನಿಮ್ಗೆ ಆ ಡೌಟ್ ಬರಬಾರ್ದು, ಇದಾಗುತ್ತೋ ಆಗಲ್ವೋ ಅನ್ನೋದು. ಆಗುತ್ತೆ, ನೋಡ್ತೀರಾ, ಆಗ್ಬಿಡುತ್ತೆ. ನೀವು ಟ್ರೇಡ್ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ವರ್ಕ್ ಆಗ್ತಿದ್ಯಾ, ನಿಮ್ ಮುಂದೆ ಒಂದಿನ ತಗೋತೀರಾ ಆ ಟ್ರೇಡ್ಸ್ ಎಲ್ಲ. ಇವಾಗ ತಗೋತಾ ಇಲ್ಲ ಅಷ್ಟೇ, ಸ್ವಲ್ಪ ಭಯ. ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ತಗೋತೀರಾ. ಬ್ರೋ ಇನ್ನೊಂದು ಕೌಂಟ್ ಮಾಡ್ಬೇಕಾ, ಇಲ್ಲ ಅಂದ್ರೆ ಬಾಡಿನ ಕೌಂಟ್ ಮಾಡ್ಬೇಕಾ ಬ್ರೇಕ್ಅಪ್ ಸ್ಟ್ರಕ್ಚರ್ ಆದಾಗ? ಬ್ರೇಕ್ಔಟ್ ಸ್ಟ್ರಕ್ಚರ್ಗೆ ಬಾಡಿ ಬೇಕು. ಹೌದಾ? ಅಲ್ಲ MSS ಈಗ ಹೈಯರ್ ಹೈ ಕ್ರಿಯೇಟ್ ಮಾಡ್ತಾ ಇದೆ, ಸಡನ್ ಆಗಿ ಲೋಯರ್ ಲೋ ಕ್ರಿಯೇಟ್ ಮಾಡಿ ಲೋಯರ್ ಹೈ ಕ್ರಿಯೇಟ್ ಮಾಡುತ್ತಲ್ಲ, ಆಗ ಯಾವಾಗ ಬಾಡಿ ಕ್ಲೋಸ್ ಆಗ್ಲೇಬೇಕು. ಬಾಡಿ ವಿಗ್ ಕೌಂಟ್ ಮಾಡಬಾರ್ದ್ವಾ? ವಿಗ್ ಕೌಂಟ್ ಮಾಡಬಾರ್ದು. ಬ್ರೋ ಇವಾಗ ಒಂದ್ ನಿಮಿಷ. ಹಾ ಹೇಳಿ ಬ್ರೋ. ಬ್ರೋ ಇವಾಗ ಸೆಲ್ ಸೈಡ್ ಅಂದ್ರೆ ಇವಾಗ 1 ಅವರ್ ಅಲ್ಲಿ ಸೆಲ್ ಸೈಡ್ ಇರುತ್ತೆ. ನಾವು ಬರೀ ಸೆಲ್ ಸೈಡ್ ಪ್ಲಾನ್ ಮಾಡೋದಾದ್ರೆ ಬೆಸ್ಟ್ ಬ್ರೋ, ಇಲ್ಲಾಂದ್ರೆ ಇವಾಗ ನೀವು ಮಾಡಿದೀರಾ ನೋಡಿ, 2 ಕಡೆ ನಾವು ಯಾವ ಕಡೆ ಸಿಗುತ್ತೆ ಆ ಕಡೆ ತೂರ್ಕೊಳ್ಳೋದು, ಇದು ಬೆಸ್ಟ್ ಬ್ರೋ? ಈಗ ನಿಮ್ಗೆ
ಇನ್ನೊಂದ್ ವರ್ಷ ಬಿಟ್ಕೊಂಡು ನೀವು ಏನಾದ್ರೂ ಮಾಡಿ, ಬಟ್ ಇವಾಗ ಟ್ರೆಂಡ್ ಜೊತೆ ಮಾತ್ರ ಟ್ರೇಡ್ ಮಾಡಿ. ಈಗ ನೋಡಿ, ನಿಮ್ದು ಫಸ್ಟ್ ಮಿಸ್ಟೇಕ್ ಏನ್ ಗೊತ್ತಾ? ಸೈಕಾಲಜಿಕಲಿ ಯಾವಾಗ ನಿಮ್ಗೆ ತಲೆನೋವು ಬರುತ್ತೆ, ನನ್ಗೆ ಆಗ್ತಾ ಇಲ್ಲ ಅನ್ಸತ್ತೆ ಯಾವಾಗ ಗೊತ್ತಾ? ನೀವು ಜಾಸ್ತಿ ನೋಡ್ತಾ, ಈಗ ನಾನೇ ಹಾಕ್ತೀನಿ 3 ಟ್ರೇಡು, ಓ ಇವ್ರಿಗೆ ಸಿಗ್ತಾ ಇದೆ, ನಂಗೆ ಸಿಗ್ತಾ ಇಲ್ಲ ಅಂತ ತಿಂಕೆ ನಂದು ನೋಡಕ್ಕೆ ಹೋಗ್ಬೇಡಿ, ಯಾರ್ದು ನೋಡಕ್ ಹೋಗ್ಬೇಡಿ ನೀವು ಟ್ರೇಡ್ಸ್ನ. ಅವ್ರು ಎಷ್ಟಾರು ತಗೊಳ್ಳಿ, ಅವರು ಅಷ್ಟು ದಿನ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಿರ್ತಾರೆ, ಅಷ್ಟು ದಿನ ಕಷ್ಟಪಟ್ಟು. ನಿಮ್ಗೆ ಹೆಂಗ್ ಫೀಲಿಂಗ್ ಇದೆಯೋ ನನ್ಗೂ ಅದೇ ತರ ಫೀಲಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದಿರ್ತೀನಿ. ಅವಾಗ ನನ್ಗೆ ಕಾನ್ಫಿಡೆಂಟ್ ಇರುತ್ತೆ, ನಾನ್ ತಗೋತೀನಿ. ಬಟ್ ನೀವು ಸ್ಟಾರ್ಟಿಂಗ್ ಇರೋರು ಒಂದೇ ಟ್ರೇಡ್ ತಗೊಳ್ಳಿ, ದಿನಕ್ಕೆ ಸಾಕು, ಪರ್ಫೆಕ್ಟ್ ಆಗಿ ತಗೊಳ್ಳಿ ಅಷ್ಟೇ. ನಿಮ್ಗ ಇದು ವರ್ಕ್ ಆಗ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಬರ್ಬೇಕು. ಅದೇ ಬ್ರೋ 1 ಅವರ್ ಅಂದ್ರೆ 1 ಅವರ್ ವೇಟ್ ಮಾಡ್ಬೋದಾ ಇಲ್ಲ 15 ಮಿನಿಟ್ಸ್ ಅಂದ್ರೆ ಇವಾಗ 1 ಅವರ್ ಟ್ರೆಂಡ್ ಡೌನ್ ಟ್ರೆಂಡ್ ಇರುತ್ತೆ, ನೆಕ್ಸ್ಟ್ 1 ಅವರ್ MSS ಅಥವಾ 1 ಅವರ್ BOS ಗೆ ವೇಟ್ ಮಾಡ್ಬಿಟ್ಟು ತಗೊಳ್ಳೋದಾ ಅಥವಾ 15 ಮಿನಿಟ್ಸ್ಗೆ ಶಿಫ್ಟ್ ಆಗಿ ಡೈರೆಕ್ಟ್ ಇದು ಮಾಡ್ಬೋದಾ ಅಂತ? ಯಾವ ತರ ಬೇಕಾದ್ರೂ ಮಾಡ್ಬೋದು ಬ್ರೋ, ಬಟ್ ನೀವು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಹೆಂಗೆ ಅಂದ್ರೆ ಇವಾಗ ನನಗ್ ಗೊತ್ತು 1 ಅವರ್ ಅಲ್ಲಿ ಏನಾಗ್ತಿದೆ ಅಂತ, ನನಗ್ ಪರ್ಫೆಕ್ಟ್ ಆಗಿ ಗೊತ್ತು. 4 ಅವರ್ ಅಲ್ಲಿ ಏನಾಗ್ತಿದೆ ಅಂತಾನು ನನಗ್ ಗೊತ್ತು, ಯಾಕಂದ್ರೆ ನಾನು ಎಲ್ಲಾ ಮಾರ್ಕಿಂಗ್ಸ್ ಜೊತೆಗೆ ಮಾರ್ಕೆಟ್ ಒಳಗಡೆ ಇಳ್ದಿದ್ದೀನಿ. ನಾನು ಎಲ್ಲಾನು ಇಲ್ಲಿ ಮಾತ್ರ ಇರಲ್ಲ, ನಾನು ಎಲ್ಲ ಬರ್ದಿಟ್ಕೊಂಡಿರ್ತೀನಿ, ಮರ್ತೋಗ್ಬಾರ್ದು ಆಮೇಲೆ ಅಂತ ಮಾರ್ಕ್ ಎಲ್ಲ ಮಾಡಿಟ್ಟಿರ್ತೀನಿ. ನನಗ್ ಗೊತ್ತಿರುತ್ತೆ ಇವಾಗ ನಾನು ಸೆಲ್ ಮಾಡ್ಬೇಕಾ ಬೈ ಮಾಡ್ಬೇಕಾ. ಸೆಲ್ ಮಾಡಿದ್ರೆ 1:3 ಬಿಡ್ಲಾ, ಇಲ್ಲ ಬೈ ಮಾಡಿದ್ರೆ 1:3 ಬಿಡ್ಲಾ, ಆಪೋಸಿಟ್ ಟ್ರೇಡ್ ಇದ್ರೆ 1:1 1:2 ಕ್ಲೋಸ್ ಮಾಡ್ಲಾ. ಇವೆಲ್ಲ ನಿಮ್ ತಲೆಯಲ್ಲಿ ಇರ್ಬೇಕು ಮುಂಚೆ, ಟ್ರೇಡ್ ಎಂಟರ್ ಆಗಕ್ಕಿಂತ ಮುಂಚೆ. ಕಂಪ್ಲೀಟ್ ನೀವು ಅದ್ರ ಜಾತಕ ಬರೀಬೇಕು ಟ್ರೇಡ್ದು ಎಂಟರ್ ಆಗಕ್ಕಿಂತ ಮುಂಚೆ, ಆಮೇಲೆ ಟ್ರೇಡ್ ಎಂಟರ್ ಆಗಿ. ಬ್ರೋ ಕೆಲವೊಂದ್ ಸೈಡು ಫಸ್ಟ್ ಕ್ಯಾಂಡಲ್ ವಿಕ್ ಇರುತ್ತೆ, ಇನ್ನೊಂದ್ ಕ್ಯಾಂಡಲ್ ಬಾಡಿ ಕ್ಲೋಸಿಂಗ್ ಕೊಡುತ್ತೆ, MSS ಅಥವಾ BOS ಅಲ್ಲಿ. ಅದ್ ಕನ್ಸಿಡರ್ ಆಗುತ್ತಾ ಬ್ರೋ? ಬ್ರೋ ನೋಡಿ, ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿದೆ. ಈ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗೋ ಟೈಮಲ್ಲಿ ಇಲ್ಲಿ ಫಸ್ಟ್ ವಿಕ್ ಮಾತ್ರ ಬಂದಿದೆ. ಇವಾಗ ಈ ಕ್ಯಾಂಡಲ್ಗೆ ನಿಮ್ದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿಲ್ಲ. ಈ ಕ್ಯಾಂಡಲ್ ಮುಗಿಯುತ್ತಲ್ಲ, ಬಾಡಿ ಕೆಳಗಡೆ ಕ್ಲೋಸ್ ಆಯ್ತಲ್ಲ, ಅವಾಗ ನಿಮ್ಗೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿದೆ. ಹೆಂಗಾದ್ರೂ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿದೆ. ಈ ಕ್ಯಾಂಡಲ್ ಅಲ್ಲಿ ಆಗಿರ್ಲಿಲ್ಲ, ಈ ಕ್ಯಾಂಡಲ್ ಅಲ್ಲಿ ಆಯ್ತು ಅಷ್ಟೇ. ಚಂದು ಬ್ರೋ, ಇವತ್ತೇನು ಹೊಸದ್ ಕಲ್ತೆ ಅಂದ್ರೆ ನಾನು 1 ಮಿನಿಟ್ಗೂ ರಿಫೈಂಡ್ ಮಾಡ್ಕೋಬಹುದು ಅಂತ. ಮಾಡ್ಕೋಬಹುದು, ಎಷ್ಟೊಂದು ಮಿಸ್ ಆಗುತ್ತೆ ಅಷ್ಟೇ. ಈಗ ನೀವು ಆ ಟ್ರೇಡ್ ತಗೊಂತಾ ಇದೀರಲ್ಲ, ನಾನು ಆ ಟ್ರೇಡ್ ತಗೊಳಕ್ ಹೋಗಿದ್ದೆ ಬ್ರೋ, 5 ಮಿನಿಟ್ಸ್ ಅಲ್ಲಿ ಸಾನ ದೊಡ್ಡ ಆರ್ಡರ್ ಬ್ಲಾಕ್ ಆಯ್ತು. ಮತ್ತೆ 1 ಮಿನಿಟ್ಗೆ ನೀವು ಮಾಡಬೇಡ ಅಂದಿದ್ರಲ್ಲ, ಅದಕ್ಕೆ ನಾನು ಮಾಡಕ್ ಹೋಗ್ಲಿಲ್ಲ. ಇವಾಗ ನೋಡಿ, ಇವಾಗ ನಾನು ಹೇಳ್ತೀನಿ, ಇಲ್ಲೊಂದ್ ಸಿಕ್ತಾ 1 ಮಿನಿಟ್ ಆರ್ಡರ್ ಬ್ಲಾಕ್, ಇಲ್ಲೊಂದ್ ಸಿಕ್ತಾ, 2 ಸಿಕ್ತಾ, ಇಲ್ಲೂ ಒಂದ್ ಸಿಕ್ತಿತ್ತ ಟ್ರೇಡ್ ಮಾಡಿದ್ರೆ. ಇವಾಗ ಇಲ್ಲೂ ಒಂದ್ ಇತ್ತು ಮುಂಚೆ, ಬಟ್ ಇದನ್ನ ನಾನು ತಗೋಬೇಕಾ ಇವಾಗ, ನೀವ್ ಹೇಳಿ. ಆಯ್ತಲ್ಲ 3 ಟ್ರೇಡ್ ಅಂತ. 3 ಟ್ರೇಡ್ ಅಷ್ಟೇ ಅಲ್ಲ, ಇವಾಗ ನೋಡಿ, ಇದನ್ನ ಮಾರ್ಕ್ ಮಾಡಿದ್ ಯಾವಾಗ ನಾನು, ಸಾರಿ ಇದಲ್ಲ, ಆಕ್ಚುಲಿ ಇದ್ರದ್ದು ತೋರಿಸ್ತೀನಿ. ಇದನ್ನ ಮಾರ್ಕ್ ಮಾಡಿದ್ ಯಾವಾಗ ನಾನು ಹೇಳಿ, ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು, ಅವಾಗ ಮಾರ್ಕ್ ಮಾಡಿದ್ದಿದ್ದು ಆರ್ಡರ್ ಬ್ಲಾಕ್. ಇಲ್ಲೆಲ್ಲ ಬಂದು ಹಿಂಗ್ ಟ್ಯಾಪ್ ಮಾಡಿ ಹೋಗಿದ್ರೆ ಈಗ ತಗೋತಾ ಇದ್ದೆ ಈ ಟ್ರೇಡ್ ನ. ಬಟ್ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಇದನ್ನ ಬ್ರೇಕ್ ಮಾಡಿದೆ ಆಲ್ರೆಡಿ ಒಂದ್ಸಲಿ. ಸೊ ಏನರ್ಥ, ಆಲ್ರೆಡಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಮೇಲ್ ಹೋಗ್ತಿದ್ದು 5 ಮಿನಿಟ್ಸ್ ಅಲ್ಲಿ MSS ಆಗೋಗಿದೆ ಆಲ್ರೆಡಿ. ಇವಾಗ ಇದನ್ನ ತಗೊಳೋದ್ರಲ್ಲಿ ಅರ್ಥ ಇಲ್ಲ, ಇದು ವರ್ಕ್ ಆಗಲ್ಲ ಅಂತ ಅಲ್ಲ, ವರ್ಕ್ ಆಗುತ್ತೆ, ಬಟ್ ನನ್ ರೂಲ್ಸ್ ಅಲ್ಲ. ಸೆಂಟ್ರಲ್ ಎಲ್ಲ ನಾ ಬ್ರೇಕ್ಔಟ್ ಇದು ಆರ್ಡರ್ ಇದು ಬ್ರೇಕ್ ಆಗಿದ್ರೆ ಆರ್ಡರ್ ಬ್ಲಾಕ್ ಅದನ್ನ ತಗೋಬಾರ್ದು ಅಂತ ಟ್ರೇಡ್. ಇದನ್ನ ಬ್ರೇಕ್ ಮಾಡಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿ ಕೊಟ್ಟಿತ್ತಲ್ಲ, ಇವಾಗ್ಲೇ ಹಿಂಗ್ ಬಂದ್ ಹಿಂಗ್ ಟ್ಯಾಪ್ ಆಗ್ಬಿಟ್ಟಿದ್ರೆ ಖುಷಿ ನನ್ಗೆ. ನೋಡಿ, ಯಾಕೆ ಹೇಳಿ, ಇದು ಆಲ್ರೆಡಿ ಬ್ರೇಕ್ MSS ಆಗ್ಬಿಟ್ಟಿದೆ. ಈ ಕ್ಯಾಂಡಲ್ ಕ್ಲೋಸ್ ಇನ್ 45 ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇನ್ನು ಕನ್ಫರ್ಮೇಶನ್ ಇಲ್ಲ, ಇಲ್ಲಿ ಆಲ್ರೆಡಿ ಬ್ರೇಕ್ ಆಗಂಗಿದೆ, ಆಗ ನಾನು ಇದನ್ನ ತಗೊಳೋದ್ ತಪ್ಪು. ಸೊ ಕೆಲವ್ರು ಏನ್ ಮಾಡ್ತಾರೆ, ಅದಕ್ಕೆ ನಾನು ಹೇಳೋದು ಏನ್ ಗೊತ್ತಾ, ಪ್ರತಿ ಪಾತ್ ನೀವು ಟ್ರೇಡ್ ಮಾಡ್ಬೇಕಾದ್ರೆ ನಿಮ್ ಕಾನ್ಸಂಟ್ರೇಷನ್ ಎಲ್ಲೂ ಇರಬಾರ್ದು, ಮಾರ್ಕೆಟ್ ಪ್ರತಿ ಪಾತ್ ಮೇಲೂ ಇರ್ಬೇಕು. ಇಲ್ಲ ಅಂದ್ರೆ ಇದನ್ ಮಾತ್ರ ನೋಡಿರ್ತೀವಿ, ಇದಾಗಿರೋದ್ ನೋಡೇ ಇರಲ್ಲ, ಗಮನನೇ ಕೊಟ್ಟಿರಲ್ಲ, ತಗೊಂಡ್ಬಿಡ್ತೀವಿ, ಎಲ್ ಇಟ್ಟಾಯ್ತು, ಆ ತರ ಆಗುತ್ತೆ. ಬ್ರೋ ಹಂಗಿದ್ರೆ ಮಿಡಲ್ ಅಲ್ಲಿ ಇರೋ ಕ್ಯಾಂಡಲ್ ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ಬೇಕಾ?
50 ಹಾ ಅದು ಬ್ರೋ ನೋಡಿ, ಇವಾಗ ಒಂದ್ಸಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು, ಮತ್ತೆ ಅಲ್ಲಿ ಕೆಳಗಡೆ ಬರ್ಲಿಲ್ಲ. ಇನ್ನೂ ಒಂದ್ಸಲಿ ಕೊಡ್ತು, ಇವಾಗ ಬಂತು. ಇದು ವರ್ಕ್ 100% A+ ಸೆಟಪ್ ಅಲ್ಲ. ಫಸ್ಟ್ ಇದನ್ನ ಕ್ಲೋಸ್ ಮಾಡ್ಬೇಕಿತ್ತು, ಅದು ಆಮೇಲೆ ಇದಕ್ ಬಂದಿದ್ರೆ ಓಕೆ. ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದು ಅಲ್ವಾ. ಆದ್ರೆ ಇದನ್ನ ನೀವು ಕಮ್ಮಿ ರಿಸ್ಕ್ ಅಲ್ಲಿ ತಗೋಬಹುದು. ಏನು ಆದ್ರೆ ಏನ್ ಗೊತ್ತಾ, ನೀವು ಈ ತರದ್ ಎಷ್ಟೊಂದ್ ಸಿಕ್ತಿರುತ್ತೆ, ಹೌದಾ? ಸೊ ಅದಕ್ಕೆ ನೀವು ಇದನ್ನೆಲ್ಲ ಮುಟ್ಟೋದು ಇಲ್ಲ, ನೀವು ಪರ್ಫೆಕ್ಟ್ ಆಗಿರೋದನ್ನ ಮಾತ್ರ ತಗೋತೀರಾ. ಕರೆಕ್ಟ್ ಆಗುತ್ತೆ. ಇದನ್ನೆಲ್ಲ ಯಾವಾಗ ಗೊತ್ತಾ, ತುಂಬಾ ಇದೆ. ನಾನು ಆಲ್ರೆಡಿ 2-3 ಅಕೌಂಟ್ ಇದೆ, 3-4 ಫಂಡೆಡ್ ಅಕೌಂಟ್ಸ್ ಇಟ್ಕೊಂಡಿದೀನಿ. ಒಂದ್ ಫಂಡೆಡ್ ಅಕೌಂಟ್ ನ ಬರೀ ಈ ತರದಕ್ ಮಾತ್ರ ಯೂಸ್ ಮಾಡ್ತಿದೀನಿ, ಇನ್ನೊಂದು ಅಕೌಂಟ್ಸ್ ಅಲ್ಲಿ ಮೈನ್ ಮಾತ್ರ ಯೂಸ್ ಮಾಡ್ತಿದೀನಿ. ಈ ತರ ಸಿನಾರಿಯೋಸ್ ಇದ್ದಾಗ ತಗೋಬಹುದು ಇದನ್ನು ನೀವು. ಯಾಕೆ ಹೇಳಿ, ಆಲ್ರೆಡಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ ಮತ್ತೊಂದ್ಸಲಿ, ಇದನ್ನು ತಗೋಬಹುದಲ್ವಾ ರೂಲ್ಸ್ ಪ್ರಕಾರ. ಬರ್ರಿ ಅದೇನೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು ಅದು. ಹಂಗೆ ಅಲ್ಲಿ ಒಂದು ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಸ್ವಲ್ಪ ಒಂದು ರಿಟ್ರೇಸ್ ಮೇಲೆ ಹೋಯ್ತು ಅದು 5 ಮಿನಿಟ್ ಕ್ಯಾಂಡಲ್ ಆಮೇಲೆ ಎಷ್ಟಲ್ಲಿ ಇತ್ತು ಅದೇ 1:1 ಆದ್ರೂ ಕೊಟ್ಟೆ ಕೊಡುತ್ತೆ ಬ್ರೋ. ಹ್ಮ್ 1:1 ಆರಾಮ್ ಈ ತರ ಟ್ರೇಡ್ಸ್ಗೆಲ್ಲ. ಬ್ರೋ ಹಂಗೆ ಇವತ್ತು ಎಸ್ ಟ್ರೇಡ್ ತಗೊಂಡಿದ್ರಾ? ಇಲ್ಲ ಬ್ರೋ, ನಾನು ತಗೊಂಡಿಲ್ಲ. ಇದೊಂದಿತ್ತು. ಅದೇ ಬ್ರೋ ಹಂಗೆ ಸ್ವಲ್ಪ ಇರಿ. ಅಲ್ಲೊಂದು ಆರ್ಡರ್ ಬ್ಲಾಕ್ ಮಾಡ್ಕೊಂಡಿದ್ದೀರಲ್ಲ ಎಸ್ ಒಂದು ಆರ್ಡರ್ ಅದೇನೆ ಬ್ರೋ ಮೇಲ್ಗಡೆ ಐತಲ್ಲ ಬ್ರೋ. ಇದು ತುಂಬಾ ಜನ ಕೇಳ್ತಿದ್ರು. ನಾನ್ ಹೇಳೋದೇನ್ ಗೊತ್ತಾ, ಇದು ಹೆಂಗೆ ನಿಮ್ಗೆ MSS ಆಯ್ತು ನನ್ಗೆ ಎಕ್ಸ್ಪ್ಲೇನ್ ಮಾಡಿ. ಎಲ್ಲ ಏನ್ ಹಾಕಿದ್ರು, ಇಲ್ಲಿಗೆ MSS ಹಾಕಿದ್ರು, ಇಲ್ಲಿಗೆ ಹಾಕಿದಿರಾ MSS ಅಂತ. ಅವು ಇಟ್ಸ್ MSS ಅಲ್ಲಿ ಅಂತ ನಾನ್ ಕೇಳೋದು. ಬ್ರೋ ನಾನು ಅಂದ್ರೆ MSS ಹಾಕಿರ್ಲಿಲ್ಲ ನಾನು. ಅದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿತ್ತು. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿತ್ತು. ಅಂದ್ರೆ ಅಲ್ಲೊಂದು 5 ಮಿನಿಟ್ ಕ್ಯಾಂಡಲ್ ಇದು MSS ಆಗ್ಬೇಕಂದ್ರೆ ಫಸ್ಟ್ ಇದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗ್ಬೇಕು. ಇದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗೇ ಇಲ್ಲ, ಹೋಗೇ ಇಲ್ಲ. ಎಲ್ಲಿ ಕ್ಲೋಸ್ ಆಗಿದೆ ಬಾಡಿ ಇದ್ರ ಮೇಲ್ಗಡೆ. ಸೊ ಹೌದು MSS ನೆಕ್ಸ್ಟ್ ಇದ್ದಿದ್ದಲ್ಲಿ ಇದ್ರ ಕೆಳಗಡೆ. ಚಂದು ಬ್ರೋ, ಹಾ ಈಗ ನಮ್ಗೆ ರಿಯಲ್ ಆಗಿ ಟ್ರೇಡ್ ಮಾಡೋವರೆಗೂ ನಮ್ಗೇನು ಎಕ್ಸ್ಪೀರಿಯನ್ಸ್ ಬರೋದಿಲ್ಲ ಬ್ರೋ. ಅದಕ್ಕೆ ನಾಳಿಲ್ಲ ನಾಡಿದ್ದು ಫಂಡೆಡ್ ಅಕೌಂಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇವತ್ತು ಸ್ವಲ್ಪ ಓವರ್ ವ್ಯೂ ಕೊಡ್ತೀನಿ, ನಾಳೆ ಹೆಂಗ್ ಮಾಡೋದು ಎಲ್ಲ ಹೇಳೋಣ. ಯಾಕಂದ್ರೆ ಈಗ ಇದಕ್ಕೆ ಟ್ರೇಡಿಂಗ್ ವ್ಯೂ ಅಲ್ಲಿ ಆಗ್ಲಿ MT5 ಡೆಮೋ ಅಲ್ಲಿ ಆಗ್ಲಿ ದಿನಕ್ಕೆ 10 ಮಾಡಿಬಿಡ್ತು, ಹೋದ್ರೆ ಹೋಗ್ಲಿ ಅದ್ರಲ್ಲಿ ಏನು ಅಂತ. ಈಗ ಸ್ವಲ್ಪ ಅದೇ ಏನ್ ದುಡ್ಡು ಮಾಡೋದೇನ್ ಬೇಡ ಬ್ರೋ. ಒಂದೆರಡು ಅಕೌಂಟ್ ತಗೊಂಡು ಫಸ್ಟ್ ಕಲಿತೀವಿ ಬ್ರೋ, 1-2-3 ಅದೇ ತಿಂಗಳ. ಹ್ಮ್ ಆಮೇಲೆ ಎಲ್ಲ ಪರ್ಫೆಕ್ಷನ್ ಆಗ್ತವಲ್ಲ. ಹೌದು ಬ್ರೋ ಇದರಲ್ಲಿ 4ನೇದು ಇದೆಯಲ್ಲ ಟೂಲ್ಸ್ ಅಲ್ಲಿ 4ನೇದು ಇದೆ ನೋಡಿ. ಫಸ್ಟ್ ಸೆಕೆಂಡ್ 3 4ನೇದು ಟೂಲ್ಸ್ ಅಲ್ಲಿ 1 2 3 4 ಅದ್ರ ಕೆಳಗಡೆ ಅದರಲ್ಲಿ ವಾಲ್ಯೂಮ್ ಇದೆ ನೋಡಿ. ಅದರಲ್ಲಿ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಅಂತ. ಅದನ್ನ ಹೇಗೆ ಅಂತ, ಯಾವ ರೀತಿ ಅಂತ, ಅದನ್ನ ಕೆಲವೊಂದು ವಿಡಿಯೋ ನೋಡಿದೆ, ಹಂಗಾಗಿ ಅದನ್ನ ಯೂಸ್ ಮಾಡ್ತಾರಲ್ಲ, ಅದು ಯಾವ ರೀತಿ ಅಂತ ಗೊತ್ತಾಗ್ಲಿಲ್ಲ. ಅದು ನಂಗೂ ಗೊತ್ತು, ನಾನು ಇವನ್ನೆಲ್ಲ ನೋಡೇ ಇಲ್ಲ ಬ್ರೋ ಜೀವನದಲ್ಲಿ. ಅಲ್ಲ, ಅದು ವಿಡಿಯೋ ನಿಮಗೆ ಕಳಿಸಿದ್ದೆ. ನನ್ಗೆ ಇದೆಲ್ಲ ಯೂಸ್ ಮಾಡಕ್ ಬರಲ್ಲ ಬ್ರೋ. ಸ್ಟಾಕ್ ಜಾಸ್ತಿ ಅಲ್ಲಿ use ವಾಲ್ಯೂಮ್ ಆಗುತ್ತೆ ಅಲ್ಲಿ ನೋಡಿ, ರೆಡ್ ಒಂದೇ ಕ್ಯಾಂಡಲ್ ಬಿದ್ದಿದೆಯಲ್ಲ ಫಸ್ಟ್ ಕ್ಯಾಂಡಲ್, ಅಲ್ಲಿ ವಾಲ್ಯೂಮ್ ಜಾಸ್ತಿ ಇದೆಯಂತೆ. ಅಲ್ಲಿ ವಾಲ್ಯೂಮ್ ಜಾಸ್ತಿ ಆದಾಗ ಬೀಳುತ್ತೆ ಅಂತಾರೆ. ಅದು ಎಫ್ ಅಂಡ್ ತುಂಬಾ ವರ್ಕ್ ಆಗುತ್ತೆ. ಅವ್ರದ್ದು ಸ್ಟ್ರಾಟಜಿ ವಾಲ್ಯೂಮ್ ಬೇಸ್ಡ್ ಇರುತ್ತೆ ಬ್ರೋ. ಎಫ್ ಅಂಡ್ ಜಾಸ್ತಿ ಯೂಸ್ ಮಾಡ್ತಾರೆ ಬ್ರೋ ಅದು. ರೆಡ್ ಕ್ಯಾಂಡಲ್ ವಾಲ್ಯೂಮ್ ಜಾಸ್ತಿ ಇದ್ರೆ ನೆಕ್ಸ್ಟ್ ಸೆಲ್ಲರ್ಸ್ ಒಳಗಡೆ ಬರ್ತಿದ್ದಾರೆ ಅಂತ, ಗ್ರೀನ್ ಇದ್ರೆ ಅದ್ರ ಆಪೋಸಿಟ್ ಅಷ್ಟೇ. ಬ್ರೋ ಇಂಡಿಕೇಟರ್ಸ್ ಟೂಲ್ಸ್ ಎಲ್ಲ ಇರ್ತಲ್ಲ, ಅದನ್ನ ಹಾಕೊಂಡು ಟ್ರೇಡ್ ಮಾಡೋದಷ್ಟು ಯೂಸ್ ಇಲ್ಲ ಅನ್ಕೊಳ್ತೀನಲ್ವಾ ನಾನು. ಅವೆಲ್ಲ ಯೂಸ್ ಇಲ್ಲ ಬ್ರೋ. ಅವರೆಲ್ಲ ನಮ್ಮನ್ನ ಟ್ರ್ಯಾಕ್ ಮಾಡ್ಬೇಕು ಅಂತಾನೆ ಇರ್ತಾರೆ. ಅದೆಲ್ಲ ಯೂಸ್ ಇದೆ, ಇಲ್ಲ ಅಂತ ಅಲ್ಲ, ಅದನ್ನೇ ಮಾಡಿರ್ತಾರೆ ಅವರು. ಈಗ ನೋಡಿ, ಸುಮಾರು ಜನ ನೋಡಿದೀನಿ, ನಾನು ನೋಡಿದೀನಿ. ಆರ್ಡರ್ ಫ್ಲೋ ಯೂಸ್ ಮಾಡೋದು, ಇದನ್ನ ಯೂಸ್ ಮಾಡೋದು, ಇವರೆಲ್ಲ ಅದ್ರ ಮೇಲೆ ಫೋಕಸ್ ಮಾಡಿರ್ತಾರೆ ಫಸ್ಟ್ ಇಂದಾನು. ಆಮೇಲೆ ಬಿಗ್ ಪ್ಲೇಯರ್ಸ್ ಎಲ್ಲ ನಮ್ಮನ್ನ ಟ್ರ್ಯಾಪ್ ಮಾಡ್ಬೇಕು ಅಂತಾನೆ ಇರ್ತಾರೆ. ಅವರೇ ಒಂದು ರೂಟ್ ಹಾಕೊಟ್ಟಿರೋ ರೂಟ್ ಅಲ್ಲಿ ನಾವು ಹೋದ್ರೆ ಅವ್ರು ನಮ್ಮನ್ನ ಟ್ರ್ಯಾಪ್ ಮಾಡ್ತಾರೆ ಅನ್ನೋದು ನಂದೊಂದಿದು ಅಭಿಪ್ರಾಯ. ಅದು ಬ್ರೋ ಎಫ್ ಅಂಡ್ ಯೂಸ್ ಮಾಡ್ತೀವಿ ನಾವು. ಆರ್ಡರ್ ಫ್ಲೋ ಮತ್ತೆ ವಾಲ್ಯೂಮ್ ಪ್ರೊಫೈಲ್ ಎವ್ರಿ ಡೇ ನಾವು ಎಫ್ ಅಂಡ್ ಮಾಡ್ತೀವಲ್ಲ ಇಂಟರ್ಡೇಗೆ, ಅದು ತುಂಬಾ ಯೂಸ್ ಆಗುತ್ತೆ ಅಷ್ಟೇ, ಏನಿಲ್ಲ ಬ್ರೋ. ಇನ್ನೊಂದು ಬ್ರೋ, ನನ್ನ ಕ್ವಶನ್ ಬ್ರೋ. ಹೇಳಿ ಬ್ರೋ, ಇಲ್ಲಿ MSS ಅಂತ ಹೇಳಿದ್ರಲ್ಲ, ಇಲ್ಲಿ ಇವಾಗ ಫಸ್ಟ್ BOS ಆದ್ಮೇಲೆ MSS ಏನ್ ಬ್ರೋ? ಬ್ರೋ ನಾನು ಹೇಳ್ತಿರೋದು ಸಿಂಪಲ್. MSS ಆಗ್ಬೇಕಂದ್ರೆ ಹೆಂಗಿರ್ಬೇಕು ಹೇಳಿ? ಇದಿರ್ಲೇಬೇಕಾ MSS ಆಗಕ್ಕೆ? ಈಗ ತಾನೇ MSS.
ಇದಾಗಿದ್ದು ಇದು MSS ಆಗಿದೆ, ಎಲ್ಲಾಗಿದೆ ಇಲ್ಲಿ. ಇದನ್ನ ಬ್ರೇಕ್ ಮಾಡಿದ್ರೆ MSS ಯಾಕೆ ಹೇಳಿ? ಹಾ, ನಾನು ಅಲ್ಲಾಕಿದ ಸ್ಟ್ರಕ್ಚರು ಇಲ್ಲಾಕಿದ ಸ್ಟ್ರಕ್ಚರು ಇವಾಗ ಸೇಮ್ ಆಯ್ತಾ? ಮೇಲೋಗಿ ಹಿಂಗ್ ಬಂತ. ಬಟ್ ಸುಮಾರು ಜನ ಹಾಕಿದ ಸ್ಟ್ರಕ್ಚರ್ ಯಾವ್ದು ಹೇಳ್ತೀನಿ ನೋಡಿ. ಇಲ್ಲಿಂದ ಹಿಂಗ್ ಬಂದಿತ್ತು, ಮತ್ ಹಿಂಗ್ ಬಂತು, ಸ್ವಲ್ಪ ಕೆಳಗಡೆ ಬಂತು, ಮತ್ ಮೇಲೋಯ್ತು, ಮತ್ ಕ್ಲೋಸ್ ಆಗಿಲ್ಲ ಅದು. ಸೊ ನಾನು ಡೈರೆಕ್ಟ್ ಈಗ ಹೈಯರ್ ಐ ಇಲ್ಲಾಗ್ಬೇಕಿದ್ದು ಹೈಯರ್ ಐ ಈ ಕಡೆಗೆ ಶಿಫ್ಟ್ ಆಯ್ತು ಅಷ್ಟೇ. ಇದು ಹೆಂಗೆ MSS ಅದೇ ಆಯ್ತು ಬ್ರೋ, ಬ್ರೋ? ಇಲ್ಲಿ ಈಗ ಏನು ಆಗೇ ಇಲ್ಲ. ಪಾತ್ ಇಲ್ಲಿ ಒಂದ್ ನೋಡಿ, ಸ್ವಲ್ಪ ಮಿಸ್ ಮಾಡ್ಕೊಂಡ್ರೆ ಏನೂ ಆಗಿಲ್ಲ. ಇದಕ್ಕೂ ಪಾತ್ ಇದಕ್ಕೂ ಮಿಸ್ ಆಗಿ ಪಾತ್ ಮಿಸ್ ಮಾಡ್ಕೊಳಂಗೆ ಇಲ್ಲ. ಆರ್ಡರ್ ಕರೆಕ್ಟ್, ಅದಕ್ಕೆ ಹೇಳಿದ್ದು ನಾನು ಆರ್ಡರ್ ಬ್ಲಾಕ್ ಫಸ್ಟ್ ಹೇಳಲಿಲ್ಲ, ಬ್ರೇಕ್ಔಟ್ ಸ್ಟ್ರಕ್ಚರ್ನು ಫಸ್ಟ್ ಹೇಳಲಿಲ್ಲ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಫಸ್ಟ್ ಹೇಳಲಿಲ್ಲ. ಫಸ್ಟ್ ಹೇಳಿದ್ದೆ ಹೈಯರ್ ಐ ಹೈಯರ್ ಲೋ ಮಾರ್ಕ್ ಮಾಡೋದನ್ನ. ಯಾಕೆ ಅಂದ್ರೆ ಅದನ್ನೇ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ಬೇಕು. ಇವಾಗ ನೋಡಿ ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಅಂದ್ರೆ, ನೀವು ಕರೆಕ್ಟ್ ಆಗಿ ಬ್ರೋ ಹೈಯರ್ ಐ ಹೈಯರ್ ಲೋ ಹಾಕೋದನ್ನ ನೀವು ಪ್ರಾಕ್ಟೀಸ್ ಮಾಡಿಲ್ಲ, ನೀವು ಪರ್ಫೆಕ್ಟ್ ಆಗಿಲ್ಲ ಫಸ್ಟ್ ಇಂದ ಅಂದ್ರೆ, ನಿಮ್ಗೆ ಇವಾಗ ಎಷ್ಟೇ ಒದ್ದಾಡಿದ್ರು ನಿಮಗ್ ಏನ್ ಗೊತ್ತಾಗಲ್ಲ. ಮಾಡಿದ್ರು ಗೊತ್ತಲ್ಲ. ಸುಮ್ನೆ ಲಾಸ್ ಆಗುತ್ತೆ ಅಷ್ಟೇ. ನಾನು ಯಾಕೆ ಅಷ್ಟು ಒತ್ತು ಕೊಟ್ಟು ಹೇಳ್ತೀನಿ, ಅದೇ ರೂಟಲ್ಲಿ ಬನ್ನಿ, ಅದನ್ನೇ ಪ್ರಾಕ್ಟೀಸ್ ಮಾಡಿ. ನಾನು ಒಂದ್ 2 ದಿನ ಲೈವ್ ಬಂದಿಲ್ಲ ಅಂದ್ಬಿಟ್ಟು ನೀವು ಮಾಡೋದ್ ನಿಲ್ಸ್ಬೇಡಿ. ನೀವು ಪ್ರಾಕ್ಟೀಸ್ ಮಾಡ್ಲಿ ಅಂತಾನೆ ನಾನು ಬರಲ್ಲ, ಜೊತೆಗೆ ನಂದು ಏನಾದ್ರು ಕೆಲಸ ಇರುತ್ತೆ. ಅದಕ್ಕೆ ಹೇಳ್ತೀನಿ ಅದೇ ನೀವು ಬ್ರೋ, ಈಗ ಅದೆಲ್ಲ ಒಂದ್ ಪ್ರಾಕ್ಟೀಸ್ ಪಾತ್ ಒಂದ್ ಮಾಡ್ಬೇಕು. ಮಿಸ್ ಮಾಡಿದ್ರೆ ಆಲ್ಮೋಸ್ಟ್ ಇದು ಸ್ಟ್ರಾಟಜಿನೇ ಹೊಂಟೋಯ್ತು ಅಂತ ಅನ್ಕೊಳ್ಳಿ. ಅದೊಂದ್ ಮಿಸ್ ಅದ್ MSS ಬೇಸು ಬ್ರೋ ಹ್ಮ್ ಅದು. ಈಗ ಬೇಸು ನೀವು ಅದೇ ಹೈಯರ್ ಲೋ ಹಾಕಕ್ ಬರಲ್ಲ ಅಂದ್ರೆ ಬ್ರೇಕ್ಔಟ್ ಮನೆ ಒಳ್ಳೆ ಸ್ಟ್ರಕ್ಚರ್ ಹೆಂಗ್ ಬೇಸ್ ಮಠ ಹಾಕ್ತೀರಾ? ಇದ್ದಂಗೆ. ಹಾ ಬ್ರೋ, ಬ್ರೋ ಈಗ ಎಲ್ಲ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೆಳಗಡೆ ಒಂದು ಟ್ರೇಡ್ ಹಾಕಿದಿರಲ್ಲ, ನನಗೆ ಇವಾಗ್ಲೂ ಕನ್ಫ್ಯೂಷನ್ ಆಗ್ತೈತೆ. ಅದು ಹೆಂಗೆ ಅಂತ ಇವಾಗ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಬೇಜಾರ್ ಮಾಡ್ಕೊಂಬಿಡಿ. ಇದಾ ಚಿಕ್ಕದು ಬ್ರೋ, ಚಿಕ್ಕದು. ಇದೇ ಚಿಕ್ದು ಇಲ್ಲ ಬ್ರೋ, ಅದು ಇದಾ? ಝೂಮ್ ಮಾಡಿ ಬ್ರೋ. ಅದು ಅದ್ ನೋಡಿ ಬ್ರೋ, 5 ಮಿನಿಟ್ಸ್ಗೆ ಹೋದೆ. ಹೌದಾ, ನೋಡಿ ಮೇಲಿಂದ ಬಂತ, ಮತ್ ಮೇಲೆ ಹೋಗಿ ಟ್ರೈ ಮಾಡ್ತಾ, ಮತ್ ಬಂತ, ಮತ್ತೆ ಏನದು MSS ತರ MSS. ಆಯ್ತಾ? MSS ಏನ್ ಆಗಿಲ್ಲ, ಬಟ್ ಬರೀ ಬ್ರೇಕ್. ಇದು ಆಕ್ಚುಲಿ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತೂ ಕೊಟ್ಟಾಯ್ತಾ? ಕೊಟ್ಟಾದ್ಮೇಲೆ ಏನ್ ಮಾಡ್ತೀವಿ ನಾವು? ಲಾಸ್ಟ್ ಆರ್ಡರ್ ಬ್ಲಾಕ್ ಇಂದ ಬೈ ಮಾಡ್ತೀವಾ? ಇದು ಆಕ್ಚುಲಿ ಒಂದೇ, ಇದು ಇರ್ಲಿ. ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತಾನೆ ತಗೊಂಡ್ರು ಲಾಸ್ಟ್ ಆರ್ಡರ್ ಬ್ಲಾಕ್ ಇಂದ ಬೈ ಮಾಡ್ತೀವಾ? ಹಾ ಬ್ರೋ, ಈ ಆರ್ಡರ್ ಬ್ಲಾಕ್ ಎಲ್ಲಿದೆ? ಲಾಸ್ಟ್ ಇಲ್ಲಿ ಈ ಪುಷ್ ಕೊಟ್ಟಿದೆಯಲ್ಲ, ಇದ್ರ ತುದಿ ಯಾವ್ದು? ಕೊನೆಯದು ಇದಾ? ಹೌದು. ಇದನ್ನ ಮಾರ್ಕ್ ಮಾಡ್ಕೋತೀನ, ಎಳಿತೀನಿ ಹಿಂಗೆ. 1 ಮಿನಿಟ್ಗೆ ಹೋಗ್ತೀನಿ. ಈಗ 15 ಮಿನಿಟ್ ಅಲ್ಲಿ ಮಾಡಿದ್ರೆ 5 ಮಿನಿಟ್ಸ್ಗೆ ಅಡ್ಜಸ್ಟ್ ಮಾಡ್ಕೋತಿದ್ರಿ ಅಲ್ವಾ? ಹೌದು. 5 ಮಿನಿಟ್ ಅಲ್ಲಿ ಮಾಡ್ತಾ ಇರೋದಕ್ಕೆ 1 ಮಿನಿಟ್ಗೆ ಹೋಗಿ ಅಡ್ಜಸ್ಟ್ ಮಾಡ್ಕೋತೀರಾ. 1 ಮಿನಿಟ್ ಅಲ್ಲಿರೋ ಲಾಸ್ಟ್ ಕೊನೆ ತುದಿದ್ರದ್ದು ಆರ್ಡರ್ ಬ್ಲಾಕ್ ಹಾಕ್ತೀನಿ, ಹಾಕ್ಬಿಟ್ಟು ಎಂಟ್ರಿ. ಬೆಸ್ಟ್ ಹೈಯರ್ ಟೈಮ್ ಇಂದ ಟ್ರಿಮ್ ಮಾಡ್ಕೊಂಡ್ ಬರೋದೇ ಬೆಸ್ಟ್ ಅಲ್ವಾ ಬ್ರೋ? ಅದೇ ನೀವು ನಾನು ಹೇಳ್ತಿಲ್ವಾ, ನಾನ್ ನಿಮ್ಗೆ ನೀವು ಟ್ರೇಡ್ ಮಾಡಕ್ಕಿಂತ ಮುಂಚೆ ಪಕ್ಕಾ ನೀವು ಫಸ್ಟ್ ಏನ್ ಮಾಡ್ಬೇಕು, ಸೆಕೆಂಡ್ ಏನ್ ಮಾಡ್ಬೇಕು, ಥರ್ಡ್ ಏನ್ ಮಾಡ್ಬೇಕು, ಲಾಸ್ಟ್ ಅಲ್ಲಿ ಆರ್ಡರ್ ಬ್ಲಾಕ್ ಇಂದ ಎಂಟ್ರಿ ತಗೋಬೇಕು. ಇವು 4 ಮಾಡಿದ್ರೆ ಮಾತ್ರ ನೀವು ಪ್ರಾಫಿಟೇಬಲ್ ಆಗಕ್ ಆಗದು. ಒಬ್ಬೊಬ್ರು ಇಲ್ಲಿ ಕ್ವಶನ್ಸ್ ಕೇಳ್ತಾ ಇರೋರಲ್ಲೇ ಒಬ್ಬೊಬ್ರು, ಅವ್ರಿಗೆ 4 ಅವರ್ ಟ್ರೆಂಡ್ ಗೊತ್ತಿಲ್ಲ, 1 ಅವರ್ ಟ್ರೆಂಡ್ ಗೊತ್ತಿಲ್ಲ, 5 ಮಿನಿಟ್ಸ್ ಅಲ್ಲಿ ಹೆಂಗ್ ನೋಡೋದು ಗೊತ್ತಾಗ್ತಾ ಇಲ್ಲ, ಬ್ರೇಕ್ಔಟ್ ಸ್ಟ್ರಕ್ಚರ್ ರಾಂಗ್ ಆಗಿ ಆಗ್ತಾ ಇದಾರೆ, ಆಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ನ ರಾಂಗ್ ಆಗಿ ಮಾರ್ಕ್ ಮಾಡ್ತಾ ಇದಾರೆ. ಈ ಬೇಸಿಕ್ ಕರೆಕ್ಟ್ ಆಗ್ತಾ ಇಲ್ಲ. ಇನ್ನು ನಾನ್ ತಪ್ಪು ಅಂತ ಹೇಳ್ತಿಲ್ಲ, ನೀವು ಟ್ರೈ ಮಾಡ್ತಾ ಇದ್ದೀರಾ ಇನ್ನೂ ಕರೆಕ್ಟ್ ಆಗಕ್ಕೆ. ಆದ್ರೆ ನೀವು ಆರ್ಡರ್ ಬ್ಲಾಕ್ ಹೋಗ್ತಾ ಇದೀರಾ ಡೈರೆಕ್ಟ್. ಇದ್ ಕರೆಕ್ಟ್ ಆಗಿ ಹಂಗೆ ಆರ್ಡರ್ ಆಗಿರೋದು ಬ್ರೋ. ಬ್ಲಾಕ್ ಇವಾಗ ನೆಕ್ಸ್ಟ್. ಪಾತೆ ನೆಟ್ಟಿಗೆ ಆಗಕ್ ಬರ್ತಾ ಇಲ್ಲ, ಡೈರೆಕ್ಟ್ ಹೋಗಿ ಆರ್ಡರ್ ಬ್ಲಾಕ್ ಅಲ್ಲಿ ಟ್ರೇಡ್ ಪಂಚ್ ಮಾಡಕ್ ಹಂಗ ಆಗೈತಿ ಇವಾಗ. ಹೌದು, ಈಗ ಎಲ್ಲಾರು ಸ್ಪೀಡಾಗಿ ಕಲಿಬೇಕು ಏನೂ ಇಲ್ಲ, ನಾಳೆನೇ ದುಡ್ಡು ಮಾಡ್ಬೇಕನ್ನೋದು ಎಲ್ಲಾರ್ಗು ಬೇಡ. ಆರಾಮಾಗಿ ಒಂದೊಂದೇ ಪರ್ಫೆಕ್ಟ್ ಆಗಿ ಫಸ್ಟ್ ಪಾತ್ ಹಾಕದ್ ಕಲೀರಿ. ಬ್ರೋ ನಿಮ್ಗೆ ನೀವು ಫಂಡೆಡ್ ಅಕೌಂಟ್ ಎಲ್ಲ ಹೋಗಕ್ಲೆ ಹೋಗ್ಬೇಡಿ. ಬ್ರೋ ಫಸ್ಟ್ ಅವರು 4 ಅವರ್ 1 ಅವರ್ ಆಮೇಲೆ ಇದ್ ಬಂದ್ಬಿಟ್ಟು ಆಮೇಲೆ ಪಾತ್ ಹಾಕದ್ ಕಲ್ತ್ರೆ, ಆಮೇಲೆ 15 ಮಿನಿಟ್ಸ್ 5 ಮಿನಿಟ್ಸ್ ಹಂಗ್ ಬಂದ್ರೆ ಅವ್ರಿಗೆ ಅನುಕೂಲ. ಇಲ್ಲ ಅಂದ್ರೆ ಹೌದು. ಏನಾಯ್ತದೆ ಅಂದ್ರೆ ಇವರು ಹೈಯರ್ ಟೈಮ್ ಫ್ರೇಮೇ ಮಾರ್ಕ್ ಮಾಡಿಲ್ಲ ಅಂದ್ರೆ ಇವ್ರಿಗೆ ಏನು ಗೊತ್ತಾಗಲ್ಲ. ಅಷ್ಟ ಈಗ ಗೊತ್ತಾಗನಾಗ ನೋಡಿ, ಅದ್ನೇ ಇವಾಗ ಈಗ ಬೀಳ್ತಾ ಇದೆ ಮಾರ್ಕೆಟ್. ಸುಮ್ನೆ ಅನ್ಕೊಳ್ಳಿ ನೀವು, ಮಾರ್ಕೆಟ್ ಇಲ್ಲೆಲ್ಲೋ ಆಟಾಡ್ತಾ ಇದೆ ಅಂತ, ಬಟ್ ಅವ್ರು ಅನ್ಕೊಂಡಂಗ ಆಗ್ತಾ ಇಲ್ಲ. ಇಲ್ಲಿ ಅವರು ಸೆಲ್ ಮಾಡಕ್ ಓಡಾಡ್ತಾ ಇದಾರೆ, ಇಲ್ಲಿಂದ ರಿಯಾಕ್ಷನ್ ಮೇಲಕ್ಕೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಆದ್ರೂ ಅವ್ರು ಸೆಲ್ ಮಾಡಕ್ಕೆ ನೋಡ್ತಿರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ನಮಗ್ ಗೊತ್ತು ಇಲ್ಲೇನೋ ದೊಡ್ಡದಿದೆ ಅಂತ. ಯಾಕೆ ಹೇಳಿ? ಮಾರ್ಕ್ ಮಾಡಿ ಇಟ್ಟಿದೀವಿ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ಸ್ ನ.
ಬಟ್ ನಿಮ್ಗೆ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ ಗೊತ್ತಿಲ್ಲ ಅಂದಾಗ ನೀವು ಉಲ್ಟಾ ಮಾಡ್ತೀರಾ ಅಲ್ಲಿ, ಅದು ಎಸ್ ಬ್ರೋ, ಪ್ರಾಬ್ಲಮ್. ಸೂಪರ್. ಇದು ಬ್ರೋ ಹೌದು ಬ್ರೋ, ಬೇಕಾಗಿರೋದು. ಹೌದು. ಹೈಯರ್ ಟೈಮ್ ಫ್ರೇಮ್ ಮಾರ್ಕ್ ಮಾಡ್ಕೋಬೇಕು ಫಸ್ಟ್. ಮಾಡ್ಲೇಬೇಕು. ಬ್ರೋ ಮತ್ತೆ ಆರ್ಡರ್ ಬ್ಲಾಕ್ ಅಲ್ಲಿ ಇನ್ನೊಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಗೊತ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಬಿಯರಿಶ್ ಇದೆ, ಲೋವರ್ ಹೈ ಲೋವರ್ ಲೋ ಕ್ರಿಯೇಟ್ ಮಾಡ್ತಿದೆ ಅನ್ಕೊಳ್ರಿ. ಆರ್ಡರ್ ಬ್ಲಾಕ್ ನವರು ಲೋವರ್ ಲೋಗ್ ಇಡ್ತಾರೆ. ಆಕ್ಚುಲಿ ಅದು ಲೋವರ್ ಹೈ ಇಡಬೇಕಿರೋದು, ಅವರು ಲೋವರ್ ಲೋಗ್ ಇಟ್ಟು ಬೈ ಸೈಡ್ ಹೋಗ್ತಾರೆ. ನಾನು ಅದೇ ಹೇಳ್ತಾ ಇಲ್ವಾ, ಅದೆಲ್ಲ ಮಿಸ್ಟೇಕ್ ಯಾವಾಗ ಆಗುತ್ತೆ ಹೇಳಿ? ಇದು ಗೊತ್ತಿಲ್ಲ ಅಂದಾಗ. So ಏನ್ ಹೇಳಿ? ಅದನ್ನ ಮಾತ್ರ ತುಂಬಾ ಇದು ಬಿಗಿನರ್ಸ್ ಗೊತ್ತಿಲ್ಲ ಇರೋರಿಗೆ ಕ್ಲಿಯರ್ ಅಂದಾಗ್ಲೇ ಮಾಡ್ಬಿಡ್ರಿ. ಅವೆಲ್ಲ ಏನೇನ್ ಮಿಸ್ಟೇಕ್ ಇದೆ ಅವೆಲ್ಲ ಇದು ಗೊತ್ತಿಲ್ಲ ಅಂದಾಗ್ಲೇ ಸ್ಟಾರ್ಟ್ ಆಗೋದು. ಈಗ ಇದು ಹಾಕೊಂಡ್ರೆ ಗೊತ್ತಿರುತ್ತೆ ಹಿಂಗ್ ಹೋಗ್ತಾ ಐತೆ ಅಂತ, ಈ ಆರ್ಡರ್ ಬ್ಲಾಕ್ ತಗೋತಾರೆ. ಇದೇ ಗೊತ್ತಿಲ್ಲ ಅಂದ್ರೆ ಇದನ್ನ ಹಾಕೊಂತಾರೆ ಆರ್ಡರ್ ಬ್ಲಾಕ್ ಅಂತ. ಹೌದು. ಅದ್ ಹೆಂಗಾಗುತ್ತೆ? ಇವಾಗ ಆಗ್ಲೇನು ಕೇಳ್ತಾ ಇದ್ರು, ಇಲ್ಲಿ ನಾವು ಬೈ ಮಾಡ್ಬೋದಾ ಈ ಆರ್ಡರ್ ಬ್ಲಾಕ್ ಇಂದ? ನಾನ್ ಕೇಳ್ತೀನಿ, ಹೌ ಡು ಯು ಬೈ ಫ್ರಮ್ ದಟ್ ಆರ್ಡರ್ ಬ್ಲಾಕ್ ಬಿಕಾಸ್ ದ 1 hour ಸ್ಟ್ರಕ್ಚರ್ ಇಸ್ ಕಂಪ್ಲೀಟ್ಲಿ ಬೆರಿಶ್. ನೀವು ಅಲ್ಲಿಂದ ಅದು ಬೈ ಕೊಡಲ್ಲ ಅಂತ ಅಲ್ಲ ಕೊಟ್ರುನು ಅದ್ ಹೆಂಗೆ ವ್ಯಾಲಿಡ್ ಟ್ರೇಡ್ ಗುರು ಅಂತ ನಾನ್ ಕೇಳೋದು. ಟ್ರೇಡ್ ಪ್ರಾಫಿಟ್ಟೇ ಆಗಿರ್ಲಿ ನಿಮ್ದು, ನನ್ ರೂಲ್ಸ್ ಎಗೇನ್ಸ್ಟ್ ಅದು. ನಾನ್ ಹೇಳ್ಕೊಟ್ಟಿರೋದ್ರು ಉಲ್ಟಾ ಮಾಡ್ತಾ ಇದ್ದೀರಾ. ಬ್ರೋ 4 hours ಟೈಮ್ ಫ್ರೇಮ್ ಒಂದ್ಸಲ ರಿವೈಂಡ್ ಮಾಡಿ ಚಿಕ್ಕದ್ ಮಾಡಿ. ಈಗ ಮೊನ್ನೆ ಇದು ಮಂಡೇ ಗ್ಯಾಪ್ ಅಪ್ ಓಪನ್ ಆಯ್ತಲ್ಲ ಬ್ರೋ, ನಾನು 9 ಗಂಟೆಗೆ ಎದ್ದಿದ್ದೆ. ಅಷ್ಟರಲ್ಲಿ ಇವ್ರೆಲ್ಲರೂ ಪ್ರಾಫಿಟ್ ಮಾಡಿ ಹಾಕಿದ್ರು, ನಾನು ಇನ್ನ ಬಯಸ್ ನೋಡ್ತಾ ಇದ್ದೆ. ಇವರು ಅದು ಬೈ ಸೈಡ್ ಆಗ್ತಾ ಇದ್ರು, ಸೆಲ್ ಸೈಡ್ ಆಗ್ತಾ ಇದ್ರು, ಎರಡು ಕಡೆನೂ ಪ್ರಾಫಿಟ್ ಮಾಡಿದ್ರು. ನನ್ಗೆ ಅಲ್ಲಿ ಗ್ಯಾಪ್ ಅಪ್ ಆಗಿದೆ, ಅಲ್ಲಿ ಬಯಸ್ ಹೆಂಗ್ ಆಗ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಬೇರಿಶ್ ಅಂತಾನೆ ಕನ್ಸಿಡರ್ ಮಾಡಿದ್ದೆ. ಮಾರ್ಕೆಟ್ 4 hours ಬೇರಿಶ್. ಈಗ ಒಂದ್ ಕ್ವಶನ್ ಬ್ರೋ, ಈ ಗ್ಯಾಪ್ ಅಪ್ ಆದ್ರೆ ನಾವು ಮಾರ್ಕೆಟ್ ಬಯಸ್ನ ಬ್ರೋ 4 hours ನೀವು ಆಗ್ಲಿ ಏನ್ ಬೆಸ್ಟ್, ನಾನ್ ಏನ್ ಮಾಡ್ತೀನಿ ಗೊತ್ತಾ? ಈ ತರ ಗ್ಯಾಪ್ ಅಪ್ ಎಲ್ಲ ಆದ್ರೆ, ಇಲ್ಲಿ ಗ್ಯಾಪೇ ಇಲ್ಲ, ಆಲ್ರೆಡಿ ಹಿಂಗಿದೆ ಏನೋ ಒಂದ್ ಕ್ಯಾಂಡಲ್ ಅಂತ ಅನ್ಕೊಂಡ್ಬಿಡ್ತೀನಿ. ಇಲ್ಲಿ ಗ್ಯಾಪ್ ಇಲ್ಲ. ಇವಾಗ ಇಲ್ಲಿ ಗ್ಯಾಪ್ ಇಲ್ಲ ಅಂದಿ ಹಿಂಗೆ ನಾರ್ಮಲ್ ಆಗಿ ಹೋಗಿದ್ದಿದ್ರೆ ಇದನ್ನ ಬ್ರೇಕ್ ಮಾಡಿದಾಗ MSS ಆಗ್ತಿತ್ತಲ್ವಾ 4 hour ಅಲ್ಲಿ. ಸೊ ಅದನ್ನ MSS ಅಂತ ಕನ್ಸಿಡರ್ ಮಾಡ್ತೀನಿ. ಗ್ಯಾಪ್ ಇಲ್ಲ, ನನ್ನ ಪ್ರಕಾರ ಗ್ಯಾಪ್ ಇಲ್ಲ ಅಲ್ಲಿ. ಓಕೆ ಬ್ರೋ. ಸೊ ಆತರ Bro, ಕನ್ಸಿಡರ್ ಇದಕ್ಕೆ ಹೆಂಗಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ದಿನ ಒಂದೊಂದ್ ತೂತ್ ಇರುತ್ತೆ ಬ್ರೋ, ಅದಕ್ಕೆ ಏನಂತೀರಾ? ಅದಕ್ಕೆ ಟಚ್ ಮಾಡಿಲ್ಲ ಅದ್ರ ನಾನು. ಹಂಗಾಗಿ ಇವಾಗ 5 minutes ಅದನ್ನಲ್ಲ, OB ಸಿಕ್ಕಿದಾಗ ಅದನ್ನ ಬ್ರೋ 1 ಇವಾಗ minute ಗೆ ಕಂಪ್ರೆಸ್ ಮಾಡಿದಾಗ 1:3 ಸಿಗುತ್ತಾ ಬ್ರೋ ಅದು? ಆರಾಮ್ಸೆ ಬ್ರೋ. ಅದೇ ನಾನು ಹೇಳ್ತಾ ಅಲ್ವಾ, ಈಗ ನೀವು ಇನ್ನು ಬ್ಯಾಕ್ ಟೆಸ್ಟ್ ಮಾಡಕ್ ಇದೀರಾ, ಇನ್ನು ಸ್ಟಾರ್ಟ್ ಮಾಡ್ತಾ ಇದೀರಾ ಅಂದ್ರೆ 1:3 ಹೋಗ್ಬೇಡಿ. 1:1 1:2 ಮ್ಯಾಕ್ಸಿಮಮ್. ಓಕೆ ಯಾಕೆ ಗೊತ್ತಾ? 1:3 ಅಲ್ಲಿ ನಿಮ್ಗೆ ಮಿಸ್ ಆದ್ರೆ ಸಖತ್ತು ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ ಅದು. ಹೆಂಗೆ ಅಂದ್ರೆ ಅಷ್ಟ್ ದುಡ್ಡು ಸಿಕ್ಬೇಕಿತ್ತು ಹೋಗ್ಬಿಡ್ತಲ್ಲ. ಅದೇ ನಿಮ್ಗೆ 1:1 1:2 ಆದ್ರೆ ಅದ್ ಮಿಸ್ ಆಗಲ್ಲ, ಟ್ರೇಡ್ ಸಿಗುತ್ತೆ ನಿಮ್ಗೆ ಕರೆಕ್ಟ್ ಆಗಿ. ಆಗ ನೀವು ಮಾಡ್ತಿರೋದ್ರ ಮೇಲೆ ನಂಬಿಕೆ ಬರುತ್ತೆ, ನಿಮ್ಗೆ ಕಾನ್ಫಿಡೆನ್ಸ್. ಆಮೇಲೆ ಹೋಗ್ತಾ ಹೋಗ್ತಾ ಸ್ಕೇಲ್ ಮಾಡ್ಕೊಳ್ಳಿ 1:3ಗೆ. ಸರಿ ಹಲೋ ಅಣ್ಣ, ಹೇಳಿ ಹಲೋ ಅಣ್ಣ. ಅಣ್ಣ ಅಣ್ಣ ಒಂದೇ ನಿಮಿಷ ನಾನು ಮಾತಾಡೋದು ಕೇಳಿಸ್ತಿದೆ ನಿಮ್ಗೆ? ಕೇಳಿಸ್ತದೆ, ಹೇಳಿ. ಅಣ್ಣ ನಾನು ಮೊನ್ನೆ ಜಾಯ್ನ್ ಆಗಿದ್ದೆ ಒಂದು 3 days to 4 days ಬ್ಯಾಕ್. ನಾನು ಈ ಟೈಮಿಗೆ ನೀವು ಲೈವ್ ಮಾಡ್ತಿರಲ್ಲ, ನಾನು ಈ ಟೈಮಿಗೆ ಫ್ರೀ ಇರೋದಿಲ್ಲ. ಆಕ್ಚುಲಿ ನಾನು ಆಟೋ ಡ್ರೈವರ್ ಆಯ್ತಾ. ಅದಕ್ಕೆ ನೀವು ಲೈವ್ ಮಾಡೋದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರಲ್ಲ, ಇದೇ ವಿಡಿಯೋ ಸಿಗುತ್ತಾ ಅಲ್ಲಿ? ಇದೇ ಬ್ರೋ, ಏನು ಚೇಂಜಸ್ ಇರಲ್ಲ, ಎಲ್ಲ ಸೇಮ್. ಎಲ್ಲ ಸೇಮ್. ಅದಕ್ಕೆ ಅಣ್ಣ ಅಂದ್ರೆ ನಾವು ಇದನ್ನ ಲೈವ್ ಅದಕ್ಕೆ ಹಾಕ್ ಆಗೋದಲ್ಲ, ಮಧ್ಯಾಹ್ನ ಟೈಮ್ ಇದ್ದಾಗ ನೋಡ್ಕೊಂತೀವಿ. ಬಟ್ ಆಟೋದ ಇದ್ದಾಗ ಬರೀ ಕೇಳ್ಕೊಂತ ಹೋಗ್ಬೋದು ಅಷ್ಟೇ. ನೋಡಿ ಅದಕ್ಕೆ ನೋಡಿ, ಕೇಳಿದೆ ನಾನು. ನೀವು ನೋಡ್ಕೊಳ್ಳಿ. ನೋಡ್ಕೊಂಡು ಏನ್ ಮಾಡಿ ಅಂದ್ರೆ, ಅದೇ ನಿಮ್ಗೆ ಏನ್ ಡೌಟ್ ಬಂದ್ರು ಗ್ರೂಪ್ ಬನ್ನಿ, ಗ್ರೂಪ್ ಅಲ್ಲಿ ಕೇಳಿ. ಗ್ರೂಪ್ ಅಲ್ಲಿ ನಿಮ್ಗೆ ಸಾಲ್ವ್ Okay. ಆಗ್ತಾ ಇಲ್ಲ ಅಂದ್ರೆ ಈ ತರ ಒಂದ್ 5 ನಿಮಿಷ ಲೈವ್ ಬಂದ್ಬಿಡಿ, ಲೈವ್ ಅಲ್ಲಿ ಪಟ್ ಅಂತ ಕೇಳ್ಬಿಡಿ, ಆಮೇಲೆ ಹೋಗೋರಂತೆ. ಆ ತರ ಮಾಡ್ಕೊಳ್ಳಿ. ಇಲ್ಲ ಅಣ್ಣ, ನಾನು ಇವತ್ತು ಹಂಗೆ ಜಸ್ಟ್ ಓಪನ್ ಮಾಡೋ ಅಂತ ಮಾಡಿದೆ, ಬಟ್ ಒಂದ್ 4 ಪಾಯಿಂಟ್ ಅದು ನನಗೆ ಕರೆಕ್ಟ್ ಆಗಿ ಇದಾಯ್ತದ. ಅದಕ್ಕೆ ನೋಡೋಣ ಅಂತ ಈ ಗಾಡಿ ಸ್ಟಾಪ್ ಮಾಡಿ ಮತ್ತೆ ನಿಮ್ ಕಡೆ ಮಾತಾಡ್ದೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಆಯ್ತು ಬ್ರೋ, ನೀವು ಹಂಗೆ ಮಾಡಿ. ಥ್ಯಾಂಕ್ಸ್ ಸರ್. ಹಲೋ ಕ್ಲಾಸ್ ಅಣ್ಣ. ಇವತ್ತು ಅಟೆಂಡ್ ಆಗಿದ್ದೀನಿ ನಾನು. ಸರ್ ಕೇಳಿಸ್ತಿದ್ಯಾ? ಹೇಳಿ ಹೇಳಿ. ಕ್ಲಾಸ್ ಇವತ್ತು ಅಟೆಂಡ್ ಆಗಿದ್ದೀನಿ, ಬಟ್ ಅದೇ BOS ಮತ್ತೆ MSS ಹಾಕಿದಿರಲ್ಲ, ಹಾ ಅದ್ರ ಬಗ್ಗೆ ನೆಕ್ಸ್ಟ್ ಮತ್ತೆ ಕ್ಲಾಸ್ ತಗೊಂತೀರಾ? ಮತ್ತೆ ಮಾಡ್ತೀನಿ. ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಬ್ರೋ? ಸ್ಟಾರ್ಟಿಂಗ್ ಇಂದ? ಇದು ಮುಗಿಲಿ ಕಂಪ್ಲೀಟ್. ಇದು ಕಂಪ್ಲೀಟ್ ಇನ್ನೂ ಮುಗ್ದಿಲ್ಲ. ಮುಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ನಾಳೆಯಿಂದನೇ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಒಂದು 3-4 ದಿನ ಗ್ಯಾಪ್ ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. First ನೀವೇನ್ ಇಂದ ಮತ್ತೆ ಮಾಡಿ start ಗೊತ್ತಾ, ನೀವು ಹ್ಮ್. ಅಲ್ಲಿವರೆಗೂ ಸುಮ್ ಕುತ್ಕೋಬೇಡಿ. ಯೂಟ್ಯೂಬ್ ಅಲ್ಲಿ ಹೋಗಿ ನಿಮ್ಗೆ ಓವರ್ ವ್ಯೂ ಸಿಗುತ್ತೆ.
ಓಕೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ಕೇಳೋದ್ಕಿಂತ ನೀವು ಒಂದ್ಸಲಿ ಸುಮ್ನೆ ಏನೋ ಒಂದು ಅದ್ರ ಬಗ್ಗೆ ತಿಳ್ಕೊಂಡು ಬಂದು ಮತ್ತೆ ಕೇಳಿದ್ರೆ ಇನ್ನೂ ಚೆನ್ನಾಗ್ ಅರ್ಥ ಆಗುತ್ತೆ. ಓಕೆ ಬ್ರೋ ಓಕೆ. ಬ್ರೋ ಹಲೋ ಚಂದು ಅಣ್ಣ. ಬ್ರೋ ಹಾ ಚಂದು ಬ್ರೋ ಈಗ ಹೇಳಿ. 1:1 ರಿಸ್ಕ್ ಅಂತ ಹೇಳ್ತಿರಲ್ಲ, 10 ಪಾಯಿಂಟ್ ರಿಸ್ಕ್ ತಗೊಂಡ್ರೆ 10 ಪಾಯಿಂಟ್ ಪ್ರಾಫಿಟ್ ಅಲ್ಲಿ ಇರ್ಬೇಕಾ? ಹಾ 1:1 ಆಕ್ಚುಲಿ ಈಸಿ. 1:1 ರಿಸ್ಕ್ ಅಲ್ಲ, 1:3 ರಿಸ್ಕ್ 1:1 1:2 ನ ಟ್ರೇಡ್ ಮಾಡೋದು ಬೆಟರ್. ಸದ್ಯಕ್ಕೆ. ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಗೈನ್ ಆಗೋ ಈಗ ಸ್ಟ್ರಾಟಜಿ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬರಬೇಕು. ಈಗ ನೋಡಿ ಎಷ್ಟೊಂದ್ ಜನ ಹೇಳ್ತಾರೆ ನನಗೆ ಗೊತ್ತು ಹಿಂಗೆ ಆಗುತ್ತೆ ಅಂತ, ಭಯ ಗುರು ಆದ್ರೆ ತಗೊಳಕ್ಕೆ ಅಂತಾರೆ. ಯಾಕೆ ಭಯ? ಅವರು ವಿನ್ ಆಗೋದನ್ನ ಕಮ್ಮಿ ನೋಡಿರೋದು, ಜಾಸ್ತಿ ನೋಡೇ ಇಲ್ಲ, ಅದಕ್ಕೆ ಭಯ. ನೀವು ವಿನ್ ಆಗೋದು ಜಾಸ್ತಿ ನೋಡಿದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಟ್ರೇಡ್ ತಗೋಬೇಕು ತಾನೆ ಪ್ರಾಫಿಟ್ ಆಗಕ್ಕೆ. ಫಸ್ಟ್ ಆಫ್ ಆಲ್ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ, ನೆಕ್ಸ್ಟ್ ಟ್ರೇಡ್ ತಗೊಳಕ್ಕೆ ಭಯ ಆಗುತ್ತಿಲ್ಲ ಅಂದ್ರೆ. ಓಕೆ ಬ್ರೋ ಒಂದ್ ಕ್ಲಾಸಲ್ಲಿ ಹಂಗೆ ಲಿಕ್ವಿಡಿಟಿ ಎಫ್.ಇ.ಜಿ ನ ಹಂಗೆ ಲೈಟ್ ಆಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬ್ರೋ, ಯಾವ್ದಾದ್ರು ಒಂದ್ ಕ್ಲಾಸಲ್ಲಿ. ಕನ್ಫ್ಯೂಸ್ ಆಗುತ್ತೆ, ಬೇಡ ಬ್ರೋ. ಬೇಡ ಅಲ್ಲ ಅಂದ್ರೆ ಬ್ರೋ ಬೇಡ ಬ್ರೋ ನಾನು ಕೇಳೋದು ಲಿಕ್ವಿಡಿಟಿ ಯಾಕೆ ಬೇಕು ಹೇಳಿ ನಿಮಗೆ? ಓಕೆ. ಅಲೋ ಅಲೋ ಒಂದ್ ನಿಮಿಷ ಬ್ರೋ. ಈಗ ಯಾರು ಲಿಕ್ವಿಡಿಟಿ ಕೇಳಿದ್ರಲ್ಲ, ಅದು ಗೌತಮ್ ಅದೇ ಅಂತ ಇದೆ ನೋಡ್ರಿ, ಗೌತಮ್ ಬೈ ಅಂತ. ಅವ್ರು ಲಿಕ್ವಿಡಿಟಿ ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿ, ಅವ್ರ ವಿಡಿಯೋಸ್ ನೋಡಿ. ಅಂದ್ರೆ ನಮ್ ಕನ್ನಡದಲ್ಲಿ ಹೇಳ್ಕೊಟ್ಟಂಗ ಆಗಲ್ಲ ಬ್ರೋ ನಮ್ಮ. ಓಕೆ ಓಕೆ ಬ್ರೋ, ನೀವು ಕಂಟಿನ್ಯೂ ಮಾಡಿ. ಅವ್ರು ಯಾರೋ ಅಕ್ಕ ಕ್ವಶನ್ ಕೇಳ್ತಾ ಇದ್ರು ಬ್ರೋ, ಅವ್ರದ್ದೊಂದು ಹಾ ಹಲೋ ಅಣ್ಣ. ಸುಚಿತ್ರ ಅಕ್ಕ, ಅಣ್ಣ ಬ್ಯಾಕ್ ಟೆಸ್ಟಿಂಗ್ ಅಕ್ಕ, ಅಣ್ಣ ಬ್ಯಾಕ್ ಟೆಸ್ಟಿಂಗ್ ಹೇಳ್ಕೊಡ್ಬೇಕಾಗಿತ್ತಣ್ಣ. ಇವ್ರೆ ನೋಡಿ, ಹೆಂಗ್ ಮಾಡೋದಣ್ಣ? ಇಲ್ಲಿ ನೀವು ಟ್ರೇಡಿಂಗ್ ಕಾಸಾ ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ. ಹಾ ಅಣ್ಣ, ಹಾ ಅಣ್ಣ. ಟ್ರೇಡಿಂಗ್ ಕಾಸಾ ಅಂತ ಮಾಡಿದ್ಮೇಲೆ ಇದ್ರ ಫಸ್ಟ್ ಲಿಂಕ್ ಮೇಲೆ ಈ ತರ ಬರುತ್ತೆ ನೋಡಿ ಒಂದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಈ ಪೇಜ್ ಓಪನ್ ಆಗುತ್ತೆ. ಟ್ರೇಡಿಂಗ್ ಕಾಸಾ ಅಂತ ಒಂದು ಈ ತರ ಕೊಂಬಿರೋದು ಬರುತ್ತೆ, ಆರ್ಸ್ ಆಯ್ತಾ. ಅದರಲ್ಲಿ ಸೈನ್ ಅಪ್ ಮಾಡ್ಕೊಳ್ಳಿ, ಇಟ್ಸ್ ಫ್ರೀ ಅಂತ ಇದೆ. ಸೈನ್ ಅಪ್ ಮಾಡಕ್ಕೆ ನಿಮ್ಮ ಅಕೌಂಟ್ಸ್ ಯೂಸ್ ಮಾಡ್ಕೊಂಡು ಸೈನ್ ಅಪ್ ಮಾಡಿ ಗೂಗಲ್ ಅಲ್ಲಿ. ಹಾ ಅಣ್ಣ. ಸೊ ಈ ತರ ಸೈನ್ ಅಪ್ ಎಲ್ಲ ಆದ್ಮೇಲೆ ಇಲ್ಲಿ ಪೇಪರ್ ಟ್ರೇಡಿಂಗ್ ಓನ್ಲಿ ಅಂತ ಕೊಡಿ. ಆಮೇಲೆ ಏನ್ ನಿಮ್ದು ಟಾರ್ಗೆಟ್ ಮೇನ್ ಟ್ರೇಡಿಂಗ್ ಗೋಲ್ ಅಂತ ಕೇಳ್ತಾರೆ. ಈಗ ನೀವು ಲರ್ನ್ ಫ್ರಮ್ ಬೇಸಿಕ್ಸ್ ಅಂತಾನೆ ಕೊಡಿ. ಹಾ ಅಣ್ಣ. ಹೌ ಕ್ಲಿಯರ್ ಆರ್ ಯು ಆನ್ ವೆದರ್ ಯೋರ್ ಈಗ ನಿಮ್ಗೆ ಸ್ಟ್ರಾಟಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತು ಅಲ್ವಾ? ಸೊ ನಂಗೆ ಕರೆಕ್ಟಾಗಿ ಗೊತ್ತು, ನಾನು ವರ್ಕ್ ಮಾಡಿ ನಂದು ಎಡ್ಜ್ ಕಂಡು ಹಿಡ್ಕೋಬೇಕು ಅಂತ ಕೊಡಿ. ನಿಮ್ಗೇನು ಇದ್ರಲ್ಲಿ ಆಗ್ತಿದೆ ಅದನ್ನೇ ಕೊಡಿ, ಯಾವುದೋ ಒಂದು. ಸೊ ಅದಾದ್ಮೇಲೆ ಓಕೆ ಗೋ ನೌ ಅಂತ ಕೊಡಿ. ಇರಿ ಇಲ್ಲಿ ಈ ತರ ಹೋದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟು ಮುಗಿಸ್ಬಿಡಿ. ಅದಾಗೆ ಫಸ್ಟ್ ಟೈಮ್ ಮಾಡಿದಾಗ ಇವೆಲ್ಲ ಅದೇ ತೋರ್ಸುತ್ತೆ ಸುಮ್ಮನತ್ತಾಗೆ. ಎಕ್ಸಿಟ್ ಆಗ್ಬಿಡು. ಬ್ರೋ ಇದಕ್ಕಿನ್ನ ಬೆಸ್ಟ್ ಅದು FX ರಿಪ್ಲೇ ಬ್ರೋ. ಹೌದಾ? ಇದಕ್ಕಿನ್ನ ಭಾಳ ಬೆಸ್ಟ್, ಈಸಿಯಾಗಿ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ಟ್ಯುಟೋರಿಯಲ್ ಸಿಗುತ್ತೆ ನೋಡಿ. ಅದೇ FX ಎಲ್ಲಾದ್ರಲ್ಲೂ ರಿಪ್ಲೇ ಬೆಸ್ಟ್. ಸಿಗುತ್ತೆ. ಇದೇನಾಗುತ್ತೆ, ಗೋಲ್ಡೇ ಹಾಕೊಳಕ್ ಆಗಲ್ಲ ಬ್ರೋ ಚಾರ್ಟ್. ಇಲ್ಲ ಬ್ರೋ ಹಾಕೋಬಹುದು, ನಾನೇ ಮಾಡಿದ್ದೀನಿ. ಈಗ ನೋಡಿ ಈ ತರ ನೋಡಿ ಏನ್ ನೋಡಿಸ್ತಾ ಇದೆ, GBP USD ಅಂತ. ಅದ ಇನ್ನೂ ಬಂದಿಲ್ಲ ಅದಕ್ಕೆ. ಬೆಸ್ಟ್ ಎಫೆಕ್ಟ್ಸ್ ಇಲ್ಲೇನೆ ಬ್ರೋ. ಅದೇ ಚೆನ್ನಾಗಿದ್ಯಾ? ಅದು ಸೂಪರ್ ಆಗಿದೆ. FX ರಿಪ್ಲೇ ನೋಡಿ ಬ್ರೋ. ಬೆಸ್ಟ್ ಎಫೆಕ್ಟ್ಸ್ ಇಲ್ಲೇನೆ ಅಂತ ನೋಡಿದೆ. ಇದು ಸೂಪರ್ ಆಗಿದೆ, ಇದು ಯೂಸ್ ಮಾಡ್ಲಿಕ್ಕೆ. ನಾನ್ ಮಾಡ್ಬೇಕಾದ್ರೆ ಮುಂಚೆ ಯಾವ್ದಾವ್ದೋ ಯೂಸ್ ಮಾಡ್ತಾ ಇದ್ವಿ. ಅವಾಗಂತೂ ಅವು ಎಷ್ಟು ಸ್ಲೋ ಇತ್ತು ಅಂದ್ರೆ ಅವಾಗ. ನನ್ನ ಪ್ರಕಾರ ಬ್ಯಾಕ್ ಟೆಸ್ಟ್ ಮಾಡಿ, ಬಟ್ ಆದ್ರೂ ನೀವು ಲೈವ್ ಅಲ್ಲಿ ಫಾರ್ವರ್ಡ್ ಟೆಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ಜೊತೆಗೇನೆ. ಟ್ರೇಡಿಂಗ್ ವ್ಯೂಲಿ 1 ಮಂತ್ ಫ್ರೀ ಸಿಗುತ್ತಲ್ಲ? ಅದು ಸಿಗುತ್ತೆ. ಬ್ರೋಕರ್ ಇನ್ಫಾರ್ಮೇಶನ್ ಯಾವಾಗ ಕೊಡ್ತೀರಾ? ಇಲ್ಲಿವರೆಗೂ 5 Gmail ID ಯೂಸ್ ಮಾಡಿದೀನಿ ಬ್ರೋ. ಏನ್ ಬ್ರೋ? ಬ್ರೋ ಇದಾದ್ಮೇಲೆ ಸುಚಿತ್ರಾ ಅವರೇ ನೋಡಿ, ಏನಿಲ್ಲ, ಈ ತರ ಈ ಪ್ಲಾಟ್ಫಾರ್ಮ್ ಹೋಗಿ FX ರಿಪ್ಲೈ ಅಂತ ಇದೆಯಲ್ಲ, ಇದನ್ನ ಸರ್ಚ್ ಮಾಡಿ ಗೂಗಲ್ ಅಲ್ಲಿ, ಇದನ್ನ ಓಪನ್ ಮಾಡಿ.
ಇದನ್ನ ಓಪನ್ ಮಾಡಿದ್ಮೇಲೆ ಯೂಟ್ಯೂಬ್ ಹೋಗ್ಬಿಟ್ಟು ಹೌ ಟು ಯೂಸ್ ಎಫೆಕ್ಸ್ ರಿಪ್ಲೈ ಅಂತ ಕೊಡಿ. ನಂದು ಯಾಕೋ ಕರೆಕ್ಟಾಗಿ ಬರ್ತಾನೆ ಇಲ್ಲ, ಸೈನ್ ಇನ್ನೇ ಆಗ್ತಾ ಇಲ್ಲ, ಎರರ್ ಬರ್ತಾ ಇದೆ. ಬ್ರೋ ಗೋ ಚಾಟಿಂಗ್ ಇದೆಯಲ್ಲ ಅದು ಎಲ್ಲದೂ ಸೇಮ್. ನಿಮ್ಗೆ ನಾನು ಅವತ್ತಿಂದ ಹೇಳ್ತಾ ಇದೀನಿ, ನಿಮ್ಗೇನೋ ಗೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಪ್ರತಿ ಒಂದು ಸಾವಿರಾರು ವಿಡಿಯೋ ಸಿಗುತ್ತೆ ನಿಮ್ಗೆ, ಒಂದೊಂದಲ್ಲ. ಇವಾಗ ನೀವ್ ಹೇಳ್ತಾರೆ ಟ್ರೇಡಿಂಗ್ ಮಾಡೋದಕ್ಕ ಬ್ಯಾಕ್ ಟೆಸ್ಟ್ ಮಾಡಕ್ಕೆ ಬ್ರೋ, ಟೆಸ್ಟ್ ಮಾಡಕ್ಕೆ ವರ್ಕ್ ಆಗುತ್ತೋ ಇಲ್ವೋ ಅಂತ. ಇದು ಯಾವ ತರ ಟ್ರೇಡ್ ಮಾಡೋದು? ಇದು ನಿಮ್ದು ನೆಟ್ವರ್ಕ್ ಕಮ್ಮಿ ಐತೆ ಬ್ರೋ. ಇಲ್ಲ ಬ್ರೋ, ಬೇರೆದೆಲ್ಲ ಬರ್ತಾ ಇದೆ, ಅದ್ ಬರ್ತಾ ಇಲ್ಲ. ವೈಫೈ ಯೂಸ್ ಮಾಡ್ತಾ ಇದೀರಾ ಬ್ರೋ ಚಂದು ಬ್ರೋ? ಇಲ್ಲ ಓ ಅದಕ್ಕೆ ಬಿಡಿ ಬ್ರೋ ಅದನ್ನ ತೆಗಿ. ಬ್ರೋ ಅಕೌಂಟ್ ಬಗ್ಗೆ ಹೇಳಿ ಬ್ರೋ, ಬೇಸಿಕ್. ಬ್ರೋ ಫಂಡೆಡ್ ಅಕೌಂಟ್ ಇಲ್ಲ ಬ್ರೋ, ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ಬಿಡಿ. ನಿಮ್ ಕಡೆಯಿಂದಾನೇ ತಗೋಬೇಕು ಫಂಡಿಂಗ್ ಅಕೌಂಟ್ ನ ಅಂತ ನಾ ವೇಟ್ ಮಾಡ್ತಿದೀನಿ ಬ್ರೋ. ಏನ್ ಅವರಷ್ಟೇ ಅಲ್ಲ ಬ್ರೋ, ಎಲ್ರು ಅದಕ್ಕೆ ವೇಟ್ ಮಾಡ್ತಿರೋದು. ಬ್ರೋ ಇದು ಬ್ಯಾಕ್ ಟೆಸ್ಟ್ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ಬಿಡಿ. ಅದು ಯಾರ್ಯಾರಿಗೆ ಅದು ಇದು ಬ್ಯಾಕ್ ಟೆಸ್ಟಿಂಗ್ ಅಕೌಂಟ್ ಓಪನ್ ಮಾಡಕ್ ಆಗ್ತಾ ಇಲ್ಲ, ವಾಟ್ಸಪ್ ಅಲ್ಲಿ ಕೇಳ್ರಿ, ಯಾರನ್ನ ಹೆಲ್ಪ್ ಮಾಡ್ತಾರೆ. ಏನು ಬೇಡ ಬ್ರೋ, ನೀವು ಜಸ್ಟ್ ಅದೇ ಯೂಟ್ಯೂಬ್ ಚಂದು ಬ್ರೋ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿದ ಕ್ಲಾಸ್ ಅವಾಗೂ ಹೇಳ್ಕೊಟ್ಟಿದ್ರಿ ನೀವು ಯಾವ ತರ ಓಪನ್ ಮಾಡ್ಬೇಕು ಅಂತ. ಬಿಡಿ ಬ್ರೋ, ಅವಾಗ ಎಲ್ಲರೂ ಇರಲ್ಲ, ಇವಾಗ ಎಲ್ಲರೂ ಇದ್ರು ಬ್ರೋ, ಯಾರು ಕೇಳ್ತಾ ಇದ್ರಲ್ಲ ಅವರು ಇದ್ರು ಬ್ರೋ. ಇರ್ಲಿ ಬಿಡಿ ಬ್ರೋ, ಇನ್ನೊಂದ್ಸತಿ ಹೇಳ್ಕೊಟ್ರೆ ಏನಾಗಲ್ಲ. ಇಲ್ಲ ಬ್ರೋ, ಎಫೆಕ್ಟ್ಸ್ ಬರ್ತಾ ಇಲ್ಲ, ಎಲ್ಲದ್ರಲ್ಲಿ ಹಂಗೆ ಕಾಣ್ತಿದೆ, ಅದು ಲಾರ್ಜ್ ರಿಕ್ವೆಸ್ಟ್ ಅಂತ ಹೇಳ್ತಿದೆ. ಅದೇ ಏನೋ ಎಡಿಟ್ ಮಾಡ್ತಾ ಇರ್ಬೇಕು, ಅಪ್ಡೇಟ್ ಮಾಡ್ತಾ ಇರ್ಬೇಕು ಅವರು. ಈಗ ನಾನ್ ಸರ್ಚ್ ಮಾಡಿದೆ ಹಂಗೆ ಬರ್ತಿದೆ. ಯೂಸ್ ಮಾಡಿ ಬ್ರೋ. ಹೊಸ ಟೂಲ್ಗಳನ್ನ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಬ್ರೋ. ಬ್ರೋ ಅದು 15 ಮಿನಿಟ್ಸ್ ಆಗಿದೆಯಲ್ಲ ಈಗ, ವಿಗ್ ದೊಡ್ಡದಾಗಿದೆಯಲ್ಲ ಈಗ, ಅಲ್ಲಿಂದ ಇದ್ ಮಾಡ್ಬೋದಾ? ಏನ್ ಮಾಡ್ಬೋದಾ? 15 ಮಿನಿಟ್ಸ್ ಅಲ್ಲಿ ವಿಗ್ ತುಂಬಾ ಡೌನ್ ಬಂದಿದೆಯಲ್ಲ, ಅಲ್ಲಿಂದ ಮಾರ್ಕ್ ಮಾಡ್ಕೋಬೋದಾ ಈಗ ಮತ್ತೆ ಅಂತ? ಇಲ್ಲ ಬಾಡಿ ಆಗೋ ಗಂಟ ವೆಯ್ಟ್ ಮಾಡ್ಬೇಕಂತ? ನೆಕ್ಸ್ಟ್ ರೇಂಜ್ ಮಾರ್ಕ್ ಮಾಡಕ ಇಲ್ಲ ಅದೇ ಸ್ಟಾಪ್ ಲಾಸ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಬಹುದು ಅಷ್ಟೇ ಅಲ್ವಾ? ಹಾ ಅಷ್ಟೇ, ಇದ್ರ ಮೇಲಕ್ಕೆ ಹೋಗುತ್ತೆ ಅಷ್ಟೇ. ರೇಂಜ್ ದೊಡ್ಡದಾಗುತ್ತೆ, ಯಾವ ಕಡೆನೂ ಬ್ರೇಕ್ ಆಗೇ ಇಲ್ಲ ಇನ್ನು. ಇದು ಇಲ್ಲಿ ಕೆಳಗಡೆನೂ ಬ್ರೇಕ್ ಕೊಡ್ತಾ ಇಲ್ಲ ಬ್ರೋ. ರೇಂಜ್ ನ ಪ್ರೀವಿಯಸ್ ಲೋ ನೋಡ್ಕೊಂಡೆ ಬರ್ಬೇಕಾದ್ರೆ ಟ್ರಿಮ್ ಮಾಡ್ಕೊಂಡು ಇವಾಗ ನೋಡಿ, ಯಾವಾಗ್ಲೇ ರೇಂಜ್ ಇಲ್ಲಿಂದ ಇಲ್ಲಿತ್ತು ನಾನ್ ಟ್ರೇಡ್ ಮಾಡ್ಬೇಕಾದ್ರೆ, ಯಾವ್ದು ಲಂಡನ್ ಎಂಡಿಂಗ್ ಅಲ್ಲಿ. ಬ್ರೋ ಸರಿನಾ? ಆಮೇಲೆ ಏನಾಯ್ತು, ಅದು ರೇಂಜ್ ಇಲ್ಲಿಂದ ಇಲ್ಲಿವರೆಗೂ ಇತ್ತು. ಸೊ ರೇಂಜ್ ಐ ಲೋ ಇತ್ತು, ರೇಂಜ್ ಲೋನ ಮತ್ತೆ ಬ್ರೇಕ್ ಮಾಡಿದಾಗ ಏನಾಯ್ತು, ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ರೇಂಜ್ ಲೋ ಇಲ್ಲಿಗೆ ಶಿಫ್ಟ್ ಆಗಿತ್ತು ಇವಾಗ ಇಲ್ಲಿವರೆಗೂ. ಇವಾಗ ರೇಂಜ್ ಐ ಇಲ್ಲಿತ್ತು, ರೇಂಜ್ ಐ ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ, ರೇಂಜ್ ಲೋ ಮತ್ತೆ ಕೆಳಗಡೆ ಶಿಫ್ಟ್ ಆಗಿದೆ. ಇನ್ನೂ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗೇ ಇಲ್ಲ, ಬರೀ ರೇಂಜ್ ಗಳು ಚೇಂಜ್ ಆಗ್ತಾ ಇದೆ ಅಷ್ಟೇ. ಅದೇ ಬ್ರೋ, ಇದನ್ನ ಹೈಯರ್ ಟೈಮ್ ಫ್ರೇಮ್ ಇಂದ ಮಾಡ್ಕೊಂಡ್ ಬರ್ಬೇಕಲ್ಲ? ಹೈಯರ್ ಟೈಮ್ ಫ್ರೇಮ್ ಇಂದ ಮಾಡ್ಕೊಂಡ್ ಬರ್ಬೇಕು. ಚಂದು ಬ್ರೋ, ನಾನು ಇಷ್ಟು ದಿವಸ ಅದು ಆರ್ಡರ್ ಬ್ಲಾಕ್ ಮಾಡಿದ್ದೀನಲ್ಲ, ಕರೆಕ್ಟಾಗಿ 2 ಟ್ರೇಡ್ ತಗೊಬೋದು ಬ್ರೋ ಒಂದು ಆರ್ಡರ್ ಬ್ಲಾಕ್ ಮೇಲೆ. 3ನೇ ಟ್ರೈ ಮಾಡಕ್ ಹೋದ್ರೆ ಪಕ್ಕ SL. ಅದೇ ಬೈಯಿಂಗ್ ಸೈಡ್ ಇದ್ರೆ ಬೈ ಮಾಡ್ಬೇಕು, ಮತ್ತೆ ಅಲ್ಲಿ ರಿಟ್ರೇಸ್ ಮಾಡಕ್ ಬರುತ್ತೆ, ಅದೊಂದೆರಡೇ ಟ್ರೇಡ್. ಒಂದೊಂದ್ಸಲ ಆಗುತ್ತೆ, ರಿಟ್ರೇಸ್ ಮಾಡಿ ಮತ್ತೆ ಮೇಲೆ ಹೋಗುತ್ತೆ ಯಾವಾಗಾದ್ರೂ. ನಾವು ತಗೊಂಡಾಗ ಅಷ್ಟೇ ಅದು SL ಹಿಟ್ ಆಗೋದು. ಅದೇ ನಾವೇನ್ ಮಾಡ್ತೀವಿ, ಇನ್ನೂ ಕೊಡುತ್ತೆ ಅಂತ ವೆಯ್ಟ್ ಮಾಡ್ತಿರ್ತೀವಿ. ಅದ್ ಆಲ್ರೆಡಿ ಮುಗಿಸ್ಬಿಟ್ಟಿರುತ್ತೆ, ಅದ್ರ ಕೋಟನ ಕೊಟ್ಬಿಟ್ಟು ನಾವು ಕೊಟ್ಟಾಗ ತಗೊಂಡಿರಲ್ಲ. ಟ್ರೇಡ್ ತಗೊಂಡ್ರೆ ಟಾರ್ಗೆಟ್ ಇಡೋಷ್ಟಿಗೆ ಮೇಲೆ ಹೋಗಿರುತ್ತೆ, ಅದು 1:3 ಮಾಡ್ತೀವಲ್ಲ ಬ್ರೋ, ಮತ್ತೆ 2 ಕೊಟ್ಟು ಕೆಳಗೆ ಬರುತ್ತೆ ಅದು. ಅದಂಗೆ ಬ್ರೋ, ನನ್ಗೂ ಹಂಗೆ ಆಗ್ತಾ ಇತ್ತು ಮುಂಚೆ ಎಲ್ಲ. ಬ್ರೋ ಅದ್ ಹೇಳಿ ಬ್ರೋ, ಫಂಡಿಂಗ್ ಪಿಪ್ಸ್ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಹೇಳಿ ಬ್ರೋ. ಏನಿಲ್ಲ, ಫಂಡಿಂಗ್ ಪಿಪ್ಸ್ ಅಂತ ಓಪನ್ ಮಾಡಿ ಬರುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಹೊಸ ಡ್ಯಾಶ್ ಬೋರ್ಡ್ ಮಾಡಿದ್ದಾರೆ, ನೋಡಿ ಚೆನ್ನಾಗಿದೆ. ಇಲ್ಲಿ ಲಿಂಕ್ ಕಳ್ಸಿ ಬ್ರೋ, ಓಪನ್ ಮಾಡಿ ನೋಡ್ತೀವಿ ಈಗಲೇ. ಏನಿಲ್ಲ ಬ್ರೋ, ಫಂಡಿಂಗ್ ಪಿಪ್ಸ್ ಅಂತ ಸರ್ಚ್ ಮಾಡಿದ್ರೆ ಬಂದೇ ಬಿಡುತ್ತೆ, ಅದೇ ಬರುತ್ತೆ ನೋಡಿ ಇಲ್ಲಿ ಗೂಗಲ್ ಅಲ್ಲಿ ಫಂಡಿಂಗ್ ಪಿಪ್ಸ್ ಗೋಟ್ ಚೆನ್ನಾಗಿಲ್ವಾ ಬ್ರೋ? ಗೋಟ್ ಫಂಡೆಡ್ ಅಕೌಂಟ್ ಯಾವ್ದು? ಗೋಟ್
ಕೋಟ್ ಚೆನ್ನಾಗಿದೆ ಬೇಡ ಬ್ರೋ, ಬೇಡ. ಕಮ್ಮಿ ಯಾಕಂದ್ರೆ ದುಡ್ಡು. ಇರೋದ್ರಲ್ಲೇ ಅದೇ ಬ್ರೋ ಲೋ ಅಂದ್ರೆ ಲೋ ಪ್ರೈಸ್ ಅಲ್ಲಿ ಸಿಗೋದು $17. ಬ್ರೋ ಬರೀ ಏ $17 ಸಿಗುತ್ತೆ 5K ಇನ್ನು ಅಕೌಂಟ್. ಸುಮಾರಿದೆ ಆತರ. ಅಂದ್ರೆ ಬ್ರೋ ಗೋಲ್ಡ್ ಟ್ರಸ್ಟೆಡ್ ಐತಲ್ಲ, ಸುಮಾರು ಇನ್ಫ್ಲುಯೆನ್ಸರ್ ಪೇಔಟ್ ತೆಗ್ದಿದ್ದಾರೆ ಅದಕ್ಕೆ. ಬ್ರೋ ಎಲ್ಲ ಪೇಯ್ಡ್ ಬ್ರೋ ಅವೆಲ್ಲ. ಬ್ರೋ ಆದ್ರೆ ಇದೆ ತುಂಬಾನೇ ಇದೆ ಹಿಡನ್ ಇದೆ ರೂಲ್ಸ್ ಇದಾವೆ ಬ್ರೋ. ಟ್ರಸ್ಟೆಡ್ ಬ್ರೋ, ಟ್ರಸ್ಟೆಡ್ ಫಂಡಿಂಗ್ ಟಿಪ್ಸ್ ನನ್ನ ಚೆನ್ನಾಗಿದೆ ನನ್ನ ಹೇಳಿ ಬ್ರೋ. ಹತ್ರನೇ ಇದೆ ಅಕೌಂಟ್ ಇದೆ, ನನ್ನ ಹತ್ರನೇ ಗೋಟ್ ಫಂಡೆಡ್ ಅಕೌಂಟು ಇದೆ. ಅವ್ರ ಹಾ ಜೊತೆ ಬ್ರೋ ಅವರು ಸಿಗುತ್ತಾ? ಮಾತಾಡ್ತಾರೆ, ಬಟ್ ನಾನು ಯಾಕೆ ಮಾಡಲ್ಲ ಅವ್ರದೆಲ್ಲ ಅಂದ್ರೆ ಅವ್ರು ಇವಾಗ ಬಂದಿರೋರು. ನೀವು ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೇನೆ ಅವ್ರದ್ದು ಈಗ ಫಂಡಿಂಗ್ ಪಿಪ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ, ಎಷ್ಟು $millions ಪೇಔಟ್ಸ್ ಕೊಟ್ಟವ್ರೆ ನೋಡಿ. ಗೋಟ್ ಫಂಡೆಡ್ ಓಪನ್ ಮಾಡಿ, ಅವ್ರು ಎಷ್ಟು $millions ಫಂಡಿಂಗ್ ಕೊಟ್ಟವ್ರು ನೋಡಿ. ಅದೇ ಬ್ರೋ ನೀವು ಅವರು ಒಂದು ಅಂದ್ರೆ ಇವಾಗ ಇದಾಗಿರೋದಲ್ವಾ ಒಂದ್ ಸ್ವಲ್ಪ ಬಿಡಿ ಪಾಪ್ಯುಲರ್ ಬಿಡಿ ಆಗಿ. ಬಿಡಿ ಹೋಗ್ಲಿ ಬಿಡಿ ಬ್ರದರ್ಸ್. ಬ್ರೋ ಇದೆ ಹೇಳಿ, ಫಂಡಿಂಗ್ ಟಿಪ್ಸ್ ಹೇಳಿ ಬ್ರೋ, ಹೇಳಿ ಹೇಳಿ. ಇದೆ ಹೇಳಿ, ಫಸ್ಟ್ ಸ್ಟಾರ್ಟಿಂಗ್ ಹೇಳಿ, ಇದೆ ಹೇಳಿ ಸಾಕು. ಇವಾಗ ನೋಡಿ ಗೋಲ್ಡ್ ಒಂದು ಟ್ರೇಡ್ ಮಾಡ್ಬೇಕಂತ ಏನ್ ಮಾಡೋದು? ಹಾ ಟ್ರೇಡಿಂಗ್ ಹೋಗ್ಬೇಕಂತ ಗೋಲ್ಡ್ ಏನ್ ಬ್ರೋ? ಟ್ರೇಡಿಂಗ್ ಹೋಗ್ಬೇಕಾದ್ರೆ ಏನ್ ಮಾಡೋದು? ಯಾವ್ದು ಯೂಸ್ ಮಾಡೋದು? ಇದೆ ಬ್ರೋ, ಅದನ್ನೇ ಹೇಳ್ತಾ ಇದ್ದೀನಿ. ಸರಿ ನೋಡಿ, ಇವಾಗ ಫಂಡಿಂಗ್ ಪಿಪ್ಸ್ ಅಕೌಂಟ್ ಅಂತ ಕೊಟ್ಟು ಇದು ಪೇಜ್ ಓಪನ್ ಆದ್ಮೇಲೆ ನಿಮ್ಗೆ ಇಲ್ಲಿ 2 ಆಪ್ಷನ್ ಇದೆ. ಒಂದು ಬೈ ಮಾಡೋದು ಎವ್ಯಾಲ್ಯೂಯೇಷನ್, ಇನ್ನೊಂದು ಫ್ರೀ ಟ್ರಯಲ್. ಈ ಫ್ರೀ ಟ್ರಯಲ್ ಎಲ್ಲ ನಾನು ನೋಡಿಲ್ಲ, ಬಟ್ ನೀವು ನೋಡಿ ಇದನ್ನ ಈಗ ಏನ್ ಮಾಡ್ಬೋದು, 2 ಸ್ಟೆಪ್ ಕೊಡ್ತಾನಂತೆ ಫ್ರೀ ಟ್ರಯಲ್ ನಿಮ್ಗೆ. ಒಂದು ಸ್ಟ್ಯಾಂಡರ್ಡ್ ಅಕೌಂಟ್, ಒಂದು ಪ್ರೋ ಅಕೌಂಟ್. ಇವೆರಡರಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ, ಇದರಲ್ಲಿ ಪ್ರೋ ಅಲ್ಲಿ ನಿಮ್ಗೆ ಕಮ್ಮಿ ಡ್ರಾ ಡೌನ್ ಕಮ್ಮಿ ಕೊಟ್ಟಿರ್ತಾನೆ. 5K ಅಕೌಂಟ್ ಅಂದ್ರೆ ನಿಮ್ಗೆ $300 ಡ್ರಾ ಡೌನ್ ಕೊಟ್ಟಿರ್ತಾನೆ ಮ್ಯಾಕ್ಸಿಮಮ್. ಇದರಲ್ಲಿ $500 ಕೊಟ್ಟಿರ್ತಾನೆ ಅಷ್ಟೇನೆ. ಇಲ್ಲಿ ಅಕೌಂಟ್ ಸೈಜ್ ನೀವು $5,000 ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಇಲ್ಲಿ ನಿಮ್ ಇಮೇಲ್ ಹಾಕಿ, ಇಮೇಲ್ ಹಾಕ್ಬಿಟ್ಟು ಸ್ಟಾರ್ಟ್ ಟ್ರೇಡಿಂಗ್ ಕೊಡಿ. ನಿಮ್ಗೊಂದು ಫ್ರೀ ಅಕೌಂಟ್ ಲಿಂಕ್ ಕ್ರೆಡೆನ್ಶಿಯಲ್ಸ್ನೆಲ್ಲ ಕಳ್ಸಿಕೊಡ್ತಾನೆ ಅವನು ಮೇಲಿಗೆ. ಓಕೆನಾ? ಅದನ್ನ ಇಟ್ಕೊಳ್ಳಿ, ನೀವೇ ನೋಡ್ಕೊಂಡು ಮಾಡೋರಂತೆ. ಓಕೆನಾ? ನೆಕ್ಸ್ಟ್ ಇವಾಗ ಇದು ಹಾ ಫ್ರೀ ಫಂಡ್ ಅದ್ರಲ್ಲಿ ಸೆಲೆಕ್ಟ್ ಚಾರ್ಟ್ ಲೇಔಟ್ ಅಂತ ಬರ್ತದಲ್ಲ ಇದರಲ್ಲಿ ಎಫ್ ಅಲ್ಲಿ. ಬ್ರೋ ಯೂಟ್ಯೂಬ್ ನೋಡ್ಕೊಂಡು ಆಮೇಲೆ ಮಾಡೋರಂತ ಇರಿ ಬ್ರೋ. ಬ್ರೋ ಅದು ಫಂಡಿಂಗ್ ಪರ್ಪಸ್ ನೆಕ್ಸ್ಟ್ MT5 ಕನೆಕ್ಟ್ ಮಾಡೋದು ಅದನ್ನೆಲ್ಲ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಅದನ್ನೆಲ್ಲ ಮಾಡ್ತೀನಿ ಬ್ರೋ, ನೆಕ್ಸ್ಟ್ ಕ್ಲಾಸಲ್ಲಿ ನಾನೇ ಒಂದು ಅಕೌಂಟ್ ತಗೊಂಡು ಯಾವ ತರ ಕನೆಕ್ಟ್ ಮಾಡೋದು ಎಲ್ಲ ಹೇಳ್ತೀನಿ. ನಿಮ್ ಬ್ರೋ ಜೊತೆ ಆದ್ರೆ ನಾನು ಫಂಡಿಂಗ್ ತಗೋತೀನಿ. ಟಿಪ್ಸ್ ಅಲ್ಲಿ ಕಾಸ್ಟ್ ಜಾಸ್ತಿ ಇದೆಯಲ್ಲ ಬ್ರೋ. ಬಿಗಿನರ್ಸ್ ಏನಾದ್ರು ತಗೊಬೇಕಂದ್ರೆ ಅದು ಬಿಗಿನರ್ ಫ್ರೆಂಡ್ಲಿ ಆಗಲ್ಲ ಬ್ರೋ. ಬ್ರೋ ನಾನು ಇದನ್ನೇ ತಗೊಳ್ಳಿ ಅಂತ ಹೇಳಲ್ಲ, ಯಾವ್ದಾದ್ರು ತಗೊಳ್ಳಿ. ನಾನು ಇದನ್ನ ತಗೋತೀನಿ, ತಗೊಳ್ಳೋರು ಇದ್ರಲ್ಲಿ ತಗೊಳ್ಳಿ, ಯಾವ್ದ್ರಲ್ಲಿ ಬೇಕಾದ್ರೂ ತೆಗೀರಿ. ನೀವು ಯಾವ್ದ್ರಲ್ಲಿ ಎಲ್ಲ ಒಂದೇ ಪ್ರೋಸೆಸ್. ಒಂದ್ರಲ್ಲಿ ತಗೊಳೋದ್ ಬ್ರೋ ಗೊತ್ತಾದ್ರೆ ನೀವು ಆ ಟ್ರಸ್ಟೆಡ್ ಪೇಜ್ ಇರ್ಬೇಕಲ್ಲ ಹೋಗ್ತೀರಾ, ಬ್ರೋ, ಆ ಪೇಔಟ್ ಪೇಜಲ್ಲಿ ಕೊಡ್ತಾರೆ ತಗೋತೀರಾ, ಅಂತ ಅಷ್ಟೇ ಡಿಫ್ರೆನ್ಸ್. ಒಂದು ಇಶ್ಯೂ ಅಷ್ಟೇ. ಬ್ರೋ ಬ್ರೋಕರ್ ಬಗ್ಗೆ ಇನ್ಫಾರ್ಮೇಶನ್. ಸರಿನಾ ಬ್ರೋ? ಸೊ ನೆಕ್ಸ್ಟ್ ಇವಾಗ ಕೆಳಗಡೆ ಬರ್ತೀರಾ, ಇಲ್ಲಿ 3 ಆಪ್ಷನ್ ಇದೆ ನಿಮ್ಗೆ. ಮ್ಯೂಟ್ ಮಾಡ್ರಿ ಬ್ರೋ, ಮ್ಯೂಟ್ ಮಾಡ್ಕೊ. ಬ್ರೋ ಎಲ್ಲ ಸುಮ್ನಿರಿ ಸ್ವಲ್ಪ, 1-2 ನಿಮಿಷ. ಓಕೆನಾ? ಇಲ್ಲಿ ನಿಮ್ಗೆ ಮೂರ್ ತರದ ಅಕೌಂಟ್ ಸಿಗುತ್ತೆ. ಈ 3 ತರ ಅಕೌಂಟ್ ಅಲ್ಲಿ ಫಸ್ಟ್ ನಿಮ್ಗೆ 2 ಸ್ಟೆಪ್ ಹೇಳ್ತೀನಿ. ಇದೇ ನಿಮ್ಗೆ ಬೇಸಿಕ್ 2 ಸ್ಟೆಪ್ ಪ್ರೋ ಅಂತ ಇದೆ, ಇದು ಕಮ್ಮಿ ದುಡ್ಡು. ಅವ್ರು ಕಮ್ಮಿ ದುಡ್ಡಲ್ಲಿ ಇದರಲ್ಲಿ 2 ಆಪ್ಷನ್ ಇದೆ, ಒಂದು ಸ್ಟ್ಯಾಂಡರ್ಡ್, ಒಂದು ಕಮ್ಮಿ ದುಡ್ಡು. ಆಯ್ತಾ? ಸೊ ಪ್ರೋ ಅಂತ. ಪ್ರೋ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ $29 ಇದೆ, 20% ಆಫ್ ಸಿಗುತ್ತೆ. ಸರಿನಾ? ಸೊ ಇದ್ರಲ್ಲಿ ನೋಡಿ ನಿಮ್ಗೆ ಪ್ರಾಫಿಟ್ ಟಾರ್ಗೆಟ್ ನೀವು 6% ಮಾಡಬೇಕು. 2 ಫೇಸ್ ಇರುತ್ತೆ, 2 ಸ್ಟೆಪ್ ಅಲ್ವಾ? ಸೊ ಮ್ಯೂಟ್ ಮಾಡ್ರಿ ಗುರು, ಮಾತಾಡ್ತಿದೀನಿ, ಆಮೇಲೆ ಮಾತಾಡೋರಂತೆ. ಓಕೆನಾ ಬ್ರೋ? ಇವಾಗ 2 ಫೇಸ್ ಕೊಟ್ಟಿರ್ತಾನೆ 2 ಸ್ಟೆಪ್ ಅಕೌಂಟ್ ಅಲ್ಲಿ. ಇದರಲ್ಲಿ ನಿಮ್ಗೆ ಪ್ರೋ ಅಂತ ನೀವು ಸೆಲೆಕ್ಟ್ ಮಾಡಿದೀರಾ. ಇವಾಗ ಪ್ರೋ ಅಲ್ಲಿ ಏನಿರುತ್ತೆ ನೋಡಿ, ಫಸ್ಟ್ ನಿಮ್ಗೆ ಪ್ರೋ ಅಲ್ಲಿ ಫಸ್ಟ್ ಫೇಸ್ ಅಲ್ಲಿ ನೀವು 6% ಮಾಡಬೇಕು. $5,000 ಅಲ್ಲಿ 6% ಅಂದ್ರೆ $300 ಮಾಡಬೇಕು ಟಾರ್ಗೆಟ್ ನಿಮ್ಗೆ. ಆ ಟಾರ್ಗೆಟ್ ನ ನೀವು ರೀಚ್ ಆದ್ರೆ ನಿಮ್ಗೆ ನೆಕ್ಸ್ಟ್ ಫೇಸ್, ಸೆಕೆಂಡ್ ಫೇಸ್ ಕೊಡ್ತಾನೆ. ಸೆಕೆಂಡ್ ಫೇಸ್ ಅಲ್ಲೂ ನಿಮ್ಗೆ 6% ಮಾಡಬೇಕು, ಮತ್ತೆ $300 ಮಾಡಬೇಕು. ಸೊ $300 ಸುಮ್ನೆ ಹೆಂಗ್ ಬೇಕಂಗ್ ಮಾಡೋಕೆ ಆತರ ಅಲ್ಲ, ಹೆಂಗ್ ಬೇಕಂಗ್ ಮಾಡಕ್ಕಾಗಲ್ಲ. ಇದರಲ್ಲಿ ಈ 5K ಅಲ್ಲಿ $6 ಮ್ಯಾಕ್ಸಿಮಮ್ ಲಾಸ್ ಅಂತ ಕೊಟ್ಟಿದ್ದಾನೆ. ಏನಪ್ಪ ಮ್ಯಾಕ್ಸಿಮಮ್ ಲಾಸ್ ಅಂದ್ರೆ, ಈ 5K ಅಕೌಂಟ್ ಅಂದ್ರೆ $5,000, ಅದರಲ್ಲಿ ಟಾರ್ಗೆಟ್ ಎಷ್ಟು ಕೊಟ್ಟಿದ್ದ? 6%. ಟೋಟಲ್ ಡ್ರಾ ಡೌನ್ 6% ಕೊಟ್ಟಿದ್ದಾನೆ. ಹಂಗಂದ್ರೆ $300 ನೀವು ಲಾಸ್ ಆಗ್ದಂಗೆ $300 ಪ್ರಾಫಿಟ್ ಮಾಡಬೇಕು ಅಂತ ಅರ್ಥ. ಸೊ ನಿಮ್ಗೆ ನೆಕ್ಸ್ಟ್ ಫೇಸ್, ಸೆಕೆಂಡ್ ಫೇಸ್, ಫಸ್ಟ್ ಫೇಸ್ ಮಾಡ್ತಾ ಇದ್ದೀರಾ, ಇವಾಗ ಸೆಕೆಂಡ್ ಫೇಸ್ ಹೋಗ್ಬೇಕಂದ್ರೆ $5,000 ಅಕೌಂಟ್ ಅಲ್ಲಿ
$4,700 ಕಮ್ಮಿ ಲಾಸ್ ನೀವು ಮಾಡ್ಕೊಳಂಗಿಲ್ಲ. ಜೊತೆಗೆ ಅದಕ್ಕಿಂತ ಕಮ್ಮಿ $4,700 ಕಮ್ಮಿ ಮಾಡ್ಕೊಳ್ದಂಗೆ 5,300 ನೀವು ಮಾಡಬೇಕು. ಇದು ನಿಮ್ಗೆ ಫಸ್ಟ್ ಮೈನ್ ರೂಲ್. ಸೆಕೆಂಡ್ ಮೈನ್ ರೂಲ್ ಬಂದ್ಬಿಟ್ಟು ಒಂದೇ ದಿನದಲ್ಲಿ 3% ಲಾಸ್ ಮಾಡ್ಕೊಳಂಗಿಲ್ಲ. ಹಂಗಂದ್ರೆ ಒಂದೇ ದಿನದಲ್ಲಿ $150 ನೀವು ಲಾಸ್ ಮಾಡ್ಕೊಳಂಗಿಲ್ಲ ಈ ಅಕೌಂಟ್ ಅಲ್ಲಿ. ಆಯ್ತಾ? ಸೊ ಅದೆಲ್ಲಿಗೆ ಬರುತ್ತೆ? $5,000 ಅಕೌಂಟ್ ಸ್ಟಾರ್ಟ್ ಮಾಡಿದೀರಾ ಫಸ್ಟ್ ಡೇ. ಸೊ ಇವತ್ತಿನ ದಿನ ನೀವು $150 ಲಾಸ್ ಮಾಡ್ಕೊಳಂಗಿಲ್ಲ ಅಂದ್ರೆ 4,850 ಅದಕ್ಕಿಂತ ಕಮ್ಮಿ ಲಾಸ್ ನೀವು ಮಾಡ್ಕೊಳಂಗಿಲ್ಲ. ಲಾಸ್ ಮಾಡ್ಕೊಂಡ್ರೆ ಅಕೌಂಟ್ ಹೋಯ್ತು, ನಿಮ್ದು ಆಕ್ಸಿಸ್ ಕಟ್ ಆಗುತ್ತೆ, ಅಕೌಂಟ್ ಹೋಯ್ತು, ಮತ್ತೆ ನೀವು ಪರ್ಚೇಸ್ ಮಾಡ್ಬೇಕಷ್ಟೇನೆ. ಸೊ ಇವೆರಡು ಮೈನ್ ಕ್ರೈಟೀರಿಯಾ ನಿಮ್ಗೆ. ಓಕೆನಾ? ಸೊ ಮಿನಿಮಮ್ ಟ್ರೇಡಿಂಗ್ ಡೇಸ್ ಇರುತ್ತೆ ಇದರಲ್ಲಿ. ಎವ್ಯಾಲ್ಯೂಯೇಷನ್ ಫೇಸ್ ಅಂದ್ರೆ ಫೇಸ್ 1 ಫೇಸ್ 2 ಅಂತ ಎವ್ಯಾಲ್ಯೂಯೇಷನ್ ಫೇಸ್. ನೆಕ್ಸ್ಟ್ ಬರೋದು ನಿಮ್ಗೆ ಮಾಸ್ಟರ್ ಅಕೌಂಟ್. ಆಯ್ತಾ? ಮಾಸ್ಟರ್ ಅಕೌಂಟ್ ಅಲ್ಲಿ ನಿಮ್ಗೆ ಅಷ್ಟೇ ಟಾರ್ಗೆಟ್ ಮಾಡಬೇಕು, ಇಷ್ಟೇ ಟಾರ್ಗೆಟ್ ಮಾಡ್ಬೇಕಂತ ಇರಲ್ಲ. ನೀವು ಎಷ್ಟು ಟಾರ್ಗೆಟ್ ಮಾಡ್ತೀರಾ ಅದ್ರ ಮೇಲೆ ಪೇಔಟ್ಸ್ ಕೊಡ್ತಾನೆ. ಓಕೆನಾ? ಸೊ ಇದ್ರಲ್ಲಿ ಬಂದ್ಬಿಟ್ಟು ನೀವು ಒಂದು ದಿನ ಟ್ರೇಡಿಂಗ್ ಮಾಡಿರ್ಬೇಕು. ಅದು ಇದು ಯಾಕೆ ಕೊಟ್ಟವನೇ ರೂಲ್ ಅಂತ ನನಗೂ ಗೊತ್ತಿಲ್ಲ. ಈ ಒಂದ್ ದಿನನು ಟ್ರೇಡ್ ಮಾಡ್ದಂಗೆ ಹೆಂಗೋರು ಪ್ರಾಫಿಟ್ ಇಟ್ ಆಗಕ್ಕಾಗುತ್ತೆ? ಅದ್ ಬಿಡಿ, ತಲೆ ಕೆಡ್ಸ್ಕೊಬೇಡಿ. ನೆಕ್ಸ್ಟ್ ಸ್ಪ್ಲಿಟ್ ನ ನೀವು ರಿವಾರ್ಡ್ ಸೈಕಲ್ ಸೆಟ್ ಮಾಡಕ್ಕೆ ಅಂತ ಇವೆರಡೂ ಫೇಸ್ ದಾಟದ್ಮೇಲೆ ನಿಮ್ಗೆ ಮಾಸ್ಟರ್ ಅಕೌಂಟ್ ಕೊಡ್ತಾನೆ. ಮಾಸ್ಟರ್ ಅಕೌಂಟ್ ಕೊಟ್ಟಾಗ ನಿಮಗೆ ಸೇಮ್ ರೂಲ್ಸ್ ಇಲ್ಲೂನು 6% ಟೋಟಲ್ ಲಾಸ್ ಮಾಡಂಗಿಲ್ಲ. ಒಂದೇ ದಿನದಲ್ಲಿ 3% ಟೋಟಲ್ ಒಂದೇ ದಿನ ಲಾಸ್ ಮಾಡ್ಕೊಳಂಗಿಲ್ಲ. ಇವೆರಡಂತೂ ಇದ್ದೇ ಇರುತ್ತೆ. ಮಿನಿಮಮ್ ಟ್ರೇಡಿಂಗ್ ಡೇಸು ಅದು ಏನಿರಲ್ಲ. ನೆಕ್ಸ್ಟ್ ಟಾರ್ಗೆಟ್ ಇರಲ್ಲ ನಿಮಗೆ ಮಾಸ್ಟರ್ ಅಕೌಂಟ್ ಅಲ್ಲಿ. ಓಕೆನಾ? ಆಗ ಮಾಸ್ಟರ್ ಅಕೌಂಟ್ ಬರುತ್ತಲ್ಲ 2 ಫೇಸು ಕ್ಲಿಯರ್ ಮಾಡಿ ರೂಲ್ಸ್ ಬ್ರೇಕ್ ಮಾಡ್ದಂಗೆ, ಅವಾಗ ನಿಮ್ಗೆ ಈ ರಿವಾರ್ಡ್ ಸೈಕಲ್ ನ ಸೆಲೆಕ್ಟ್ ಮಾಡಕ್ಕಿರುತ್ತೆ. ರಿವಾರ್ಡ್ ಸೈಕಲ್ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಸೊ ಇವ್ರೇನೇನೋ ಹಾಕೊಂಡಿದ್ದಾರೆ ಅಷ್ಟೇ. ಅದೇ ತರ ಬೇರೆ ಬೇರೆ ದೊಡ್ಡ ದೊಡ್ಡ ಅಕೌಂಟ್. ನೆಕ್ಸ್ಟ್ ಮಿನಿಮಮ್ $5,000 ಅಕೌಂಟ್. ದೊಡ್ಡ ಅಕೌಂಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಜಾಸ್ತಿ ದುಡ್ಡಾಗುತ್ತೆ. ಬಟ್ ನೀವು ಇಲ್ಲೂ 6% ಮಾಡ್ತೀರಾ, ಇಲ್ಲೂ 6%, ಯಾವ ಅಕೌಂಟ್ಗೆ ಹೋದ್ರು 6% ಮಾಡ್ತೀರಾ. ಆದ್ರೆ ಇಲ್ಲಿ $5,000 6% ಅಂದ್ರೆ ಬರೀ $300. 10K ಅಲ್ಲಿ $600. ಹಂಗೆ 100K ಅಲ್ಲಿ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. 100K ಅಲ್ಲಿ ಎಷ್ಟು? $6,000. ಆ ತರ 6% ನೀವು ಮಾಡೋದು. ನಾನು ಹೇಳ್ತೀನಲ್ಲ, ಇವತ್ತು 1% ರಿಸ್ಕ್ ಮಾಡಿ 3% ಟಾರ್ಗೆಟ್ ತೆಗೀರಿ. ಆ ತರ 2 ಟ್ರೇಡ್ ಸಾಕು ಈ ಅಕೌಂಟ್ ಕ್ಲಿಯರ್ ಮಾಡಕ್ಕೆ. ನಿಮ್ಗೆ 2 ಟ್ರೇಡ್ ವಿನ್ ಆದ್ರೆ 1:3 1:3 1% ರಿಸ್ಕ್ ಮಾಡ್ತಿದ್ದೀರಾ, 2 ಟ್ರೇಡ್ ತಗೋತೀರಾ, 6% ಆಯ್ತು, ಕ್ಲಿಯರ್ ಅಕೌಂಟ್. ನೆಕ್ಸ್ಟ್ ಫೇಸ್, ನೆಕ್ಸ್ಟ್ 2 ಟ್ರೇಡ್. ಲಾಸ್ ಮಾಡ್ಕೊಳ್ದಂಗೆ ಹಂಗೆಲ್ಲ ಆಗಲ್ಲ. ಹೇಳ್ತಾ ಇರೋದು ಎಷ್ಟು ನಿಮ್ಗೆ ಈಸಿ ಅಂತ. ಒಂದ್ಸಲಿ ಟ್ರೇಡಿಂಗ್ ಕಲ್ತ್ಬಿಟ್ರೆ ಕಲಿಯೋವರೆಗೂ ಎಲ್ಲ ಕಷ್ಟನೇ, ಕಲ್ತ ಮೇಲೆ ಎಲ್ಲ ಈಸಿ ಆಗುತ್ತೆ. ಸೊ ಈ ತರ ಇದು ಮೇಯ್ನ್ ನಿಮ್ಗೆ. ಓಕೆನಾ? ಸೊ ಇನ್ನೊಂದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಅಂತ ಇದೆ. ಸ್ಟ್ಯಾಂಡರ್ಡ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ನೋಡಿ. ದುಡ್ಡು ಫಸ್ಟ್ ಅಲ್ಲಿ $29 ಇತ್ತು, ಇಲ್ಲಿ $36, ಸೇಮ್ ಅಕೌಂಟ್ ಸೈಜ್. ಇಲ್ಲಿ ನೋಡಿ ನಿಮ್ಗೆ ಪ್ರಾಫಿಟ್ ಟಾರ್ಗೆಟ್ 8% ಕೊಟ್ಟಿದ್ದಾನೆ. ಓಕೆನಾ? $36 ಕೊಟ್ರೆ 8% ಇರುತ್ತೆ. ನೀವು ಇಲ್ಲ ನಾನು 10% ಮಾಡ್ತೀನಪ್ಪ, $500 ಮಾಡ್ತೀನಿ ನಾನು, $500 ರಿಸ್ಕ್ ಕೊಟ್ಟಿದ್ದಾನೆ. ಟೋಟಲ್ ರಿಸ್ಕ್ ಡ್ರಾಡೌನ್ 10% ರಿಸ್ಕ್ ಅಲ್ಲಿ, $500 ರಿಸ್ಕ್ ಅಲ್ಲಿ $500 ಮಾಡ್ತೀನಿ ಅಂದ್ರೆ $3 ಕಮ್ಮಿ ಮಾಡ್ತಾನೆ. ಬೆಸ್ಟ್ ನೀವು 8%ಗೆ ಇಡಿ, ಇದ್ರಲ್ಲೇ 20% ಆಫ್ ಸಿಗುತ್ತೆ. ಸರಿನಾ? ಸೊ ಆ ತರ ಹೋಗಿ. ಈಗ 8% ರಿಸ್ಕ್ ಕೊಟ್ಟಿದ 8% ಮಾಡ್ಬೇಕು. ಸೊ 10% ಇದ್ರಲ್ಲಿ ನೋಡಿ, ಅದರಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ 6% ಟೋಟಲ್ ಟಾರ್ಗೆಟ್, ಮ್ಯಾಕ್ಸ್ ಲಾಸ್ 6%. ಸ್ಟ್ಯಾಂಡರ್ಡ್ ಅಲ್ಲಿ ಏನಾಯ್ತು ನಿಮ್ಗೆ, ಡೈಲಿ ಲಾಸ್ ಟೋಟಲ್ ಲಾಸ್ ಏನ್ ಕೊಡ್ತಾನೆ? 10% ಕೊಡ್ತಾನೆ. $500 ಲಾಸ್ ಮಾಡ್ಬೋದು ನೀವು ಅಲ್ಲಿವರೆಗೂ. ಹಂಗಂದ್ರೆ 4,500 ವರ್ಗೂ ಹೋಗ್ಬೋದು, ಅಷ್ಟು ಲಾಸ್ ಲಿಮಿಟ್ ಕೊಟ್ಟಿದ್ದಾನೆ. ಆದ್ರೆ ಟಾರ್ಗೆಟ್ ನೋಡಿ ಬರೀ $400 ಟಾರ್ಗೆಟ್ ಮಾಡ್ಬೇಕಷ್ಟೇ. ಸೊ ನಿಮ್ಗೆ ಈಸಿ ಆಗುತ್ತೆ ಸ್ಟ್ಯಾಂಡರ್ಡ್ ತಗೊಂಡ್ರೆ. ಸರಿನಾ? $500 ಲಾಸ್ ಕೊಟ್ಟಿದ್ದಾನೆ, ಲಾಸ್ ಅಲ್ಲಿವರೆಗೂ ಆಗ್ಬೋದು, ಟಾರ್ಗೆಟ್ 400 ಮಾಡ್ಬೇಕು. ಆಯ್ತಾ? ಸೊ ನೆಕ್ಸ್ಟ್ ಸೆಕೆಂಡ್ ಫೇಸ್, ಫಸ್ಟ್ ಫೇಸ್ ಕ್ಲಿಯರ್ ಮಾಡಿದ್ರಿ ಅನ್ಕೊಳ್ಳಿ. ಆಮೇಲೆ ಡೈಲಿ ಲಿಮಿಟು ಇದೆ. ಡೈಲಿ ಲಿಮಿಟ್ ಎಷ್ಟು? ಅಲ್ಲಿ 3% ಇತ್ತು, $150 ಇತ್ತು. ಇಲ್ಲೇನು 5% ಕೊಟ್ಟಿದ್ದಾನೆ, $250 ನೀವು ಒಂದೇ ದಿನದಲ್ಲಿ ರಿಸ್ಕ್ ಮಾಡ್ಬೋದು. ಹೌದಾ? ಸರಿನಾ? ಇವೆರಡು ಅರ್ಥ ಆಯ್ತಾ ಇವಾಗ? ನೆಕ್ಸ್ಟ್ 8% ನೀವು ಮಾಡಿ ಕ್ಲಿಯರ್ ಮಾಡಿದ್ರಿ ಅಕೌಂಟ್, ಸೆಕೆಂಡ್ ಫೇಸ್ ಕೊಡ್ತಾನೆ. ಅದ್ರಲ್ಲಿ ನೀವು ಬರೀ 5% ಮಾಡ್ಬೇಕಿರೋದು. 5% ಎಷ್ಟು $250 ಮಾಡ್ಬೇಕಷ್ಟೇನೆ. ಆದ್ರೆ ನಿಮಗೆ ಲಾಸ್ ಲಿಮಿಟ್ ಸೇಮ್ ಇರುತ್ತೆ. $500 ಅಲ್ಲಿ $250 ಮಾಡ್ಬೇಕಷ್ಟೇನೆ. ಬಟ್ ತುಂಬಾ ಈಸಿ. ಆದ್ರೆ ಈ ಫೇಸ್ ಅಲ್ಲೇ ತುಂಬಾ ಜನ ಕಳ್ಕೊಳ್ಳೋದು. ಈಸಿ ಅನ್ಕೊಂಡಿರ್ತಾರೆ, ಒಂದೇ ಟ್ರೇಡ್ ಅಲ್ಲಿ ಕ್ಲಿಯರ್ ಮಾಡ್ಬಿಡೋಣ $250 ಅಲ್ವಾ ಅಂತ. ಆ ಆಟದಲ್ಲಿ ಕಳ್ಕೊತಾರೆ. ಇಲ್ಲೂ ಅಷ್ಟೇನೆ, ನೋಡ್ಬೋದು.
ವೀಕ್ಲಿ ಮಂತ್ಲಿ ಸ್ಪ್ಲಿಟ್ ತಗೋತೀನಿ ಅಂದ್ರೆ ನೀವು 100% ಕೊಡ್ತಾನೆ ನಿಮ್ಗೆ. ನೀವ್ ಎಷ್ಟು ಮಾಡ್ತೀರಾ ಅಷ್ಟು ಕೊಡ್ತಾನೆ, ಆಯ್ತಾ. ವೀಕ್ಲಿ ಬೇಕು ನನಗೆ, ಪ್ರತಿ ವೀಕು ನಾನು ಪೇ ಔಟ್ ತೆಗಿತೀನಿ ಅಂದ್ರೆ ಬರೀ 60% ಕೊಡ್ತಾನೆ. ಈ ಎಲ್ಲಿ ಮಾಸ್ಟರ್ ಅಕೌಂಟ್ ಅಲ್ಲಿ 2 ಫೇಸ್ ಕ್ಲಿಯರ್ ಮಾಡಿ ಮಾಸ್ಟರ್ ಅಕೌಂಟ್ ತಗೋತಿರಲ್ಲ, ಅವಾಗ ನಿಮ್ಗೆ ಕಂಪ್ಲೀಟ್ ನೀವು 1 ಮಂತ್ ಬಿಟ್ಟು ನಾನು ತಗೋತೀನಿ ಅಂದ್ರೆ 100% ಸ್ಪ್ಲಿಟ್ ಕೊಡ್ತಾನೆ. ಅದೇ ನೀವು ವೀಕ್ಲಿ ತಗೋತೀನಿ ಅಂದ್ರೆ 80% ಕೊಡ್ತಾನೆ. ಆನ್ ಡಿಮ್ಯಾಂಡ್ ಅಂತ ಯಾರು ಸೆಲೆಕ್ಟ್ ಮಾಡಬೇಡಿ. ಮಿಸ್ ಆಗಿ ನೀವು ಅಕೌಂಟ್ ಕ್ಲಿಯರ್ ಎಲ್ಲ ಮಾಡಿದ್ರೆ ಆನ್ ಡಿಮ್ಯಾಂಡ್ ನಿಮ್ಗೆ ಆಸೆಗೆ 90% ಕೊಡ್ತಾನೆ. ಬಟ್ ಕನ್ಸಿಸ್ಟೆನ್ಸಿ ರೂಲ್ ಆಗ್ತಾನೆ ಮಧ್ಯಕ್ಕೆ. ಇದು ಕನ್ಸಿಸ್ಟೆನ್ಸಿ ರೂಲ್ ಅಪ್ಲೈ ಆಗುತ್ತೆ. ಆನ್ ಡಿಮ್ಯಾಂಡ್ ನಿಮಗೆ ಪೇ ಔಟ್ ಬೇಕಂದ್ರೆ ಅದಕ್ಕೆ ಅದನ್ನ ಯಾರು ಸೆಲೆಕ್ಟ್ ಮಾಡಬೇಡಿ. ಇಲ್ಲಿ ಏನಿದೆಯೋ ಕ್ರೈಟೀರಿಯಾ ಸೇಮ್, ಎಲ್ಲ ಅಕೌಂಟ್ ಸೈಜ್ ಡಿಫ್ರೆನ್ಸ್ ಅಷ್ಟೇ. ಎಲ್ಲದಕ್ಕೂ ಸೇಮ್ ಇರೋದು ಪರ್ಸೆಂಟೇಜಸ್ ಲೆಕ್ಕದಲ್ಲಿ. ಇದು ದುಡ್ಡು ಜಾಸ್ತಿ, ದೊಡ್ಡ ಅಕೌಂಟ್ ಕೊಡ್ತಾನೆ, ಇಷ್ಟೇ ಡಿಫ್ರೆನ್ಸ್. ಬೆಸ್ಟ್ ಬೈ ವೀಕ್ಲಿ ಅಲ್ವಾ ಬ್ರೋ? ಚಂದು ಬ್ರೋ, ಬೈ ವೀಕ್ಲಿ 80% ಸ್ಪ್ಲಿಟ್. ವೀಕ್ಲಿ 80% ಸ್ಪ್ಲಿಟ್ ಇದು ಬೆಸ್ಟ್ ಆಕ್ಚುಲಿ. ವೀಕ್ಲಿದು ಇದನ್ನ ಸೆಲೆಕ್ಟ್ ಮಾಡ್ಬೋದು. ಲಾಸ್ಟ್ ಅಲ್ಲಿ ಕೇಳೋರಂತೆ 2 ಫೇಸ್ ಆದ್ಮೇಲೆ ನಿಮಗ್ ಕೊಡೋದು ಅದನ್ನ, ಆ ಪ್ರಾಫಿಟ್ ಎಲ್ಲ ನೀವೇನ್ ಮಾಡ್ತೀರಾ ಅದ್ರಲ್ಲಿ. ಆಗ್ಲೂನು ಅಷ್ಟೇನೆ, ಇವೆರಡೂ ನಿಮಗಿರುತ್ತೆ. ಲಾಸ್ ಲಿಮಿಟ್, ಡೈಲಿ ಲಾಸು ಇರುತ್ತೆ, ಮ್ಯಾಕ್ಸ್ ಲಾಸು ಇರುತ್ತೆ. ಆದ್ರೆ ಜೊತೆಗೆ ಇದ್ರಲ್ಲಿ ಮಿನಿಮಮ್ ನೀವು 3 ದಿನ ಟ್ರೇಡ್ ಮಾಡ್ಲೇಬೇಕು. ಈಗ GFT ಅದು ಇದು ಯಾರ್ಯಾರೋ ಏನೇನೋ ಹೇಳಿದ್ರಲ್ಲ, ಅವ್ರದ್ದು ಹೆಂಗೆ ಗೊತ್ತಾ, 1 ಡೇ ನಿಮ್ದು ಮಿನಿಮಮ್ 3 days 5 days ಅಂತ ಎಲ್ಲ ಕೊಡ್ತಾರಲ್ಲ ಟ್ರೇಡ್ ಮಾಡಕ್ಕೆ. 1 ಡೇ ಅಂತ ಕೌಂಟ್ ಆಗಕ್ಕೆ ಒಂದಿನದಲ್ಲಿ ನೀವು 0.25% ಆಫ್ ಈ ಅಕೌಂಟ್ ಸೈಜ್ ನ ನೀವು ಮಾಡಿರ್ಲೇಬೇಕು ಪ್ರಾಫಿಟ್ ಅಂತ ಕೌಂಟ್ ಆಗಕ್ಕೆ. ಇದ್ರಲ್ಲಿ ಹಂಗಿಲ್ಲ, ಒಂದೇ ದಿನದಲ್ಲಿ ಅಕೌಂಟ್ ಕ್ಲಿಯರ್ ಮಾಡ್ಬಿಟ್ಟು ಸುಮ್ನೆ 0.01 ಅಲ್ಲಿ ಓಪನ್ ಮಾಡಿ ಕ್ಲೋಸ್ ಮಾಡಿ 2 ದಿನ ನಿಮ್ದು ಅಕೌಂಟ್ ಕ್ಲಿಯರ್ ಆಗುತ್ತೆ. ಅಲ್ಲಿ GFT ಹಂಗ್ ಕೊಡಲ್ಲ. GFT ಹೇಳ್ತಾ ಇಲ್ವಾ, ಅವೆಲ್ಲ ಇದನ್ನ ನೋಡ್ ಮಾಡಿರೋದು. ಒರಿಜಿನಲ್ ಯಾವ್ದು ಇದನ್ನ ನೋಡಿ ಅವನ್ನೆಲ್ಲ ಹುಟ್ಟಾಕಿರೋದು, ಅವೆಲ್ಲ ಹುಟ್ಟಾಕೊಂಡು ಬಂದಿರೋದು. ಅದಕ್ಕೆ ಹೇಳೋದು, ಸುಮ್ನೆ ಯಾರೋ ಒಬ್ರು ಹೇಳ್ತಾರೆ ಕಮ್ಮಿ ದುಡ್ಡು ಹೆಂಗೋ ಒಂದು ಮಾಡಿ. ನನ್ನ ಹತ್ರನೂ ಇದೆ GFT ಅಕೌಂಟ್ 2 ಇದೆ, 10K ಒಂದಿದೆ, 5K ಒಂದಿದೆ. ನಾನು ಮಾಡ್ತಾ ಇದೀನಿ, ಇಲ್ಲ ಅಂತಲ್ಲ. ನನ್ಗಿದೆಲ್ಲ ಓಕೆ. ಆದ್ರೆ ಬಿಗಿನರ್ಸ್ಗೆ ಕಂಪ್ಲೀಟ್ ಫ್ರೆಂಡ್ಲಿ ಆಗಿರ್ಬೇಕು ಮಾಡಕ್ಕೆ. ಅಟ್ಲೀಸ್ಟ್ ಕಲಿಯಕ್ಕೆ ನೀವೇನ್ ದುಡ್ಡು ಮಾಡ್ಬೇಕಂತಿಲ್ಲ, ಕಲಿಯಕ್ಕೆ ಯೂಸ್ ಮಾಡಿ. ಜಾಸ್ತಿ ದುಡ್ಡು ಆದ್ರೆ ಆಗುತ್ತೆ. ಜಾಸ್ತಿ ದುಡ್ಡು ಅಂತೀರಾ, ಲಕ್ಷ ಬೇಕು ನನಗೆ ಅಂತೀರಾ, ತಿಂಗ್ಳಿಗೆ 3,500 ಕೊಡಕ್ಕಾಗಲ್ವಾ? ನಾನು ಇದೇ ಕೇಳೋದು. ಆ ದುಡ್ಡು ಜಾಸ್ತಿ, ಈ ದುಡ್ಡು ಕಮ್ಮಿ, ಅದ್ರಲ್ಲಿ ಕಮ್ಮಿ ಅಂತ ಎಲ್ಲ ಹೇಳ್ತಾರಲ್ಲ. ಎಷ್ಟ್ ಮಾಡ್ಬೇಕು ಅಂತಿದ್ದೀರಾ ಟ್ರೇಡಿಂಗ್ ಅಲ್ಲಿ? ನಿಮ್ ಆಸೆ ಏನು? ಕೋಟಿ, ಲಕ್ಷ, ನಾನು ಹಂಗ್ ನೆಮ್ಮದಿಯಾಗಿ ಬದುಕ್ಬೇಕು, ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ಅಷ್ಟು ದುಡ್ಡು ಬೇಕು. ಎಷ್ಟು ಇನ್ವೆಸ್ಟ್ ಮಾಡೋಕೆ ನೀವು ಯೋಚನೆ ಮಾಡ್ತಿದ್ದೀರಾ? 500 ರೂಪಾಯಿ, 1000 ರೂಪಾಯಿ ಇಷ್ಟಕ್ಕೆ ತಲೆ ಕೆಡ್ಸ್ಕೊಂಡು ನೀವು ತಗೋತಾ ಇಲ್ಲ ಚೆನ್ನಾಗಿರೋದ ಅಂದ್ರೆ ನಿಮ್ ಮೈಂಡ್ ಸೆಟ್ ನ ನೀವೇ ಅರ್ಥ ಮಾಡ್ಕೊಂಬಿಡಿ. ನೀವು ನಿಜವಾಗ್ಲೂ ಅಷ್ಟು ದುಡ್ಡು ಕೊಟ್ರೆ ಚೆನ್ನಾಗಿ ಬದುಕಕ್ಕಾಯ್ತದ? ಆ ದುಡ್ಡು ಹೋಗದೆ. ಫಸ್ಟ್ ಆ ಮೈಂಡ್ ಸೆಟ್ ನ ಕರೆಕ್ಟ್ ಮಾಡ್ಕೊಳ್ಳಿ. ದುಡ್ಡು ಇವತ್ ಹಾಕಿದ್ರೆ ನಿಮಗ್ ನಾಳೆ ಬರೋದು. ನೀವು ಮಾರ್ಕೆಟ್ಗೆ ಇವತ್ತು ಸೋತ್ರೆ ನಾಳೆ ನಿಮ್ಗೆ ಮಾರ್ಕೆಟ್ ಕೊಡೋದು. ಯಾರು ಲಾಸ್ ಮಾಡ್ಕೊಳ್ದಂಗ್ ಪ್ರಾಫಿಟ್ ಮಾಡಕ್ ಆಗದೇ ಇಲ್ಲ ಟ್ರೇಡಿಂಗ್ ಅಲ್ಲಿ, ಎಂತವನೇ ಹೇಳ್ಕೊಟ್ಟಿರ್ಲಿ. ಅದು ಮಾರ್ಕೆಟ್ ಅಲ್ಲಿ ನಿಮ್ದು ಲಾಸ್ ಅಂತ ಅನ್ಕೋಬೇಡಿ. ನೀವು ಕಲಿತಾ ಇದೀರಾ ಮಾರ್ಕೆಟ್ ನ, ಅದಕ್ ಫೀ ಪೇ ಮಾಡ್ತಾ ಇದೀರಾ ಅಷ್ಟೇ. ಅದಕ್ಕೆ ಫಂಡೆಡ್ ಅಕೌಂಟ್ ತಗೊಳ್ಳಿ ಅಂದಿದ್ದು, ಡೆಮೋ ಬಿಟ್ಬಿಟ್ಟು ನಾನು. ಎಲ್ಲಿ ನೀವ್ ಅನ್ಕೋಬಹುದು ಅಫಿಲಿಯೇಷನ್ ಅಲ್ಲಿ ಅಷ್ಟ್ ಮಾಡ್ಬಿಡ್ತಾರೆ, ಇಷ್ಟ್ ಮಾಡ್ಬಿಡ್ತಾರೆ. ಬ್ರೋ, ನಾನು ಒಂದಿನ ತೋರಿಸ್ತೀನಿ ನಿಮ್ ಸ್ಕ್ರೀನ್ ಶಾಟ್, ನಾಳೆನೆ ಕಳಿಸ್ತೀನಿ. ಒಂದ್ ಅಕೌಂಟ್ಗೆ $1 ಕೊಡ್ತಾನೆ. 85-90 ರೂಪಾಯಿ ಬರುತ್ತೆ ಕನ್ವರ್ಷನ್ಗೆ. ಸುಮ್ನೆ ಅದೆಲ್ಲ ಮಾತಾಡ್ಬಿಡುದು ಬಿಡಿ. ಅದಕ್ಕೋಸ್ಕರ ಮಾಡಂಗಿದ್ರೆ ಇನ್ನು ಚೆನ್ನಾಗಿರೋ ಜಾಸ್ತಿ ದುಡ್ಡು ಕೊಡೋರ ಹತ್ರನೇ ಮಾಡ್ತಿದ್ದೆ ನಾನು, ಫಂಡಿಂಗ್ ಟಿಪ್ಸ್ ಅವ್ರ ಹತ್ರ ಯಾಕೆ ಮಾಡ್ತಿದ್ದೆ? ಸರಿನಾ? ಈ ತರ ಆಗುತ್ತೆ. ನೆಕ್ಸ್ಟ್ ಝೀರೋ ಅಂತ ಒಂದಿದೆ. ಈ ಝೀರೋ ಏನಪ್ಪಾ ಅಂದ್ರೆ, ಇದು ದೊಡ್ಡ ಎಲ್ಲ ಚೆನ್ನಾಗಿ ಗೊತ್ತು ನನಗೆ, ನಾನು ಬೀಳೋದೇ ಇಲ್ಲ ಟ್ರೇಡಿಂಗ್ ಅಲ್ಲಿ, ಲಾಸೇ ಮಾಡಲ್ಲ ನಾನು. ತಗೊಂಡ್ರೆ ಪಕ್ಕ A+ ಸೆಟಪ್ ತಗೊಳ್ಳೋದು ಅನ್ನೋರ್ಗೋಸ್ಕರ ಇರೋದಿದು. ಇದನ್ನ ದಯವಿಟ್ಟು ಯಾರು ಬಿಗಿನರ್ಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಇದರಲ್ಲಿ ಫೇಸಸ್ ಇರಲ್ಲ. ಡೈರೆಕ್ಟ್ ನೀವು ಎಷ್ಟು ದುಡ್ಡು ಮಾಡ್ತೀರಾ ಅಷ್ಟು ಕೊಡ್ತಾರೆ. ಬಟ್ ಆದ್ರೆ ಒಳಗಡೆ ಕನ್ಸಿಸ್ಟೆನ್ಸಿ ರೂಲ್ ಅನ್ನೋದು ಇದೆ. ಫಸ್ಟ್ ಆಫ್ ಆಲ್ ಇದನ್ನ ನಿಮ್ ಕೈಲಿ ಮಾಡಕ್ ಆಗಲ್ಲ. ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಲ್ಲ ಅಂತ ಅಲ್ಲ, ಇವಾಗ ಬೇಡ ನಿಮ್ಗೆ ಆ ಎನ್ವೈರನ್ಮೆಂಟ್ ಬೇಡ, ಆಮೇಲೆ ಮಾಡೋರಂತೆ. ಕನ್ಸಿಸ್ಟೆನ್ಸಿ ರೂಲ್ ಮಾಸ್ಟರ್ ಅಕೌಂಟ್ ಅಲ್ಲಿ ಇರುತ್ತೆ. ಒಂದೇ ಅಕೌಂಟ್ ಮಾಸ್ಟರ್ ಅಕೌಂಟ್ 15%. ಇವತ್ತು $100 ಮಾಡಿದ್ರಿ ಅಂದ್ರೆ ಅದನ್ನ ಪೇ ಔಟ್ ತೆಗಿಯಕ್ಕೆ ನೀವು 100, 200 ಆ ತರ 7 ದಿನ 5 ದಿನ ಮಾಡ್ಬೇಕು. ಕಂಟಿನ್ಯೂಸ್ $100 ಮಾಡ್ಬೇಕು, ಇಲ್ಲ $100ಗಿಂತ ಕಮ್ಮಿ ಮಾಡ್ಬೇಕು. ಒಟ್ನಲ್ಲಿ ಟೋಟಲ್ ಎಷ್ಟು ಮಾಡಿರ್ತೀರಾ
ಟೋಟಲ್ ಪ್ರಾಫಿಟ್ ಇರುತ್ತಲ್ಲ ನಿಮ್ದು $500 ಮಾಡಿರ್ತೀರಾ ಅನ್ಕೊಳ್ಳಿ. $500 ಮಾಡಿರ್ತೀರಾ ಟೋಟಲ್ ಪ್ರಾಫಿಟ್. ಒಂದೇ ದಿನದಲ್ಲಿ ಈ $500 15% ಒಂದೇ ದಿನದಲ್ಲಿ ಆಗಿರಬಾರ್ದು. ಆಗಿದ್ರೆ ನಿಮಗೆ ಪೇ ಔಟ್ ಕೊಡಲ್ಲ. ಅದು 15% ಕನ್ಸಿಸ್ಟೆನ್ಸಿ ರೂಲ್ ಆಗೋವರೆಗೂ ನೀವು ಮಾಡ್ತಾನೇ ಇರ್ಬೇಕು ಪ್ರಾಫಿಟ್. ಇದೆಲ್ಲ ಚೆನ್ನಾಗಿ ಮಾಡ್ತಿರೋರ್ಗೆ ಮಾತ್ರ ಇದಕ್ಕೆ ಹೋಗ್ಬೇಡಿ. ಇದನ್ನು ಅಷ್ಟೇನೆ ಬೈ ವೀಕ್ಲಿ ನೋಡಿ 95% ಸ್ಪ್ಲಿಟ್ ಎಲ್ಲ ಚೆನ್ನಾಗಿದೆ. ಅದೇ ಹೇಳ್ತಾ ಇಲ್ವಾ, ಫಂಡೆಡ್ ಅಕೌಂಟ್ ಆಗ್ಲಿ, ಟ್ರೇಡಿಂಗ್ ಆಗ್ಲಿ, ಬ್ರೋಕರ್ ಆಗ್ಲಿ, ಹೆಂಗೆ ಅವರು ಮಾಡಿರ್ತಾರೆ ಅಂದ್ರೆ ಚೆನ್ನಾಗಿ ಗೊತ್ತಿರೋನು ಮಾತ್ರ ಹೆವಿ ದುಡ್ಡು ಹೋಗ್ಬೇಕು. ಕಲಿತಾರೆ ಅವನ್ಗೆ ಕಮ್ಮಿ ದುಡ್ಡೇ ಹೋಗೋದು, ಇಲ್ಲ ದುಡ್ಡೇ ಹೋಗಲ್ಲ, ಹಂಗೆ ಮಾಡೋದವ್ರು. ಅವ್ರದ್ದು ಬಿಸ್ನೆಸ್ ತಾನೆ, ಇದೇನು ಅವ್ರೇನ್ ಬಿಟ್ಟಿ ಕೊಡ್ತಾವ್ರ? ಅವರು ಬಿಸ್ನೆಸ್ಸೇ ಮಾಡ್ತಿರೋದು. ಸೊ ಅವ್ರ ಬಿಸ್ನೆಸ್ ಅವ್ರೇನ್ ಬೇಕು ಅವ್ರು ಮಾಡ್ಕೋತಾವ್ರೆ. ನೀವು ದುಡ್ಡು ಮಾಡಕ್ ನೀವೇನ್ ಬೇಕು ಅದ್ ನೀವು ಮಾಡ್ಕೊಳ್ಳಿ. ವಿನ್ ಅಂಡ್ ವಿನ್ ಸಿಚುವೇಶನ್ ಇರ್ಬೇಕು ಇಬ್ರಿಗೂ ಅಷ್ಟೇ. ಅತಿ ಆಸೆ ಎಲ್ಲ ಪಡ್ಬಾರ್ದು. $5,000 ಮಾಡಿ. ಯಾರೋ ಒಬ್ರು ಇನ್ನೂ ಟ್ರೇಡಿಂಗ್ ಇವಾಗ ಸ್ಟಾರ್ಟ್ ಮಾಡೋರೆ, 10,000 ಚೆನ್ನಾಗಿ ಕಾಣ್ತು, ದೊಡ್ಡದ್ ಕಾಣ್ತು ಅಂದ್ಬಿಟ್ಟು 10,000 ತಗೋಬಿಟ್ಟವ್ರೆ. ಅವ್ರಿಗೆಲ್ಲ ಏನು ಹೇಳಕ್ಕಾಗಲ್ಲ. ಇದ್ರ ಬದಲು 5,000 2-3 ತಗೋಬೋದಾ ಹಂಗ್ ಮಾಡ್ಕೊಳ್ಳೋದಿದ್ರೆ? ಸೊ ಈ ತರ ಇದೆ ಸಿಚುವೇಶನ್ ಇದ್ರದ್ದು. ಬೈ ಮಾಡೋದು ಹೆಂಗೆ, ಯಾವ ತರ, ಇದೆಲ್ಲ ನಾನೇ ನಿಮ್ ಜೊತೆ ಬೈ ಮಾಡ್ಬೇಕಾದ್ರೆ ಮಾಡ್ತೀನಿ. ಜೊತೆಗೆ ಇಲ್ಲಿ ನೋಡಿ, ಇಲ್ಲೊಂದಿದೆ FAQ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರದ್ದು, ನೀವು ಇಲ್ಲಿ ಬಂದ್ರೆ ಕೆಳಗಡೆ ನಿಮ್ಗೆ ಯಾವ ಎವ್ಯಾಲ್ಯೂಯೇಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಒಳಗಡೆ ಇಂಟರ್ನಲ್ ರೂಲ್ಸ್ ಇರುತ್ತೆ ಒಂದೊಂದು. ಮಾಸ್ಟರ್ ಅಕೌಂಟ್ಗೆ ಹೋದಾಗ ಬರೀ 1% ರಿಸ್ಕ್ ಮಾಡಬೇಕು, ಆತರ ಎಲ್ಲ ರೂಲ್ಸ್ಗಳಿದೆ. ಮೇನ್ ಅಕೌಂಟ್ ಕೊಟ್ಟಾಗ ಅದಕ್ಕೋಸ್ಕರ 2 ಸ್ಟೆಪ್ ಸ್ಟ್ಯಾಂಡರ್ಡ್ ಅಲ್ವಾ, 2 ಸ್ಟೆಪ್ ಸ್ಟ್ಯಾಂಡರ್ಡ್. ಎವ್ಯಾಲ್ಯೂಯೇಷನ್ ಫೇಸ್ ಅಲ್ಲಿ ಯಾವ್ಯಾವ ರೂಲ್ಸ್ ಇದೆ ನೋಡಿ, ಯಾವ್ಯಾವ ತರ ಮಾಡ್ಬೋದು, ಏನೇನ್ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಈ ಕ್ಯೂ ಎ ಬಂದ್ಬಿಟ್ರೆ ಯೂಟ್ಯೂಬ್ ಅಲ್ಲೂ ಸಾವಿರಾರು ಜನ ವಿಡಿಯೋ ಮಾಡೋರೆ. ಏನೇನಿದೆ ರೂಲ್ಸ್, ಎಕ್ಸ್ಟ್ರಾ ರೂಲ್ಸ್, ಹಿಡನ್ ರೂಲ್ಸ್ ಎಲ್ಲದ್ರ ಬಗ್ಗೆನೂ ಹೇಳಿರ್ತಾರೆ. ನೀವು ರಿಸರ್ಚ್ ಒಬ್ರ ಮೇಲೆ ಯಾವುದೇ ಕಾರಣಕ್ಕೂ 100% ರಿಸರ್ಚ್ ಏನದು ಡಿಪೆಂಡ್ ಆಗ್ಬೇಡಿ. ನಾನಾಗಿರ್ಲಿ ಇನ್ನೊಬ್ಬ ಆಗಿರ್ಲಿ 100% ಇಲ್ಲ. ನಿಮ್ಗೆ ವೇ ತೋರ್ಸಕ್ಕೆ ನಾನು ಇದೀನಿ. ಮಾಡೋದು ಹುಡಿಕೊಂಡು ಒಳಗಡೆ ನಿಮ್ ಕೆಲ್ಸ, ನೀವು ಮಾಡಿ. ಸೊ ಎಲ್ಲಾದ್ರದ್ದು ರೂಲ್ಸ್ ಇದೆ. ಅಕೌಂಟ್ ವೈಲೇಷನ್ಸ್ ಯಾವ್ಯಾವ ರೂಲ್ಸ್, ಏನೇನಾದ್ರೆ ಅಕೌಂಟ್ ವೈಲೇಷನ್ 10%, 5% ನೋಡಿ. ರಿಸ್ಕ್ ಪರ್ ಟ್ರೇಡ್ ಐಡಿಯಾ, ಮಾಸ್ಟರ್ ಅಕೌಂಟ್ ಕೊಟ್ಟವನೆ ಕರೆಕ್ಟ್ ಆಗಿ. ಮಾಸ್ಟರ್ ಅಕೌಂಟ್ ಓನ್ಲಿ 3% ಗಿಂತ ಒಂದೇ ಟ್ರೇಡ್ ಅಲ್ಲಿ ರಿಸ್ಕ್ ಮಾಡಂಗಿಲ್ಲ ಮಾಸ್ಟರ್ ಅಕೌಂಟ್ ಅಲ್ಲಿ. ನೀವು ಇನ್ಆಕ್ಟಿವಿಟಿ 30 ದಿನ ನೀವು ಟ್ರೇಡೇ ಮಾಡಿಲ್ಲ ಅಂದ್ರೆ ಅಕೌಂಟ್ ಹೋಗುತ್ತೆ. ಈ ತರ ಪ್ರತಿಯೊಂದು ಹೇಳಿರ್ತಾನೆ ಅವನು. ಏನ್ ಮಾಡ್ತಾರೆ ಜನ, ಅಯ್ಯೋ ಫಂಡಿಂಗ್ ಪಿಪ್ಸ್ ದೊಡ್ಡ ಸ್ಕ್ಯಾಮ್, ಅವ್ರು ನನಗೆ ರೂಲ್ಸೇ ಹೇಳಲಿಲ್ಲ ಅಂತಾರೆ. ಇದ್ಯಾರು ಕೊಟ್ಟಿರೋದು ಮತ್ತೆ FAQ ಅನ್ನೋ ಸೆಕ್ಷನ್ ನ? ನೀನ್ ನೋಡಿಲ್ಲ, ನೀನ್ ಚೂತಿ ಆಗಿರೋದು. ಫಂಡಿಂಗ್ ಪಿಪ್ಸ್ ಅವ್ರನ್ನ ಯಾಕೆ ಕೆಟ್ಟದಾಗ ಹೇಳ್ತಾ ಇದೀಯಾ? ಅಷ್ಟೇ, ಜನಗಳದೇ ತಪ್ಪು. ಅವ್ರವ್ರ ಮೇಲೆ ನಿಂತಿರೋದು ಅಷ್ಟೇನೆ. ಇಷ್ಟು ದೊಡ್ಡ ಕಂಪ್ನಿ $250+ ಮಿಲಿಯನ್ಸ್ ಪೇ ಔಟ್ ಕೊಟ್ಟವ್ರೆ. ಯಾವನ ಕಾಂಜಿ ಪಿಂಜಿ ನನ್ನ ಮಗ ಬಂದ್ಬಿಟ್ಟು ಇದು ಸರಿ ಇಲ್ಲ, ಇದು ಅದಿಲ್ಲ, ಇದಿಲ್ಲ ಅಂದ್ರೆ ಯಾರ ತಲೆ ಇರೋನ್ ಯಾರು ನಂಬ್ತಾನ? ಫಸ್ಟ್ ಆಫ್ ಆಲ್ ಇವ್ರದೇ ತಪ್ಪಿರುತ್ತೆ ಅಷ್ಟೇನೆ, ಇನ್ನೇನೋ ಇರಲ್ಲ. ಹೇಳ್ತಾ ಇಲ್ವಾ, ಪೇ ಔಟ್ ರಿಜೆಕ್ಟ್ ಆಯ್ತು ಅಂತ ಸುಮಾರು ಜನ ಅಂತಾರೆ. ಅವ್ರದ್ದು ಆಧಾರ್ ಕಾರ್ಡ್ ಅಲ್ಲಿ ಇರೋ ನೇಮೇ ಬೇರೆ, ಇದ್ರೊಳಗಡೆ ಸೈನ್ ಅಪ್ ಆಗ್ಬೇಕಾದ್ರೆ ಕೊಟ್ಟಿರೋ ನೇಮೇ ಬೇರೆ. ಅವ್ನು ಹೆಂಗಪ್ಪ ಕೊಡ್ತಾನೆ ಪೇ ಔಟ್ ಕೊಟ್ಟ ಗೌರ್ಮೆಂಟ್ ಏನ್ ಆನ್ಸರ್ ಮಾಡ್ತಾನೆ? ಇವನಿಗೆ ಹೆಂಗ್ ಕೊಟ್ಟಿದೀಯಾ, ಇವನೇ ಇದು ಅಂತ ಹೆಂಗ್ ಹೇಳ್ತೀಯ? ಆಧಾರ್ ಕಾರ್ಡ್ ಅಲ್ಲೇ ಬೇರೆ ಹೆಸರು, ನೀನ್ ಕೊಟ್ಟಿರೋದೇ ಬೇರೆ ಹೆಸರು. ಇವ್ರ ಯಾಕೆ ಇಷ್ಟು ದೊಡ್ಡ ಕಂಪ್ನಿ ಯಾಕೆ ರಿಸ್ಕ್ ತಗೋತಾರೆ? ಹೋಗಲೇ ನೀನ್ ಮಾಡಿರೋ ತಪ್ಪು ಅಂತ ಅವನ ಮೇಲೆ ಬಿಟ್ಟು ಹಾಕ್ತಾರೆ ತಾನೆ. ಅಷ್ಟೇನೆ ಸಿಂಪಲ್ಲು. ಇದನ್ನೇ ಜನಗಳು ಅಯ್ಯೋ ಅವರೆಲ್ಲ ದುಡ್ಡು ಕೊಡಲ್ಲ, ಅಯ್ಯೋ ಇವರೆಲ್ಲ ದುಡ್ಡು ಕೊಡಲ್ಲ. ಸರಿ, ಅವರೆಲ್ಲ ದುಡ್ಡು ಕೊಡಲ್ಲ, ನೀವೇ ದುಡ್ಡು ಹಾಕೊಂಡು ಮಾಡಿ ತೋರಿಸಿ ಹಂಗಾರೆ. ಅಷ್ಟೇ ಅನ್ಬೇಕು ಅವ್ರಿಗೆಲ್ಲ, ಅಂತವ್ರಿಗೆಲ್ಲ. ಈಗ ಹೇಳಿ ಬ್ರೋ. ಚಂದು ಬ್ರೋ, ಈಗ ಫೇಸ್ 2ಗೆ ಫೇಸ್ 1 ಫೇಸ್ 2 ಇದೆಯಲ್ಲ ಸ್ಟ್ಯಾಂಡರ್ಡ್ ಅಲ್ಲಿ, ಅದು ಪಾಸ್ ಮಾಡಕ್ಕೆ ಇದು ಎಷ್ಟು ದಿವಸ, ಹೇಗೆ ಆ ಥರ? ಎಷ್ಟು ದಿನ ಇಲ್ಲ. ನೀವು ಎಷ್ಟು ಇನ್ಆಕ್ಟಿವಿಟಿ 30 ದಿನ ಇರಂಗಿಲ್ಲ ಅಷ್ಟೇ. 30 ದಿನ ನೀವು ಟ್ರೇಡೇ ಮಾಡಿಲ್ಲ ಅನ್ನಂಗೆ ಇರಂಗಿಲ್ಲ. ಎಷ್ಟು ದಿನ ಬೇಕಾದ್ರೂ ಮಾಡಿ ಪಾಸ್ ಮಾಡಕ್ಕೆ, ಎಷ್ಟು ದಿನ ಆದ್ರೂ ತಗೊಳ್ಳಿ, ಲಿಮಿಟ್ ಇಲ್ಲ. ಓಕೆ ಬ್ರೋ. ಮಿನಿಮಮ್ 3 ಅಂತ ಹಾಕಿದಾರಲ್ಲ, ಅದಕ್ಕೆ ಕೇಳಿದೆ ಬ್ರೋ. ಮಿನಿಮಮ್ ಮಾತ್ರ, ಮ್ಯಾಕ್ಸಿಮಮ್ ಇಲ್ಲ ಬ್ರೋ. 1 ನಿಮಿಷನಲ್ಲಿ ಟ್ರೇಡ್ ಕ್ಲೋಸ್ ಮಾಡಿದ್ರೆ ಅಕೌಂಟ್ ಬ್ರೀಚ್ ಆಗುತ್ತಾ? ಅದೇ ನೀವ್ ಹೇಳ್ತಿದ್ರಲ್ಲ, ಅದು ಇದು ಅಕೌಂಟ್, ಅದೇ ಇದು ಪ್ರಾಪ್ ಫಾರ್ಮ್ಸ್ ಎಲ್ಲ ಹೆಸರು ಹೇಳ್ತಿದ್ರಲ್ಲ, ಅವ್ರಲ್ಲಿ ಆಗುತ್ತೆ, ಇದ್ರಲ್ಲಿ ಆಗಲ್ಲ. ಬ್ರೋ, ಗೋಟಲ್ ಆಗುತ್ತೆ. ಅದನ್ನೇ ಹೇಳ್ತಿರೋದು ಬ್ರೋ ನಾನು. ಅವರು ಜನಗಳನ್ನ ಚೂತಿಯ ಮಾಡಕ್ಕೆ ಅಂತಾನೆ ಬಂದವ್ರೆ. ಜನಗಳು ಕಂಪ್ಲೀಟ್ ನೋಡಲ್ಲ ಅದ್ರ ಬಗ್ಗೆ, ತಿಳ್ಕೊಳಲ್ಲ. ಆಯ್ತು, ಅಟ್ಲೀಸ್ಟ್ ತಿಳಿದವ್ರು ಹೇಳ್ಬೇಕಾದ್ರೆ ಕೇಳಿಸ್ಕೊಳಕ್ ಇಷ್ಟ ಇರಲ್ಲ. ಮೇನ್ಲಿ ಹೇಳ್ಬೇಕಂದ್ರೆ ಬ್ರೋ, ನಾವು ದೊಡ್ಡ ಸ್ಕ್ಯಾಮ್ ಮಾಡ್ತವನ್ ಇವನು ಅಂತಾರೆ.
ಅನ್ಕೊಳ್ಳಿ, ನೀವು ತಾನೇ ಚ್ಯೂತಿ ಆಗೋದು, ನನ್ಗೇನಿಲ್ಲ. ನಾನ್ ಯಾಕೆ ಎಲ್ಲಾ ಪ್ರಾಫಾರ್ಮ್ ನೋಡಿ ಇದನ್ನೇ ಹಿಡ್ಕೊಂಡ್ ಕೂತಿದೀನಿ ಇಷ್ಟ ದಿನ ಆದ್ರೂ, ಯಾಕಂದ್ರೆ ಅವೆಲ್ಲ ನೋಡಿದೀನಿ, ಅನುಭವಿಸಿದೀನಿ ನಾನು. ಹೌದು ಬ್ರೋ. ಬ್ರೋ ಇವಾಗ ಫಂಡಿಂಗ್ ಪಿಪ್ಸ್ ಇದೆಲ್ಲ ಏನು ಬೇಡ, ಈ ತರ ರಿಸ್ಕ್ ತಲೆನೋವು ಬೇಡ, ನಾವೇ ಫಂಡ್ ಹಾಕೊಂಡ್ ಮಾಡ್ತೀವಿ ಅಂದ್ರೆ ಎಲ್ಲಿ ಮಾಡ್ಬೋದು? ಅದಕ್ಕೆ XM ಬ್ರೋಕರ್ ಬ್ರೋ, ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಓಕೆ ಓಕೆ. ಬ್ರೋ ಇಮೇಲ್ OTP ಅಂತ ಬರ್ತಾ ಇದೆ, OTPನೇ ಬರ್ತಾ ಇಲ್ವಲ್ಲ ಅದು? ಯಾವ್ದು ಇವ್ರದ್ದು ಲಾಗಿನ್ ಇವ್ರದ ಬ್ರೋ? ಬರುತ್ತೆ ಬ್ರೋ ಒಂದೊಂದ್ಸಲಿ, ಕೋಡ್ ಬರ್ತಾ ಇಲ್ಲ. ಒಂದೊಂದ್ಸಲಿ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಬರುತ್ತೆ. ಅಲ್ಲ ನೋಡಿ ಬ್ರೋ, ಈಗ ಹೇಳ್ಕೊಟ್ಟಿದ್ದೀರಾ, ಈಗ ಹೇಳ್ಕೊಟ್ಟಾರೆ, ಎಷ್ಟು ಬೇಗ ಲಾಗಿನ್ ಆಗ್ತಿದ್ದೀರಾ. ನಾವಿನ್ನು ಚಿಕ್ಕ ಹುಡುಗರು ಎಲ್ಲಿ 3,500 ರೂಪಾಯಿ ತರೋದಂತ ಥಿಂಕ್ ಮಾಡ್ತಿದೀವಿ. ಇಲ್ಲ ಬ್ರೋ, ಫಸ್ಟ್ ಇನ್ನು ಬರ್ಬೇಕಾದ್ ಇನ್ನು ಪ್ರೊಸೀಜರ್ ಬೇರೆ ಇದೆ ಬ್ರೋ. ಅವ್ರು ಬ್ರೋ ಹೇಳ್ದಂಗೆ ಇವಾಗ ಆಯ್ತು, ಇವಾಗ ಇನ್ನೊಂದ್ ಹೇಳ್ತೀನಿ ಕೇಳಿ ಬ್ರೋ. ಇವಾಗ ಏನೇ ಡೌಟ್ ಇರ್ಲಿ ನಿಮ್ಗೆ ಯಾವ್ದೇ ಟೈಮಲ್ಲಿ ಏನೇ ಡೌಟ್ ಬರ್ಲಿ, ಫಸ್ಟ್ ನೀವು ಮಾಡ್ಬೇಕಿರೋದು ಯಾವ ವಿಚಾರ ಆಗಿರ್ಲಿ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ. ಅದ್ರಲ್ಲಿ ಗೊತ್ತಾಗ್ತಾ ಇಲ್ವಾ ಅವಾಗ ಬೇರೆಯವ್ರನ್ನ ಕೇಳಿ. ನಾನು ಎಲ್ಲಾರ್ಗು ಅದೇ ಹೇಳೋದು. ಈಗ ಯಾಕಂದ್ರೆ ಈಗ ಕೆಲವು ಕೇಳಿದಾಗ ಸಿಲ್ಲಿ ಅನ್ಸ್ಬಿಡುತ್ತೆ, ಇಷ್ಟ ಚಿಕ್ಕದು. ಯೂಟ್ಯೂಬ್ಗೆ ಹೋಗಿ ನೋಡ್ಬಿಟ್ಟಿದ್ರೆ ಬಂದ್ಬಿಟ್ಟಿರೋದು, ಅರ್ಥ ಆಗ್ಬಿಟ್ಟಿರೋದು. ನಿಮ್ ರೆಫರಲ್ ಲಿಂಕ್ ಕೇಳಿಸ್ತಿಲ್ಲ ಬ್ರೋ. ನಿಮ್ ರೆಫರಲ್ ಲಿಂಕ್ ಕೇಳ್ತವ್ರೆ ಬ್ರೋ. ನಿಮ್ ರೆಫರಲ್ ಲಿಂಕ್ ನಿಮ್ ರೆಫರಲ್ ಲಿಂಕ್ ನೀವು ಇಂದ ಸೆಂಡ್ ಮಾಡಿ ಅದರಲ್ಲಿ ಓಪನ್ ಮಾಡ್ಕೊಳಕ್ಕಾಗಲ್ವಾ? ಅದೇ ಬ್ರೋ ಮಾಡ್ಬೋದು. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನನಗೆ $1 ಬರುತ್ತೆ. ಇಲ್ಲ, ಓಕೆನಾ? ನಾನು ಈ ಗ್ರೂಪ್ ಅಲ್ಲಿ ಇರೋರಿಗೆಲ್ಲ ಒಂದ್ ಹೇಳ್ತೀನಿ, ಎಲ್ಲ ಚಂದನ್ ಬ್ರೋ ರೆಫರಲ್ ಲಿಂಕ್ ಇಂದ ಮಾಡ್ಕೊಂಡ್ರೆ ಅವ್ರು ನಮಗೆ ಒಂದು ಫ್ರೀ ಆಗಿ ಒಂದು ಕ್ಲಾಸ್ ಕೊಡ್ತಾರ, ಅವ್ರಿಗೆ ಒಂದು ಇದಾಗುತ್ತೆ ಅಂತ ನಾನ್ ಹೇಳ್ತಾ ಬ್ರೋ ಇರೋದು. ನನಗೇನು ಇಷ್ಟೆಲ್ಲ ಬೇಡ, ಹೆಲ್ಪ್ ಮಾಡ್ತಾ ಇದಾರೆ. ಇನ್ನೂ ಕ್ರೇಜಿ ಅಲ್ಲ, ನಾನ್ ಹೇಳ್ತಾ ಇರೋದು, ನೀವ್ ಹೇಳ್ತಾ ಇರೋದಲ್ಲ, ನಾನ್ ಹೇಳ್ತಾ ಇರೋದು ಇದು ಅಲ್ಲ ಬ್ರೋ. ನನ್ನ ಪರ್ಸನಲ್ ಒಪಿನಿಯನ್. ಇನ್ನು ಯಾಕೆ ರೆಫರಲ್ ಲಿಂಕ್ ಅಲ್ಲಿ ಮಾಡ್ಬೇಕು ಹೇಳ್ತೀನಿ ಕೇಳಿ. ಎಷ್ಟು ಜನ ತಗೋತಾರೆ ಅದ್ರ ಮೇಲೆ ತಿಂಗಳಿಗೆ 3 ರಿಂದ 5 ಫ್ರೀ ಫಂಡೆಡ್ ಅಕೌಂಟ್ ಕೊಡ್ತಾನೆ ಇವನೇ. ಫಂಡಿಂಗ್ ಪಿಪ್ಸ್ ಅವನೇ ನನಗ್ ಕೊಡ್ತಾನೆ. ನಾನ್ ಸೆಲೆಕ್ಟ್ ಮಾಡಂಗಿಲ್ಲ ವಿನ್ನರ್ಸ್ ನ, ಅವನೇ ಸೆಲೆಕ್ಟ್ ಮಾಡ್ತಾನೆ ವಿನ್ನರ್ಸ್. ಗ್ರೂಪ್ ನನ್ನ ಫಾಲೋವರ್ಸ್ ಅಲ್ಲಿ ಅವ್ರಿಗೆ ಫಂಡೆಡ್ ಅಕೌಂಟ್ ಫ್ರೀ ಆಗಿ ಸಿಗುತ್ತಲ್ಲ ಒಂದು. ಅದಕ್ಕೆ ಬ್ರೋ ಲಿಂಕ್ ಕಳ್ಸಿದೀವಿ. ಏನಾದ್ರೂ ಪ್ರಾಬ್ಲಮ್ ಲಿಂಕ್ ಕಳ್ಸ್ತಾ ಇದೀವಲ್ಲ ನಾವು, ಲಿಂಕೇ ಕಳಿಸ್ತಾ ಇಲ್ಲ. ನೀವು ಲಿಂಕ್ ಕಳ್ಸಿ ನಾವು ಡೌನ್ಲೋಡ್ ಬ್ರೋ ಮಾಡ್ಕೋತೀವಿ. ಏನ್ ಗೊತ್ತಾ ಬ್ರೋ, ಈಗ ಒಬ್ಬೊಬ್ರು ಮಾಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬಿಡ್ತೀರಾ, ಓಕೆ. ಬಟ್ ಇವಾಗ ಇದನ್ನ ತಗೋಬೇಕು. ಎಲ್ಲರೂ ಏನ್ ಅನ್ಕೋತಾರೆ, UPI ಮಾಡೋಣ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋಣ, ಕಾರ್ಡ್ ಯೂಸ್ ಮಾಡೋಣ, ಇವೆಲ್ಲ ವರ್ಕೌಟ್ ಆಗಲ್ಲ. ಅಕೌಂಟ್ ಫ್ರೀಸ್ ಆಗುತ್ತೆ ಬ್ರೋ ಸಮ್ಟೈಮ್ಸ್. ಅದೇ ಏನೇನೋ ಪ್ರಾಬ್ಲಮ್ ಬರುತ್ತೆ. ಅದ್ರ ಬದಲು ಬಿನಾನ್ಸ್ ಅಂತ ಆಪ್ ಇದೆ, ಸರಿನಾ? ಯಾರ್ಯಾರು ಕೆಟ್ಟದ್ ಏನಾರು ಹೇಳಿರ್ಲಿ, ಅಯ್ಯೋ P2P ಮಾಡ್ಬೇಡಿ, ಅದು ಮಾಡ್ಬೇಡಿ, ಇದ್ ಮಾಡ್ಬೇಡಿ, ಅವ್ರ ಮಾತೆಲ್ಲ ಕೇಳ್ಬೇಡಿ. ಹೋಗ್ಬಿಟ್ಟು ಇವತ್ತು ಬಿನಾನ್ಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಸೈನ್ ಅಪ್ ಆಪ್ಷನ್ ಇದೆ, ಸೈನ್ ಅಪ್ ಆಗಿ. ಹೆಂಗ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳದಂಗೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಯಾವ ತರ ಬಿನಾನ್ಸ್ ಆಪ್ ಅಲ್ಲಿ ಸೈನ್ ಅಪ್ ಆಗೋದು, ಆಮೇಲೆ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಹೆಂಗ್ ಮಾಡ್ಕೊಳ್ಳೋದು, ಇವೆರಡನ್ನ ನೋಡ್ಬಿಟ್ಟು, ಆದ್ರೆ ನಿಮ್ ಕೈಲಿ ದುಡ್ಡನ್ನ P2P ಥ್ರೂ ದುಡ್ಡ ಹೆಂಗ್ ಹಾಕೊಳ್ಳೋದು ಅಂತ ನೋಡ್ಕೊಂಡು 3,100 ಇಲ್ಲ 3,200 ನೋಡಿ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾನೆ ಅಂತ ಕನ್ವರ್ಷನ್ ರೇಟ್ ಅಲ್ಲಿ. ನನಗ್ ಗೊತ್ತಿಲ್ಲ, ಮೊನ್ನೆ 3,250 ಬೇಕಾಯ್ತು ಒಂದ್ ಅಕೌಂಟ್ ತಗೊಳಕ್ಕೆ ಫಂಡಿಂಗ್ ಪಿಪ್ಸ್ ಅಲ್ಲಿ. ನಾನ್ ತಗೋಬೇಕಾದ್ರೆ 2,400 ರೂಪಾಯಿ ಆಗದ ಅಷ್ಟೇನೆ. ಇವಾಗ ಅಷ್ಟು ಜಾಸ್ತಿ ಆಗಿದೆ INR ರೇಟು, ಸರಿನಾ? 3,250 ಹಾಕೊಳ್ಳಿ ಮಿನಿಮಮ್ ಆದ್ರೂ. ಹಾಕೊಂಡ್ಬಿಟ್ಟು ಇಟ್ಕೊಂಡಿರಿ ಅಕೌಂಟ್ ತಗೊಳಕ್ಕೆ. ಇಲ್ಲಿಂದಾನೆ ತಗೊಳೋದು ನಾವು, ಈ ಆಪ್ ಇಂದಾನೆ ನಾವು ಫಂಡಿಂಗ್ ಪಿಪ್ಸ್ ನ ಪರ್ಚೇಸ್ ಮಾಡೋದು ಅಕೌಂಟ್ ನ. ದಯವಿಟ್ಟು ಅಲ್ಲಿ ಆಪ್ಷನ್ ಕೊಡ್ತಾನಾ ಬ್ರೋ? ಅಲ್ಲಿ ಆಪ್ಷನ್ ಕೊಡ್ತಾನೆ ಬಿನಾನ್ಸ್ ಅಂತ? ಇಲ್ಲ ಕ್ರಿಪ್ಟೋ ಅಂತ ಕೊಡ್ತಾನೆ. ಇದೇ ಕ್ರಿಪ್ಟೋ, ಇಲ್ಲಿ ಕ್ರಿಪ್ಟೋ ಇರುತ್ತೆ ಬಿನಾನ್ಸ್ ಅಲ್ಲಿ. ಬ್ರೋ ಈಗ XML ಮಾಡ್ತಾ ಇಲ್ಲ, ಈಗ ಟ್ಯಾಕ್ಸೇಷನ್ ಯಾವ ತರ ನೀವು ಪೇ ಮಾಡ್ತಿದ್ದೀರಾ ಬ್ರೋ? ಅದೆಲ್ಲ ನಾನು ಹೇಳಂಗೆ ಇಲ್ಲ ಬ್ರೋ, ಅದೆಲ್ಲ ನನ್ ಮೇಲೆ ಅದೇ ಏನಾಗಿದೆ ಗೊತ್ತಾ, ಇವಾಗ ಏನಾಗಿದೆ ಅಂದ್ರೆ ನೋಡ್ರಿ, ಆಗ್ಲೇ FM ಫಿನಾನ್ಷಿಯಲ್ ಮಿನಿಸ್ಟ್ರು ಈಗ ಮೊನ್ನೆ ಎಲ್ಲ TDS ಎಲ್ಲ ಬಂದು ಅದೆಲ್ಲ ಕ್ಯಾಪ್ಚರ್ ಮಾಡಿ ಈಗೆಲ್ಲ ಟ್ಯಾಕ್ಸ್ ನೋಟಿಸ್ ಎಲ್ಲ ಕೊಡ್ತಾ ಇದಾರಲ್ಲ. ಸೊ ಹೆಂಗೆ ಅದು ದುಡ್ಡಿರೋ 30%? ಏನ್ ಗೊತ್ತಾ, ಅವರೆಲ್ಲ ಯಾಕೆ ಕೊಡ್ತಾರೆ ಅಂತ ಹೇಳ್ತೀನಿ ಕೇಳಿ. ನಾರ್ಮಲ್ ಬಿನಾನ್ಸ್ ಯೂಸರ್ಸ್ಗಲ್ಲ ಅದೆಲ್ಲ. ಯಾರು ಗೊತ್ತಾ, P2P ಮಾಡ್ತೀವಲ್ವಾ ನಾವು ಮಾಡಿದಾಗ ನಮ್ಗೆ ಯಾರೋ ಕ್ರಿಪ್ಟೋ ಕೊಡ್ತಾನಲ್ಲ, ಅದ್ರಲ್ಲಿ ನೀವು ನೋಡಿ ಎಲ್ಲ ಇಂಡಿಯನ್ಸೇ ಇರ್ತಾರೆ. ಇಂಡಿಯನ್ಸು, ಪಾಕಿಸ್ತಾನ, ಬಾಂಗ್ಲಾದೇಶೀಸ್ ಇವರೇ ಇದ್ದಾರೆ ಮೋಸ್ಟ್ ಆಫ್ ದೆಮ್. ಇವರಿಗೆ ಪರ್ಮಿಷನ್ನೇ ಇಲ್ಲ ಈ ಬಿಸ್ನೆಸ್ ಮಾಡಕ್ಕೆ ಬಿನಾನ್ಸ್ ಅಲ್ಲಿ. ಅವ್ರ ಅಕೌಂಟ್ಗಳನ್ನ ಫ್ರೀಸ್ ಮಾಡಿ ಇಲ್ಲ ಅವ್ರಿಗೆ ಟ್ಯಾಕ್ಸ್ ನೋಟಿಸ್ ಕೊಡೋದು, ಅದನ್ನ ಮಾಡ್ತಾ ಇರೋದು. ಯಾಕೆ ಹೇಳಿ, ಅವರು ಪರ್ ಡೇ ಮಿನಿಮಮ್ 200 to 500 ಟ್ರಾನ್ಸಾಕ್ಷನ್ ಮಾಡ್ತಾರೆ ಕ್ರಿಪ್ಟೋ. ಅದು ಬಿಸ್ನೆಸ್ ಆಗಿದೆ ಇವಾಗ. ಬಿಸ್ನೆಸ್ ಅಂದ್ಮೇಲೆ
ಅದಕ್ಕೆ ಅವರು ಕರೆಕ್ಟ್ ಆಗಿ ಅದ್ರ ಪ್ರೊಸೀಜರ್ ಫಾಲೋ ಮಾಡಿರ್ಬೇಕು, GST ಇರ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಎಲ್ಲ ಇರ್ಬೇಕು. ಅದ್ ಇರಲ್ಲ ಅವ್ರ ಹತ್ರ. ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಮಾಡ್ತಿರ್ತಾರೆ ಈ ಬಿಸ್ನೆಸ್ ನ ಒಬ್ಬೊಬ್ರು. ಬ್ರೋ ಈಗ ಅಂತವ್ರು ನನ್ ನೋಟಿಸ್ ಕ್ವಶನ್ ಹೋಗ್ತಿರೋದು. ಅಂದ್ರೆ ನೀವು ಪರ್ಸನಲ್ ಎಕ್ಸಾಮ್ ಮಾಡ್ತಿದಿರಲ್ಲ ಬ್ರೋ, ಹ್ಮ್ ಪ್ರಾಫಿಟ್ ಬೆಲ್ಲ ತಗೊಂಡ್ರೆ ಡ್ರಾ ಮಾಡ್ತಿದ್ರೆ ಡೈರೆಕ್ಟ್ ನಿಮ್ ಬ್ಯಾಂಕ್ ಅಕೌಂಟ್ ಬರ್ತಿದೆ. ಸೊ ಇದು ನಮ್ಮ ಆಧಾರ್ ಅಲ್ಲಿ ಇದು ಅದ್ರಲ್ಲಿ ನಮ್ಮ ITR ಅಲ್ಲಿ AS ಎಲ್ಲ ಇದು ಅಲ್ಲಿ ಎಂಟರ್ ಆಗಿರಲ್ವಾ? ಆಗುತ್ತೆ ಬ್ರೋ. ಕ್ರಿಪ್ಟೋ ರೆಗ್ಯುಲೇಷನ್ಸ್ ಇದೆಯಲ್ಲ ಇಂಡಿಯಾದಲ್ಲಿ, 30% ಟ್ಯಾಕ್ಸ್. ಬಟ್ ಎಕ್ಸಾಮ್ ಇಸ್ ಬೆಟರ್ ಅಲ್ಲ? ಎಕ್ಸಾಮೇ ಬೆಟರ್ ಬ್ರೋ. ಯಾಕೆ ಗೊತ್ತಾ, ಎಕ್ಸ್ನೆಸ್ ಇತ್ತು, ಬಟ್ ಎಕ್ಸ್ನೆಸ್ ಸ್ವಲ್ಪ ಚೂತಿ ಆಟ ಆಡ್ತು. ಅವ್ರ ಚೂತಿ ಆಟ ಆಡಿಲ್ಲ, ನಮ್ ಇಂಡಿಯನ್ಸ್ ಚೂತಿ ಆಟ ಆಡೋರೆ ಅವ್ರ ಜೊತೆ. ಅವ್ರು ಕ್ಲೋಸ್ ಮಾಡಕ್ ಕಾರಣನೇ ಅದು. ದುಡ್ಡು Okay. ಹಾಕಿಲ್ಲ ಅಂದ್ರೂ UPI ಕೊಟ್ಬಿಟ್ರ, ದುಡ್ಡು ಹಾಕಿಲ್ಲ ಅಂದ್ರೂ ಏನೇನೋ ಮಾಡ್ಬಿಟ್ಟು ದುಡ್ಡು ಹಾಕಿರೋ ತರ ಮಾಡಿ ಅವರು ವೆರಿಫೈ ಕರೆಕ್ಟ್ ಆಗಿ ಮಾಡಕ್ ಆಗದೆ. ಯಾಕಂದ್ರೆ ಅವ್ರು ಡೈರೆಕ್ಟ್ ತಗೊಳಕ್ ಆಗಲ್ಲ. XM ಇರ್ಲಿ, ಎಕ್ಸ್ನೆಸ್ ಇರ್ಲಿ, ಫಂಡಿಂಗ್ ಪಿಪ್ಸ್ ಇರ್ಲಿ, ಯಾರೇ ಇರ್ಲಿ, ಅವ್ರಿಗೆ ನಮ್ ದುಡ್ಡು ಡೈರೆಕ್ಟ್ ಆಗಿ ಹೋಗಲ್ಲ. ಅವಾಲ ಬಿಸ್ನೆಸ್ ಮಾಡ್ತಾರಲ್ಲ ಇಂಡಿಯಾದಲ್ಲಿ, ನಮ್ ದುಡ್ಡೆಲ್ಲ ಫಸ್ಟ್ ಅವ್ರಿಗೆ ಹೋಗುತ್ತೆ, ಅವರಿಂದ ಅವ್ರಿಗೆ ಹೋಗೋದು. ಬಟ್ ಏನಂದ್ರೆ ನಿಮ್ ಸಜೆಷನ್ ಅಂದ್ರೆ ಎಕ್ಸಾಮ್ ಡೈರೆಕ್ಟ್ ಇಸ್ ಬೆಸ್ಟ್ ಅಲ್ಲ? ಬೆಸ್ಟ್ ಬ್ರೋ, ಬ್ಯಾಂಕ್ ಇವಾಗ ಬ್ಯಾಂಕ್. ಸದ್ಯದ್ರಲ್ಲಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಬ್ರೋ ಒಂದೇ ಒಂದು ಡೌಟ್. ಎಕ್ಸ್ಚೇಂಜ್ ಓಲ್ಡ್ ಯೂಸರ್ ಟ್ರೇಡಿಂಗ್ ಇದೆಯಲ್ಲ, ಅಕೌಂಟ್ ಇದೆಯಲ್ಲ ನಮ್ಮ ಹತ್ರ ಎಲ್ಲ, ಅದು ಅವರು ಹಾ ಎಕ್ಸ್ಚೇಂಜ್ ಓಲ್ಡ್ ಯೂಸರ್ ಇದಾರಲ್ಲ ಅವ್ರಿಗೆಲ್ಲ ಇಂಡಿಯನ್ ಅಕೌಂಟ್ ಐತಲ್ಲ ಐತೆ ಅದ್ರಲ್ಲಿ ಮಾಡ್ಬೋದು. ಅದ್ರಲ್ಲಿ ಬೆಸ್ಟ್ ಬ್ರೋ. ಅದಿದ್ರೆ ಅದ್ರಲ್ಲಿ ಮಾಡ್ಬೋದು. ನಾನು ಅದ್ರಲ್ಲಿ ಇದ್ರೆ ನಂದು ಮಾಡ್ತಿದ್ದೆ. ನಂದು ಅದಿತ್ತು. ಅದ್ ಯಾವ ಅಕೌಂಟ್ ಅಲ್ಲಿ ಮಾಡಿದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಅದಕ್ಕೆ ಆರಾಮಾಗಿ XM ಅಲ್ಲಿ ಮಾಡ್ತಾ ಇದೀನಿ. ಬ್ರೋ ಅದ್ರಲ್ಲಿ ಬೇಕಾದ್ರೆ ಇಂಡಿಯನ್ ಅಲೋ ಇಲ್ಲ, ಒಟ್ಟು ಕ್ರಿಪ್ಟೋ ಅಕೌಂಟ್ ಮಾಡ್ಬೋದಲ್ಲ ಬ್ರೋ? ಮಾಡಿ. ಕ್ರಿಪ್ಟೋ ಅಕೌಂಟ್ ಏನ್ ಕ್ರಿಪ್ಟೋ ಅಕೌಂಟ್? ಅಲ್ಲ ಅಂದ್ರೆ USD ಏನಿಲ್ಲ, ಏನು ಬರಲ್ಲ ಬ್ರೋ. ನಾ ಹೇಳ್ತಾ ಇಲ್ವಾ, ನೀವು ದುಡ್ಡು ಈ ಟ್ಯಾಕ್ಸು ಮತ್ತೆ ಏನಾದ್ರೂ ಚಾರ್ಜಸ್ಸು, ಇಲ್ಲ ನನಗೆ ನೋಟಿಸ್ ಬರ್ಬೋದಾ, ಇದೆಲ್ಲ ಯಾವಾಗ ಗೊತ್ತಾ, ನೀವು ವರ್ಷಕ್ಕೆ 12 lakhs ಪ್ಲಸ್ ಟ್ರೇಡಿಂಗ್ ಇಂದ ಮಾಡ್ತಾ ಇದ್ದೀರಾ ಅಂದಾಗ ಇದ್ರ ಬಗ್ಗೆ ಯೋಚನೆ ಮಾಡಿ. ಅಲ್ಲಿವರೆಗೂ ಯಾವ ಯೋಚನೆನೂ ಬೇಡ. ಬ್ರೋ ಒಂದು ಅನ್ಸ ಟ್ರೇಡಿಂಗ್ ಇರ್ಬೇಕಾಗ್ತಾ ಬ್ರದರ್, ಎಲ್ಲದಕ್ಕಿಂತ ಮುಂಚೆ ಫೈನಾನ್ಸ್ ಅಲ್ಲಿ ಆಗಿರ್ಲಿ, ಬೇರೆ ಯಾವುದೇ ಆಗಿರ್ಲಿ, ಕ್ರಿಪ್ಟೋ ಇಂದ ಬಹಳ ಮೋಸ ಆಗುತ್ತೆ ಬ್ರೋ. ಸ್ವಲ್ಪ ತಿಳ್ಕೊಂಡು ಯೂಟ್ಯೂಬ್ ಎಲ್ಲ ನೋಡ್ಬಿಟ್ಟು ಆಮೇಲೆ ಬೈ ಮಾಡಿ. ಅದು ಏನು ಗೊತ್ತಾ, ಅದಕ್ಕೆ ನಾನೇ ತೋರಿಸ್ತೀನಿ ಬಿಡಿ, ಫಿನಾನ್ಸ್ ಅಲ್ಲಿ ಹೆಂಗ್ ತೋರಿಸಿ ಬ್ರೋ. ಹಾಕೊಳ್ಳೋದು. ಇಲ್ಲ, ನಾವು ಯೂಟ್ಯೂಬ್ ಎಷ್ಟೇ ನೋಡಿದ್ರು ಬಹಳ ಕನ್ಫ್ಯೂಷನ್, ಆಮೇಲೆ ಪ್ಲಸ್ ನಾವೇ ಮೋಸ ಹೋಗ್ಬಿಡ್ತೀವಿ ಬ್ರೋ. ಹೇಳ್ತಾರೆ ಹೇಳಿ ಬ್ರೋ. ಎಸ್ ಹೇಳಿ ಬ್ರೋ. ಬ್ರೋ ಇಲ್ಲಿ 4300 ರೇಂಜ್ ಅಲ್ಲಿ MMS ಅಂತ ಹಾಕಿದ್ರಲ್ವಾ? ಅಲ್ವಾ? ಇವಾಗ 4328 ರೇಂಜ್ ಅಲ್ಲಿ ಆರ್ಡರ್ ಬ್ಲಾಕ್ ಇದೆ, ಕರೆಕ್ಟಾ ತಪ್ಪಾ? 328 4328 ಇಲ್ಲಿದೆ. ಸೊ ಇವಾಗ ಕರೆಂಟ್ ಮಾರ್ಕೆಟ್ ಬಂದ್ಬಿಟ್ಟು 4253 ರೇಂಜ್ ಅಲ್ಲಿ ಓಡ್ತಾ ಇದೆ. ಇವಾಗ ವಾಪಸ್ಸು ಆ ಆರ್ಡರ್ ಬ್ಲಾಕ್ಗೆ ಬರಬೇಕು, ಕರೆಕ್ಟಾ? ಬಂದು ಅಲ್ಲಿ ಟ್ಯಾಪ್ ಆಗಿ ಬ್ರೋ, ಇವಾಗ ನಾನು ನೋಡಿ ಹೇಳ್ತೀನಿ. ಇಲ್ಲಿ ಮಾರ್ಕೆಟ್ ಇದ್ದಾಗ ಇಲ್ಲಿ ಏನಾಗುತ್ತೆ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ, ಹೌದಾ? ಇಲ್ಲಿದ್ದಾಗ ಏನಾಗಿತ್ತು, ಇಲ್ಲಿದ್ದಾಗ ನಮ್ದು ಮಾರ್ಕೆಟ್ ಈ ತರ ಬಂತು, ಹೌದಾ? ಈ ತರ ಬಂದಾಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಈ ಆರ್ಡರ್ ಬ್ಲಾಕ್ ಇಂದ ಸೆಲ್ ತಗೊಳ್ಳೋಣ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಲ್ವಾ? ಬಟ್ ಇವಾಗ ಏನಿದೆ ಮಾರ್ಕೆಟ್ ಅಲ್ಲಿ ನೋಡಿ ಒಂದ್ಸಲಿ, ಹಿಂಗ್ ಹೋಗ್ತಾ ಇದೆ, ಹೌದಾ? ಅದೇನಾದ್ರೂ ಇಲ್ಲಿ ಆರ್ಡರ್ ಬ್ಲಾಕ್ ಬರ್ಬೇಕಂದ್ರೆ ಇದನ್ನ ಬ್ರೇಕ್ ಮಾಡುತ್ತಾ ಹಿಂಗೆ? ಹೊಸ MSS ಆಯ್ತಾ? ಹೌದು. ಇದು ಯಾಕೆ ಕನ್ಸಿಡರ್ ಮಾಡ್ತೀರಾ? ಇವಾಗ ಇಲ್ಲೇ MSS ಆಗ್ಬಿಟ್ಟಿದೆಯಲ್ಲ, ಅದು ಕನ್ಸಿಡರ್ ಮಾಡ್ಬೋದು, ನಾನು ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಈ 1 hour ಅಲ್ಲಿ ಅವಾಗ ಚೇಂಜ್ ಆಗಿರುತ್ತೆ, ಅದಕ್ಕೆ ಈ ಆರ್ಡರ್ ಬ್ಲಾಕ್ ಇಂದ ನೀವು ಮಾಡ್ತಿರ್ತೀರಾ, ಏನ್ ತಪ್ಪಿಲ್ಲ. ಬಟ್ ರೀಸೆಂಟ್ ಪ್ರೈಸ್ ಆಕ್ಷನ್ ಅಲ್ಲಿ ಮಾಡಿ, ಹಳೇದ್ನ ಎಳ್ಕೊಂಡ್ಬಿಡಿ, ಹಳೇದ್ನ ಬಿಟ್ಬಿಡಿ, ಮುಗೀತಾ ಅದು ಬಿಟ್ಬಿಡಿ. ಬೆಸ್ಟ್ ಥಿಂಗು ನೀವು ರೀಸೆಂಟ್ ಆಗಿ ಏನ್ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಅದನ್ನ ಟ್ರೇಡ್ ಮಾಡೋದೇ ಬೆಸ್ಟ್ ಥಿಂಗ್. ಇಲ್ಲ, ಅಲ್ಲಿ ಬೆಂಗಳೂರು ನೀವು ಹೇಳೋ ಪ್ರಕಾರ ರೀಸೆಂಟ್ MMS ಆದಾಗ ವಾಪಸ್ ಆರ್ಡರ್ ಬ್ಲಾಕ್ ಟ್ಯಾಪ್ ಮಾಡಕ್ ಬಂದೇ ಬರುತ್ತೆ ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಇಲ್ಲಿ ಬರ್ಲೇ ಇಲ್ವಲ್ಲ. ಬಂದಾಗ ನಾವ್ ತಗೋಬೇಕಷ್ಟೇ, ನಾವ್ ಹೇಳ್ದಂಗ್ ಮಾರ್ಕೆಟ್ ಕೇಳಲ್ಲ. ಬಂದ್ರೆ ನಾನ್ ತಗೋತೀನಿ, ಹಿಂಗಿರ್ಬೇಕು ನಮ್ ಮೈಂಡ್ ಸೆಟ್. ನಾನು ಒಂದ್ ರೂಲ್ ಫಾಲೋ ಮಾಡ್ತಾ ಇದ್ದೀನಿ.
ಆ ರೂಲ್ ಹಾ ಪ್ರಕಾರ ಮಾರ್ಕೆಟ್ ಏನಾದ್ರು ವರ್ಕ್ ಆದ್ರೆ ನಾನು ತಗೋತೀನಿ, ವರ್ಕ್ ಆಗಿಲ್ಲ ಓಕೆ ಬಿಟ್ಟಾಕ್ತೀನಿ. ವರ್ಕ್ ಹಿಂಗೆ ಆಗುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಯಾರು ಹೇಳ್ತಾ ಇದ್ರೆ ಹಿಂಗೆ ಆಗುತ್ತೆ ಅಂತ ಅವರು ದೊಡ್ಡ ಫೇಕ್ ಗುರು. ಬ್ರೋ ನೀವು ಸ್ಟ್ರಾಟಜಿ ಪೂರ್ತಿ ಇನ್ನೂ ಹೇಳಿಲ್ಲಲ್ಲ? ಹೇಳಿದೀನಿ ಬ್ರೋ. ಅಷ್ಟೇ ಬ್ರೋ, ಈ ಆರ್ಡರ್ ಬ್ಲಾಕ್ ಮತ್ತೆ ಇದು ಅಷ್ಟೇ, MSS ಅಷ್ಟೇ. ಈಗ ನಿಮ್ ಮುಂದೆನೆ ಹೇಳ್ತಾ ಏನಲ್ಲ, ನಾನು ಈ ಟ್ರೇಡು ಇಷ್ಟಿನಿಂದ ಹೇಳ್ಕೊಂಡ್ ಬಂದಿರೋ ಟ್ರೇಡ್ ಅಲ್ಲಿ ನಾನು ಮಾಡ್ತಿರೋದು ಏನಾದ್ರು ಒಂಚೂರು ಸ್ಲೈಟ್ ಮಿಸ್ಟೇಕ್ ಚೇಂಜಸ್ ಆದ್ರೂ ಆಗಿದೆಯಾ ನೀವು ಹೇಳಿ? ಇಲ್ಲ ಬಿಡು ಬ್ರೋ, ಬಟ್ ಚೂರು ಚೇಂಜ್ ಇನ್ನು ಇಲ್ಲ, ಒಂದೇ ಅದನ್ನೇ ಮಾಡೋದು ಅಷ್ಟೇ. ಅಂದ್ರೆ ನೀವು ಇನ್ನೂ ಪೂರ್ತಿ ಹೇಳಿಲ್ಲ, ನೀವು ಇನ್ನೂ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಇನ್ನೂ ಏನ್ರ ಹೇಳೋದೈತೆ ಇಲ್ಲ ಇಲ್ಲ ಅಂತ ಅನ್ಕೊಂಡೆ. ಅಷ್ಟೇ. ಹಂಗಂದ್ರೆ ನಾನು ಏನ್ ಹೇಳಕ್ ಟ್ರೈ ಮಾಡ್ತೀನಿ ಅಂದ್ರೆ, ನೀವ್ ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಸ್ವಲ್ಪ. ಫಸ್ಟ್ ಹಾ ಇದರಿಂದ ನಾನು ಹೇಳ್ದನಲ್ಲ, ಹೈಯರ್ ಲೋ, ಲೋವರ್ ಐ, ಇದನ್ನ ಮಾರ್ಕ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗ್ತಾ ಬನ್ನಿ ಅಂತ ನಾನು ಹೇಳ್ದೆ ಅಷ್ಟೇ. ಒಂದ್ಸಲ ನಿಮ್ದು ಪ್ರೊಸೆಸ್ ಪೂರ್ತಿ ಸ್ಟ್ರಾಟಜಿ ಪ್ರೊಸೆಸ್ ಏನೈತಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀರಾ ಒಂದ್ಸಲ? ನಾಳೆ ಮಾಡೋಣ. ಹಾ, ನಾಳೆ ಮಾಡಿ. ಹಂಗೆ ಒಂದ್ ಸ್ವಲ್ಪ ನಂಗ ಫಂಡಿಂಗ್ ಟಿಪ್ಸ್ ಒಳಗ ಚಾಲೆಂಜಿಂಗ್ ಮಂತ್ಲಿ ಚಾಲೆಂಜಿಂಗ್ ಬರ್ತೈತಲ್ಲ, ಸೊ ಅದನ್ನ ಹೆಂಗ ಚಂದ್ರು ಬ್ರೋ, ಮಾಡೋದು ಹಲೋ ಅಂತ. ಮಂತ್ಲಿ ಚಾಲೆಂಜಿಂಗ್ ಇಲ್ಲ, ಬ್ರೋ ಅದು ನೀವು ತಗೊಂಡ್ರೆ ಮುಗೀತು, ನಿಮ್ಮ ಹತ್ರನೇ ಅದು. ಮಂತ್ಲಿ ಟೈಮ್ ಲಿಮಿಟ್ ಇಲ್ಲ. ಅಲ್ಲ ಬ್ರೋ, ಅದು ಜೀರೋ ಬ್ರೋ ಅಮೌಂಟ್ ಒಂದು ಡೌಟ್ ಪೇ ಇದೆ ಬ್ರೋ. ಮಾಡೋಂಗಿಲ್ಲ ಅದು ಬ್ರೋ. ಕಾಂಪಿಟೇಷನ್ ಬಗ್ಗೆ ಹೇಳ್ತದ ಬ್ರೋ. ಕಾಂಪಿಟೇಷನ್ ಕಾಂಪಿಟೇಷನ್ ಅದನ್ನ ನಾವು ಆಕ್ಚುಲಿ ತಗೊಂಡಿದ್ದೆ, ಬಟ್ ಅದ್ರೊಳಗೆ ಟ್ರೇಡ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಕ್ರೆಡೆನ್ಶಿಯಲ್ ತಗೊಂಡೆ, ಬಟ್ ಅದು ಓಪನ್ ಆಗ್ತಿಲ್ಲ ಪ್ರಾಪರ್ ಟ್ರೇಡ್ ಆಗಿ. ನೀವು MT5 ಹಾಕೊಂಡ್ ಮಾಡ್ಬೇಕು. ಇಲ್ಲ ಇವರು ಇದ್ರಲ್ಲಿ ಕೊಡ್ತಾರೆ ಅನ್ಸುತ್ತೆ, ಯಾವ್ದು ಸಿ ಟ್ರೇಡರ್ ಏನೋ ಕೊಡ್ತಾರೆ. ಹಾ ಹೌದು. ಅದು ಕ್ರೆಡೆನ್ಶಿಯಲ್ ಕೀ ತಗೊಂಡೆ ಬ್ರೋ, ಅದು ಲಿಂಕ್ ಆಗ್ತಾ ಇಲ್ಲ, ಯಾವ ಟೈಪ್ ಓಪನ್ ಮಾಡೋಕೆ ಗೊತ್ತಾಗ್ತಿಲ್ಲ. MT5 ಅಲ್ಲ, ಹಾ ಬ್ರೋ. ಲಿಂಕ್ ಬ್ರೋ ಆಗ್ತಿಲ್ಲ. ಥ್ಯಾಂಕ್ಸ್ ಬ್ರೋ, ನಾಳೆ ಸಿಗೋಣ, ಬಾಯ್. ಹಲೋ ಬ್ರೋ. ಹಾ, ಲಿಂಕ್ ಹಲೋ ಆಗ್ತಿಲ್ಲ ಬ್ರೋ, ಅದು MT5 ಗೆ ಕ್ರೆಡೆನ್ಶಿಯಲ್ ಕೀ ಇಂದ. ಲಿಂಕ್ ಆಗ್ತಿಲ್ಲ ಅಂದ್ರೆ ನೀವು ಅದೇ ಇದನ್ನ ನೀವು ಬ್ರೋಕರ್ದು ಇದಿರುತ್ತಲ್ಲ, ಯಾವ ಬ್ರೋಕರ್ ಯೂಸ್ ಮಾಡ್ತಿದ್ದೀರಾ ಅಂತ ಫಸ್ಟ್ ಪ್ಲಾಟ್ಫಾರ್ಮ್ ಕೇಳಿರುತ್ತಲ್ಲ, ಅದನ್ನ ಏನಾದ್ರು ತಪ್ಪು ಹೊಡೆದಿದ್ದೀರಾ ನೋಡಿ ಒಂದ್ಸಲಿ. ಅಲ್ಲೇ ಕೊಟ್ಟಿರುತ್ತೆ ಅದೇನೆ, ಅದ ಕ್ರೆಡೆನ್ಶಿಯಲ್ಸ್ ಅಲ್ಲೇನೆ. ಹೌದು. ಸರ್ವರ್ ಅಂತ ಫಂಡಿಂಗ್ ಬರುತ್ತೆ. ಸರ್ವರ್ ಆಕ್ಚುಲಿ. ಹಾ, ಆಕ್ಚುಲಿ ಸರ್ವರ್ ಬ್ರೋ ನಾನು ಚೂಸ್ ಮಾಡಿದ್ದೆ, ಅದು ಸರ್ವರ್ ನಾನು ಹಾಕಿದೆ. ಅದು ನಾನು ಆಕ್ಚುಲಿ ವಾಂಟೇಜ್ ಯೂಸ್ ಮಾಡೋದು. ವಾಂಟೇಜ್ ಒಳಗಿಂದ ಅದು ಏನೋ ಲೈವ್ 11 ಏನೋ ಇತ್ತು ಬ್ರೋ, ಅದು ಅದನ್ನ ಹಾಕಿದೆ. ಬಟ್ ಅದು ಸರ್ವರ್ ಪ್ರಾಪರ್ ಈಗ ನಾಟ್ ಫೌಂಡ್ ಅಂತ ಬರತ್ತಿದ್ ಬ್ರೋ ಪ್ರಾಪರ್. ನೀವು ಬೇರೆ ಚೇಂಜ್ ಮಾಡಿದ್ರ? ರೋಡ್ ಕೊಡ್ತಾರಲ್ಲ ಬ್ರೋ, ಸರ್ವರ್ ನಾಟ್ ಫೌಂಡ್ ಅಂತ ಬರತ್ತಿದೆ, ಅದು ನನ್ನ ಸರ್ವರ್ನ ಹಾಕಿದ್ರೆ. ಗೊತ್ತಿಲ್ಲ ಬ್ರೋ, ಈ ತರ ಆಗಿಲ್ಲ. ಒಂದ್ಸಲಿ ಚೆಕ್ ಮಾಡಿ, ಇನ್ನೊಂದ್ಸಲಿ ಕ್ರೆಡೆನ್ಶಿಯಲ್ಸ್ ನ ಚೆಕ್ ಮಾಡ್ಬಿಟ್ಟು ಇನ್ನೊಂದ್ಸಲಿ ಟ್ರೈ ಮಾಡಿ. ಓಕೆ ಬ್ರೋ, ಬ್ರೋ ನೈಟ್ ಅದು ಕಾಲ್ ಮಾಡ್ಬೇಕಂತ ಹೇಳಿ ಅವರೇ ನೋಡೋಣ. ಕ್ರೆಡೆನ್ಶಿಯಲ್ ಅಲ್ಲಿ ಮೇಲೆ ಕಳ್ಸಿರ್ತಾರಲ್ಲ ಬ್ರೋ, ಈ ಸರ್ವರ್ ಅಂತ. ಇವ್ರು ನೋಡ್ರಿ ವ್ಯಾಂಟೇಜ್ ಹಾಕಿ ಅಂತ ಹೇಳ್ತಿದ್ದಾರೆ. ಅದೇ ಅದನ್ನ ಚೇಂಜ್ ಮಾಡಿದ್ರಂತೆ. ನೋಡಿ ಇನ್ನೊಂದ್ಸಲಿ ಟ್ರೈ ಮಾಡಿ ಬ್ರೋ. ಅದು ಆಕ್ಚುಲಿ ಸರ್ವರ್ ನಾಟ್ ಫೌಂಡ್ ಅಂತಾನೆ ಬರ್ತಿರೋದು. ನಾನ್ ಸರ್ವರ್ ಕರೆಕ್ಟ್ ಆಗಿ ಹಾಕಿದ್ದೆ, ಅವ್ರೇನ್ ಸೀಟ್ ಸರ್ವರ್ ಒಂದ್ಸಲ ಟ್ರೈ ಮಾಡಿ. ಅದು ಒಂದೊಂದ್ಸಲಿ ನಿಮ್ದು ಕೊಲೋನ್ ಎಲ್ಲ ಕೊಟ್ಟಿರ್ತಾನಲ್ಲ, ಅದೆಲ್ಲ ಮಿಸ್ ಆಗ್ಬಿಟ್ಟಿರುತ್ತೆ, ಡ್ಯಾಶು ಇಲ್ಲ ಏನಾದ್ರೂ ಒಂದ್ ಆ ಥರದ ಪ್ರಾಬ್ಲಮ್. ಇನ್ನೊಂದೇನಾಗಿರುತ್ತೆ, ಅವನು ನೀವು ಅದನ್ನ ಕಾಪಿ ಪೇಸ್ಟ್ ಮಾಡ್ತಿರಲ್ಲ ಸರ್ವರ್ನ, ಅವಾಗ ಅದೇ ಸರ್ವರ್ 2 ಸರ್ವರ್ 3 ಅಂತ ತಗೊಂಡ್ಬಿಟ್ಟಿರುತ್ತೆ. ಆದ್ರೆ ನಿಮಗ್ ಕೊಟ್ಟಿರೋ ಸರ್ವರ್ನ ಅದನ್ನೇ ಸೆಲೆಕ್ಟ್ ಮಾಡ್ಬೇಕು ನೀವು ಮತ್ತೆ. ಅದೊಂದು ಇಲ್ಲ ಟ್ರೈ ಬ್ರೋ, ಮಾಡಿ. ನಾನು ಸೆಲೆಕ್ಟ್ ಮಾಡಿದೀನಿ, ಮಾಡ್ಕಸ್ ಅದನ್ನ ಕಾಪಿ ಪೇಸ್ಟ್ ಮಾಡಿ ಆ ಸರ್ವರ್ ನಂಬರ್ ಏನಿತ್ತಲ್ಲ ಲಾಸ್ಟ್ ನಂಬರ್ ಅದನ್ನ ಹಾಕಿದೀನಿ, ಬಟ್ ಅದು ನಾಟ್ ಫೌಂಡ್ ಅಂತ ಬಂತು. ಅದು ನೀವು ಟೈಪ್ ಮಾಡ್ತಿದ್ದೀರಾ, ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಾ? ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ. ಕಾಪಿ ಪೇಸ್ಟ್ ಮಾಡಬಾರ್ದು ಬ್ರೋ. ಇಲ್ಲ ಬರುತ್ತೆ ಕಾಪಿ ಪೇಸ್ಟ್ ಮಾಡಿದ್ರು. ಒಂದೊಂದ್ಸಲಿ ಏನಾಗುತ್ತಂದ್ರೆ, ಒಂದೊಂದ್ಸಲಿ ಟೈಪ್ ಮಾಡಿದ್ರೆ ಬರಲ್ಲ, ಕಾಪಿ ಪೇಸ್ಟ್ ಮಾಡಿದ್ರೆ ಬರುತ್ತೆ. ಒಂದೊಂದ್ಸಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಬರಲ್ಲ, ಟೈಪ್ ಮಾಡಿದ್ರೆ ಬರುತ್ತೆ. ಒಂದ್ಸಲ ಇವ್ರು ಟೈಪ್ ಮಾಡಿ ನೋಡಿ ಹೇಳ್ತಿದಾರಲ್ಲ ಬ್ರೋ. ಬ್ರೋ, ಬಿಡಿ ಆ ಬ್ರೋ, ತರ ಬೇರೆ ಪ್ರಾಬ್ಲಮ್ ಅಕೌಂಟ್ ಅಲ್ಲಿ ಮಾಡಿ ಅಷ್ಟೇ. ಅದ್ ಬರ್ಲಿಲ್ಲ ಅಂದ್ರೆ ಏನು, ಅದಕ್ಕೆಲ್ಲ ಅವ್ರು ಇಂಪಾರ್ಟೆನ್ಸ್ ಕೊಡಲ್ವಲ್ಲ, ಅದರಿಂದ ಹಾ ಪ್ರಾಬ್ಲಮ್ ಆಗ್ತಿದೆ ಅಷ್ಟೇ. ಬ್ರೋ ಈಗ 3250 ಅಮೌಂಟ್ ಹಾಕೊಂಡು ಹೇಳಿದ್ರಲ್ಲ, ಅದು ಆಪ್ ಯಾವ್ದು? ಹಾ, ಆಪ್ ಫಂಡೆಡ್ ಅಕೌಂಟ್ ಆಪ್? ಫಂಡೆಡ್ ಅಕೌಂಟ್ ಆ್ಯಪ್ ಅಲ್ಲ ಬ್ರೋ, ಇದು ದುಡ್ಡು ಹಾಕೊಳ್ಳೋ ಆ್ಯಪ್, ಬಿನಾನ್ಸ್ ಆ್ಯಪ್. ಇದೇ ಬೇರೆ, ಫಂಡೆಡ್ ಅಕೌಂಟ್ ತಗೊಳ್ಳೋದೇ ಬೇರೆ. ಇಲ್ಲಿಗೆ ಹಾಕೊಳ್ಳೋ ದುಡ್ಡಿಂದ ಫಂಡೆಡ್ ಅಕೌಂಟ್ ತಗೊಳ್ಳೋದು. ಹಲೋ. ಅಂದ್ರೆ ಇದಕ್ಕೆಲ್ಲ ಆಧಾರ್ ಕಾರ್ಡ್ ನಂಬರ್ ಆಗ್ಲಿ, ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಕರೆಕ್ಟ್ ಇಟ್ಕೊಂಡು ಆಮೇಲೆ ಇದನ್ನ ಫೋನ್ ಪೇ ತರ ಯೂಸ್ ಮಾಡ್ಕೋಬೇಕಾ ಬ್ರೋ ನಾವು? ಕ್ರಿಪ್ಟೋಗಿದು ಫೋನ್ ಪೇ ತರ. ಬ್ರೋ, ಆಮೇಲೆ ಇದ್ರಲ್ಲಿ ಏನೋ ಅಕೌಂಟ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಒಳ್ಳೆ ಈಗ ತಾನೇ ಹೇಳದ್ನಲ್ಲ ಬ್ರೋ ಅದೆಲ್ಲಾನು. ನೀವು ಪರ್ ಚಂದ್ರು ಇಯರ್ ಬ್ರೋ, 12 ಲಾಕ್ ಹಲೋ. 20 ಲಾಕ್ ಮಾಡಿದ್ರೆ ಅಷ್ಟೇ ಫ್ರೀಸ್ ಮಾಡುತ್ತಾರೆ ಅಂತ. ಅದು ಚಂದ್ರು ಬ್ರೋ, ಅಲ್ಲ, ಒಂದ್ ಹಂಗೂ ಡೌಟ್ ಇದೆ. ಫ್ರೀಸ್ ಒಂದು ಆಗಲ್ಲ. ಜಸ್ಟ್ 500 ಇದ್ರಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಮಾಡಿದ್ರೆ ಇದ್ರೆ ಫ್ರೀಸ್ ಮಾಡ್ತಾನೆ. ನೀವೇನೋ ಒಂದ್ ತಪ್ಪು ಮಾಡೇ ಮಾಡಿರ್ತೀರಾ ಆ ತರದ್ದು.
ಇಲ್ಲ ಪಿ ಟು ಪಿ ಸುಮ್ನೆ ಪಿ ಟು ಪಿ ಮಾಡ್ಬೇಕಾದ್ರೆ ನಮ್ಮ ಆಪೋಸಿಟ್ ಯಾರಾದ್ರೂ ಫ್ರಾಡ್ ಏನಾದ್ರು ಇದ್ರೆ ಫ್ರೀಸ್ ಆಗೋ ನೋಡ್ಕೊಂಡು ಚಾನ್ಸಸ್ ಮಾಡಿ. ಆತರ ಏನಿರಲ್ವಾ? 99% ಸಕ್ಸಸ್ ರೇಟ್ ಇರೋನು, ಒಳ್ಳೆ ರಿವ್ಯೂಸ್ ಇರೋನು ಅವನ್ನ ನೋಡ್ ಮಾಡಿ. ಸುಮ್ನೆ ಚಂದು ಬ್ರೋ ರೈಸ್ ಅಲ್ಲಿ ಮಾಡ್ಬೋದಾ ಬ್ರೋ? ರೈಸಲ್ಲೂ ಮಾಡ್ಬೋದು. ಅದೇ ಇನ್ನೊಂದ್ bro, 2 ದಿವಸಕ್ಕೆ ಇದೇ ಚಂದು ಕಷ್ಟ ಬ್ರೋ ಆಗುತ್ತೆ, ಅವ್ರಿಗೆ ಇನ್ನೂ ಕಷ್ಟ ಆಗುತ್ತೆ ಅದು. ಬಿಟ್ಬಿಡ್ರಿ ಟೆನ್ಷನ್ ಯಾಕೆ ಅಲ್ಲ ಬ್ರೋ. ನೋಡ್ತು ಬ್ರೋ, ಇನ್ನು ವಿಡಿಯೋಸ್ ನೋಡ್ತು ಬೈನಾನ್ಸ್ ಬಗ್ಗೆ, ಅದ್ರಲ್ಲಿ ಮತ್ತೆ ಡೌಟ್ ಬಂತಂದ್ರೆ ಕೇಳ್ತೀನಿ ಬ್ರೋ. ಅದೇ ನಾನು ಇನ್ನೊಂದ್ 2 ದಿನದಲ್ಲಿ ಮಾಡೋಣ ಇರಿ. ಕನೆಕ್ಟ್ ಮಾಡ್ಕೋತೀನಿ ಲ್ಯಾಪ್ಟಾಪ್ ಎಲ್ಲ. ಚಂದು ಬ್ರೋ ಇದೊಂದೇ ಒಂದು ಡೌಟ್ ಇತ್ತು ಬ್ರೋ. ಹೇಳಿ ಬ್ರೋ. ಬ್ರೋ ನೀವು ಮುಂಚೆನೂ ಮಾಡಿದ್ರಿ 5K ಅಕೌಂಟ್ದು ಯಾವ್ದು ಫಂಡಿಂಗ್ ಪಿಪ್ಸ್ದು, ಇದು ಸ್ಟ್ಯಾಂಡರ್ಡ್ದು ಅನ್ಕೊಳ್ರಿ. 2 ಫೇಸ್ನ ಕ್ಲಿಯರ್ ಮಾಡಿ ಮಾಸ್ಟರ್ ಅಕೌಂಟ್ ಕೊಡ್ತಾರಲ್ಲ, ಅವಾಗ ಕನ್ಸಿಸ್ಟೆನ್ಸಿ ರೂಲ್ ಇರುತ್ತಾ? ಇರಲ್ಲ ಅಲ್ಲ? 0 ಅಕೌಂಟ್ ತೋರ್ಸದ್ನಲ್ಲ ನಾನು ನಿಮ್ಗೆ, ಅದ್ರಲ್ಲಿ ಇರುತ್ತೆ, ಓಕೆ ಇದ್ರಲ್ಲಿ ಓಕೆ ಇರಲ್ಲ. ಓಕೆ. ಸ್ಟ್ಯಾಂಡರ್ಡ್ ಅಲ್ಲಿ ಬರಲ್ಲ ಕನ್ಸಿಸ್ಟೆನ್ಸಿ? ಸ್ಟ್ಯಾಂಡರ್ಡ್ ಪ್ರೋ ಎರಡರಲ್ಲೂ ಬರಲ್ಲ. 1 ಸ್ಟೆಪ್ ಅಲ್ಲೂ ಬರಲ್ಲ, 2 ಸ್ಟೆಪ್ ಅಲ್ಲೂ ಬರಲ್ಲ. 0 ಸ್ಟೆಪ್ ಇದೆಯಾ ನೋಡು, ಅದ್ರ ಡೈರೆಕ್ಟ್ ಕೊಡ್ತಾನಲ್ಲ ಅದ್ರಲ್ಲಿ ಇರೋದು. ಓಕೆ ಓಕೆ ಬ್ರೋ, ಓಕೆ ಡೌಟ್ ಕ್ಲಿಯರ್. ಕನ್ಸಿಸ್ಟೆನ್ಸಿ ಅಂದ್ರೆ ಬ್ರೋ ದಿನ ಇಷ್ಟೇ ಲಾಸ್ ಮಾಡ್ಬೇಕು, ಇಷ್ಟೇ ಪ್ರಾಫಿಟ್ ದಿನ ಮಾಡ್ಬೇಕು ಅಂತ ಅದ? ಕನ್ಸಿಸ್ಟೆಂಟ್ ಆಗಿ ಅಷ್ಟೇ ಪ್ರಾಫಿಟ್ ಇರಬೇಕು. ಹೆಂಗೆ ಅಂದ್ರೆ $500 ನೀವು ಟೋಟಲ್ ಪ್ರಾಫಿಟ್ ಮಾಡಿದೀರಾ, ಅದ್ರಲ್ಲಿ $250 ಒಂದೇ ದಿನದಲ್ಲಿ ಮಾಡ್ಬಿಟ್ಟಿದೀರಾ, ಇನ್ನೊಂದು $250 ಇನ್ನ ಒಂದ್ ದಿನದಲ್ಲಿ ಮಾಡಿದೀರಾ. ಅವಾಗ ಏನಾಯ್ತು, ಕನ್ಸಿಸ್ಟೆನ್ಸಿ ಏನಾಯ್ತು, 50% ಆಯ್ತು. ಯಾಕಂದ್ರೆ ನಿಮ್ ಟೋಟಲ್ ಪ್ರಾಫಿಟ್ ಅಲ್ಲಿ 2 ದಿನ 250 ಇವಾಗ 50% ಆಯ್ತು. ಸೊ ಈ $500 3 ದಿನ ಮಾಡಿದ್ರೆ 500 ಡಿವೈಡೆಡ್ ಬೈ 3 ಆಗ ಎಷ್ಟು ಪರ್ಸೆಂಟ್ ಬರುತ್ತೆ ಅಷ್ಟಾಗುತ್ತೆ. ಈ 500 ಡಿವೈಡೆಡ್ ಬೈ ಎಷ್ಟು ಮಾಡಿದಾಗ ನಿಮ್ಗೆ 15% ಅನ್ನೋ ಸಿಗುತ್ತಲ್ಲ, ಅದಕ್ಕಿಂತ ಕಮ್ಮಿ ಹೋಗುತ್ತಲ್ಲ, ಅವಾಗ ನಿಮಗೆ ಪೇಔಟ್ ಕೊಡ್ತಾನೆ. ಅಂದ್ರೆ ಇದು ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ ಕನ್ಸಿಸ್ಟೆಂಟ್ ಇರೋದಿಲ್ಲ, ಎಷ್ಟಾದ್ರೂ ಮಾಡ್ಬೋದು, ಎಷ್ಟಾದ್ರೂ ಇದು ಮಾಡ್ಬೋದು. ಹಂಗೆ ಹೌದು. ಅದಕ್ಕೆ ಅದೇನ್ ಮತ್ತೆ ನಮ್ನ ಅದೇನ್ ತೆಗ್ದು ಹೋಗಾಡ್ತಾರೆ, ಮತ್ತೆ ನ್ಯೂ ಅಕೌಂಟ್ ತಗೋಬೇಕಾಗುತ್ತೆ ಅಂತಾರಲ್ಲ ಬ್ರೋ? ಅವೆಲ್ಲ ಬ್ರೇಕ್, ನೀವು ರೂಲ್ಸ್ ಬ್ರೇಕ್ ಮಾಡಿದ್ರೆ ಲಾಸ್. ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಾಫಿಟ್ ಕ್ಯಾಪ್ ಆಯ್ತಾ ಬ್ರೋ? ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಾಫಿಟ್ ಕ್ಯಾಪ್ ಆಯ್ತಾ ಅಂತ? ಯಾಕೆ? ಪೇಔಟ್ಗೆ ಪ್ರಾಫಿಟ್ ಕ್ಯಾಪ್ 6% ಅಂತ ಇದೆಯಲ್ಲ GFT 1%. ಹಂಗಿಲ್ಲ, 1% 0.5% ಇದೆ ಬ್ರೋ. ಬ್ರೋ. ಹಲೋ ಬ್ರೋ, 1.5 year ಇಂದ ಬರೀ ಬ್ಯಾಕ್ ಟೆಸ್ಟೇ ಮಾಡ್ತಿದ್ದೆ ಬ್ರೋ ಟ್ರೇಡಿಂಗ್ ಅಲ್ಲಿ. ಅಂದ್ರೆ ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ ಏನಂತಾನು ಗೊತ್ತಿರ್ಲಿಲ್ಲ ನನಗೆ. ರೀಸೆಂಟ್ ಆಗಿ ನಿಮ್ ವಿಡಿಯೋ ಇಂದ ಫುಲ್ ಫಸ್ಟ್ ಕ್ಲಾಸ್ ಇಂದಾನು ನಾನು ಹೆಂಗ್ ಮಾಡಿದೆ ಅಂದ್ರೆ ಫಾಲೋ ಅಪ್ ಮಾಡಿದೆ. ಅಂದ್ರೆ 8th ಒಂದು ಫಂಡೆಡ್ ಅಕೌಂಟ್ ತಗೊಂಡೆ. ನಿಮ್ಗೆ ಎನ್ಎಸ್ ಸ್ಕ್ರೀನ್ ಶಾಟ್ ಹಾಕಿದೆ ಅನ್ಸುತ್ತೆ. 16th ಕ್ಲಿಯರ್ ಆಯ್ತು ಬ್ರೋ. 17th ಅಂದ್ರೆ ಇವತ್ತು ನಿನ್ನೆ ಒಂದ್ ಸ್ವಲ್ಪ ಅದೇನೋ ಆನ್ ಬೋರ್ಡಿಂಗ್ ಅಂತ ಇರುತ್ತಲ್ಲ, ಅದೆಲ್ಲ ಕಂಪ್ಲೀಟ್ ಆಯ್ತು. ಇವತ್ತು ಒಂದು ಟ್ರೇಡ್ ಮಾಡಿದೀನಿ, ಆಲ್ಮೋಸ್ಟ್ ಬ್ರೋ $500 ಬ್ರೋ. ಮತ್ತೆ 1 month ತಗೊಂಡಿದ್ದೀನಿ ಏನು ಪೇಔಟ್ ನ. 1 month ಇಟ್ಕೊಂಡಿದ್ದೀರಾ? ಅಂದ್ರೆ ಅದು ರೂಲ್ಸ್ ಇತ್ತಲ್ಲ ಬ್ರೋ, 90% ಇಂದು. 80 ತಗೋಬೇಕಿತ್ತು ನೀವು ನಾರ್ಮಲಿ ಬೈ ವೀಕ್ಲಿ ಕೊಟ್ಟು. ನಾನೇನ್ ಮಾಡಿದೆ ಅಂದ್ರೆ ಬ್ರೋ, ಇವಾಗ ರಿಸ್ಕ್ 1% ಮಾಡ್ತೀನಿ, 1% ಇಲ್ಲಾಂದ್ರೆ 0.5. ಒಳ್ಳೆ ಕೆಲಸ ಮಾಡಿ, 1 ತಿಂಗಳು ಪೂರ್ತಿ ಓವರ್ ಟ್ರೇಡಿಂಗ್ ಮಾಡ್ದಂಗ್ ಕಂಪ್ಲೀಟ್ ಫೋಕಸ್ ಮಾಡಿ ಇರಿ. ಇಲ್ಲ ಬ್ರೋ, 1 ಇಲ್ಲ 3 ಟ್ರೇಡ್ ಮ್ಯಾಕ್ಸಿಮಮ್ ಬ್ರೋ ನಾನ್ ಮಾಡ್ತಿರೋದು. ನೀವ್ ಹೇಳಿದ್ರಿ ಇವಾಗ ಸ್ಟೆಪ್ 12 ಬಂದ ತಕ್ಷಣ ತುಂಬಾ ಸಫರ್ ಪಡ್ತೀರಾ ಈಸಿ ಅಂತ ನಾನು ಇದೇ ತರ ಅನ್ಕೊಂಡ್ಬಿಟ್ಟು ಸ್ಟೆಪ್ 2 ನ ಈಸಿಯಾಗಿ ತಗೊಂಡ್ಬಿಟ್ಟಿದ್ದೆ. ಏನಾಯ್ತು ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು $10 ಮಾಡ್ರು ಸಾಕಪ್ಪ, ಅದೇ ತರ ಮಾಡ್ಬಿಟ್ಟು ಕ್ಲಿಯರ್ ಮಾಡೋಣ ಆ ತರ ಫೀಲ್ ಆಗ್ಬಿಡ್ತು ನನಗೆ. ಫಸ್ಟ್ 3 days ಅಲ್ಲೇನೆ ಮುಗಿಸ್ಬಿಟ್ಟೆ ಫಸ್ಟ್ ಫೇಸ್ ನ. ಸೆಕೆಂಡ್ ಫೇಸಿಗೆ ಹೆಂಗ್ ಆಗ್ಬಿಡ್ತು ಅಂದ್ರೆ ಇದೇನಪ್ಪ ಈ ತರ ಆಗ್ಬಿಡ್ತಿತ್ತಲ್ಲ, ನನಗೆ 400 ಕಂಪ್ಲೀಟ್ ಮಾಡಿದ್ದೀನಿ, 250 ಆಗ್ತಿಲ್ಲಲ್ಲ, ಆ ತರ ಫೀಲ್ ಆಗಿ ಸ್ಟಾರ್ಟ್ ಆಗ್ಬಿಡ್ತು. ಆಮೇಲೆ ಒಂದ್ ಸ್ವಲ್ಪ ಕಾಮಾಗೆ ಥಿಂಕ್ ಮಾಡಿದೆ, ಫಸ್ಟ್ ಫೇಸ್ ಅಲ್ಲಿ ಏನ್ ಮಾಡಿದೆ ಅದನ್ನೇ ಫಾಲೋ ಮಾಡೋಣ ಅಂತ. ಮೊನ್ನೆ ಆಗಿದ್ ಬ್ರೋ, ಒಂದ್ ಟೈಮ್ ಅಲ್ಲಿ ಕಂಪ್ಲೀಟ್ 1 ಟ್ರೇಡ್ ಅಲ್ಲೇ ಮುಗೀತು. $10 ಬೇಕಾಗಿತ್ತು, ಬಿಡು ಬರುತ್ತೆ ಅಂತ ಕ್ಲೋಸ್ ಮಾಡ್ಲಿಲ್ಲ. ಅದು ಮತ್ತೆ ಅರ್ಧಕ್ಕರ್ಧ ಹೋಗಿ ನಿಲ್ಲಿಸ್ತೆ, ಆಮೇಲೆ ಅಕೌಂಟೇ ಹೋಗ್ಲೇ ಇಲ್ಲ. ಅಲ್ಲ ಬ್ರೋ, ಇದೇಳ್ರಲ್ಲ ನಂದೇನಾಯ್ತು ಹತ್ರ 249 ಬಂದಿತ್ತು. 50 ಆಗ್ಬೇಕಲ್ಲ, ಆಗ್ತಿಲ್ಲ. $1ಗೆ ನಾನು ಎಷ್ಟು $10 ಕಳ್ಕೊಂಡೆ. $1 ಮಾಡಕ್ ಹೋಗಿ $1 ಮಾಡಕ್ ಆಗ್ತಿಲ್ಲ. ಎಷ್ಟೊಂದ್ ಮಾಡಿದೀವಿ.
ಇವಾಗ ಮೊನ್ನೆ ಕ್ಲಿಯರ್ ಆಯ್ತು ಬ್ರೋ, ಇವಾಗ ಮಾಸ್ಟರ್ ಅಕೌಂಟ್ ಕೊಟ್ಟಿದ್ದಾರೆ, ಅದರಲ್ಲೇ ಅದೇ 0.5 ಬ್ರೋ ಇಲ್ಲಾಂದ್ರೆ ಅದೇ. ನೋಡ್ಕೊ, ಮಾಸ್ಟರ್ ಅಕೌಂಟ್ ಅಲ್ಲಿ ನೋಡ್ಕೊಂಡು ಕಮ್ಮಿ ಎಷ್ಟಾಗುತ್ತೆ ಅಷ್ಟು ರಿಸ್ಕ್ ಕಮ್ಮಿ ಮಾಡಿ. ಹಾ ಬ್ರೋ, ಅದೇ 1% ಮಾಡ್ತೀನಿ ಬ್ರೋ. ರಿಸ್ಕ್ ಮಾಡಬೇಡಿ. 0.25 ಇಲ್ಲ 0.5% ಸಾಕು ಬ್ರೋ. 7 ಮ್ಯಾಕ್ಸಿಮಮ್ ಅಂತ ಅನ್ಕೊಂಡಿದೀನಿ ಬ್ರೋ. 0.7. ಹ್ಮ್ ಬ್ರೋ ಥ್ಯಾಂಕ್ಸ್ ಬ್ರೋ. ಒಂದ್ಸಲ ಮಾಸ್ಟರ್ ಅಕೌಂಟ್ ಬಂದ್ಮೇಲೆ ಬ್ರೋ ಅದರಿಂದ ಎಷ್ಟು ಪೇ ಔಟ್ ಎಷ್ಟಾದ್ರೂ ತಗೋಬಹುದು, ನೋ ಲಿಮಿಟ್. ನೀವು ಅಂದ್ರೆ ಅದು ಬ್ರೇಕ್ ಮಾಡ್ತಿಲ್ಲ ಅಂದ್ರೆ ಎಷ್ಟಾದ್ರೂ ತಗೋಬಹುದು. 5,000 ಅಕೌಂಟ್ ಅಲ್ಲಿ ನಾವು 5,000 ಪೇ ಔಟ್ ಬೇಕಾದ್ರೂ ತಗೋಬಹುದು ಬ್ರೋ, ಮಾಡ್ಕೊಂಡು. ಅಷ್ಟೆಲ್ಲ ಆಗಲ್ಲ ಬ್ರೋ. ಬ್ರೋ ಅಷ್ಟೆಲ್ಲ ಎಷ್ಟು ಗೇಮ್ ದಿವಸ ಟೈಮ್ ಎಷ್ಟು ದಿವಸ ಇರುತ್ತೆ ಬ್ರೋ? ಈಗ ಮಾಸ್ಟರ್ ಅಕೌಂಟ್ ಬಂತು ಅಂದ್ರೆ 30 ಎಷ್ಟು ಡೇಸ್ ದಿನ ಆದ್ರೂ ಮಾಡ್ಬೋದು ಹೇಳಿದ್ರ ಬ್ರೋ. ವರ್ಷಾನ್ಗಟ್ಲೆ ಮಾಡ್ಕೋಬಹುದು ನೀವು, ರೂಲ್ಸ್ ಬ್ರೇಕ್ ಮಾಡಿ ಅಕೌಂಟ್ ಕಳ್ಕೊಳ್ಳೋವರೆಗೂ. ಏ ಬಿರೇಂದ್ರ $50 ಇಟ್ಕೊಂಡ್ರು ಬ್ರೋ 15 ಡೇಸ್ಗೆ $500 ಆಗುತ್ತೆ ಆಯ್ತಾ. 30 ಡೇಸ್ಗೆ ಇಟ್ಕೊಂಡ್ರೆ $1,000 ಆಗುತ್ತೆ ಬ್ರೋ. ಅಂದರೆ ಕನ್ಸಿಸ್ಟೆನ್ಸಿ, ನಾನು ಇಷ್ಟೇ ಮಾಡ್ತೀನಿ, $50 ಮಾಡ್ತೀನಿ ದಿವಸ, ಅದು ಬಿಟ್ಟು ಮಾಡಲ್ಲ ಎಕ್ಸ್ಟ್ರಾ. ಹಂಗೆ ಮಾಡ್ಕೊಂಡು ಹೋದ್ರೇ ತಿಂಗ್ಳಿಗೆ $1,000 ಆಗುತ್ತೆ. ಅದಕ್ಕೆ ಹೇಳಿದ್ದು, ಎಲ್ಲರೂ ದುಡ್ಡನ್ನ ಯೋಚನೆ ಮಾಡ್ತಾರೆ. ದುಡ್ಡು ಇದರಲ್ಲಿ ಇಷ್ಟು ಡಾಲರ್ ಮಾಡ್ಬೇಕು, ಅಷ್ಟು ಡಾಲರ್ ಮಾಡ್ಬೇಕು. ಹಂಗೆ ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋವರೆಗೂ ನೀವು ಹಂಗೆ ಯೋಚನೆ ಮಾಡ್ತಿರ್ತೀರ. ಒಂದಿನ ಅರ್ಥ ಆಗುತ್ತೆ ದುಡ್ಡು ಹಿಂದೆ ಅಲ್ಲ ಪರ್ಸೆಂಟೇಜ್ ಹಿಂದೆ ಹೋಗ್ಬೇಕು ಅಂತ. ಅವಾಗ ನೋಡಿ ರಿಸ್ಕ್ ಕಮ್ಮಿ ಮಾಡ್ಕೊಂಡು ಪರ್ಸೆಂಟೇಜು ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡ್ತೀರಾ. ಅವಾಗ ನಿಮಗೆ ಇಷ್ಟೇನಾ ಗೇಮು ಅನ್ಸ್ಬಿಡುತ್ತೆ ಆ ಟೈಮಿಗೆ. ಒಂದ್ಸಲ ಹೇಳ್ಕೊಡಿ ಬ್ರೋ ಅದು ಪರ್ಸೆಂಟೇಜ್ ಹೆಂಗೆ ಇದು ಮಾಡೋದು ಅಂತ, ಆಯ್ತಾ. ಇನ್ನೊಂದು 2-3 ಕ್ಲಾಸ್ ಹೋಗ್ಲಿ. ಹೇಳ್ತೀನಿ. ಅದರಲ್ಲಿ ಅಂದರೆ ಫಂಡಿಂಗ್ ಟಿಪ್ಸಲ್ಲಿ, ಓಕೆನಾ. ಸರಿ ಬ್ರೋ, ಹಾಗಾದ್ರೆ ಸಿಗೋಣ.